ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಶುರು ಮಾಡಿ. ಈಗ ತಾನೇ ನೀವೆಲ್ಲ ಕೇಳಿದಂತೆ ಮಧ್ವನವಮಿಯ ಈ ಶುಭ ಸಂದರ್ಭದಲ್ಲಿ, ಶುಭ ನವರಾತ್ರ ಉತ್ಸವದಲ್ಲಿ ನಾವು ಮಾಡಬೇಕಾದ ಅನಿವಾರ್ಯದ ಕರ್ತವ್ಯ, ಅತಿ ಸಂತೋಷದ ಕರ್ತವ್ಯ ಯಾವುದು ಅಂತಂದರೆ ಆಚಾರ್ಯ ಮಧ್ವರ ಚರಿತ್ರೆಯ ಸ್ಮರಣೆ. ಇದು ಅತಿ ಅನಿವಾರ್ಯವಾದ ಕರ್ತವ್ಯ. ಮಧ್ವರಾಯರ ಹೆಸರು ಹೇಳಲಿಕ್ಕೂ ಕೂಡ ಅಷ್ಟು ಶುದ್ಧಿಯಿಂದ ಮತ್ತೆ ಅವರು ಹೇಳಿದರು ಅಂತ ಈಗ ತಾನೇ ಅವರ ಕಥೆಯನ್ನು ಕೇಳಿದ್ರಿ. ಹೀಗೆ ಈ ವಿಶೇಷವಾದಂತಹ ಮಧ್ವನವಮಿಯ ಉತ್ಸವದ ಅಂಗವಾಗಿ ನಾವು ಪ್ರತಿ ವರ್ಷ ಕೇಳ್ತಾ ಇದ್ದೀವಿ, ನಿತ್ಯ ನೂತನವಾದದ್ದು ಮಧ್ವ ವಿಜಯ. ಎಷ್ಟು ಬಾರಿ ನೀವು ಕೇಳಿಲ್ಲ, ಎಷ್ಟು ಬಾರಿ ಮತ್ತೆ ಅನೇಕ ವಿದ್ವಾಂಸರ ಮತ್ತು ಮಹಾಸ್ವಾಮಿಗಳವರ ಬಾಯಿಯಲ್ಲಿ ಇದನ್ನು ಕೇಳಿರ್ತೀವಿ. ಅಷ್ಟೆಲ್ಲ ಮಾಡಿದರೂ ಕೂಡ ಮತ್ತೊಬ್ಬರು ಹೇಳಿದಾಗ ಮತ್ತೆ ಅದು ನಿತ್ಯ ನೂತನವಾಗಿ ಕಾಣಿಸ್ತದೆ. ಅದಕ್ಕೆ ಕಾರಣ ಹೇಳುವವರಿಗಿಂತ ಆ ವಿಷಯದ ಸಾಮರ್ಥ್ಯ. ಈ ಗ್ರಂಥಾಭಿಮಾನಿನಿಯಾದಂತಹ ಮಾನಿ ದೇವತೆಗಳಾದಂತಹ ಯಾವ ಋಜುಗಣ ಶ್ರೇಷ್ಠರಾದಂತಹ ಆಚಾರ್ಯರಿದ್ದಾರೆ, ಅವರ ಮಹತ್ವ ಅದು. ಅದಕ್ಕಾಗಿ ಇಷ್ಟೆಲ್ಲ ಮಹತ್ವ ಈ ಮಧ್ವ ನವರಾತ್ರೋತ್ಸವಕ್ಕೆ ವಿಶೇಷವಾಗಿ ಬಂದಿದೆ. ಬೇರೆ ಎಲ್ಲ ನವರಾತ್ರಿಗಳನ್ನು ನಾವು ಮಾಡುವಾಗ ನಾವು ಬಹಳಷ್ಟು ರೀತಿಯಿಂದ ಬೇರೆ ಬೇರೆ ಶ್ರಮಗಳನ್ನು ಮಾಡ್ತಾ ಇರ್ತೇವೆ. ಮನೆಯೊಳಗೆ ನವರಾತ್ರೋತ್ಸವ ಇರ್ತದೆ, ದೀಪಾರಾಧನೆ, ಅನೇಕ ವಿಧವಾದಂತಹ ವಿಷಯಗಳು ಅದರೊಳಗಿರ್ತದೆ. ಮಧ್ವ ನವರಾತ್ರಿಯ ವಿಶೇಷತೆ ಏನು ಅಂದರೆ ಇದರೊಳಗೆ ಊಟ ಕಡಿಮೆ, ಇದಕ್ಕಿರೋದು ಜ್ಞಾನ ಹೆಚ್ಚು. ಹೆಚ್ಚಿನ ಕೆಲಸ ಏನು ಅಂದರೆ ಜ್ಞಾನದ ಉಪಾಸನೆ. ಇದು ಜ್ಞಾನೋಪಾಸನೆಗಾಗಿ ಇರುವ ನವರಾತ್ರಿ. ಯಾವಾಗಲೂ ಶ್ರಮದೊಳಗೆ ಇದ್ದರೆ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮಧ್ವ ನವರಾತ್ರಿಯನ್ನು ಹೇಗೆ ಮಾಡಿಟ್ಟಿದ್ದಾರೆ ನಮ್ಮ ಹಿರಿಯರು ಅಂತಂದರೆ, ಎಲ್ಲ ಇಡೀ ದಿನ ಪಾರಾಯಣ ಮಾಡಬೇಕು, ಸಾಯಂಕಾಲಕ್ಕೆ ಅವರ ಮಹಿಮಾಶ್ರವಣವನ್ನು ಮಾಡಬೇಕು. ಈ ರೀತಿಯಾಗಿ ಅದರ ಸಂಯೋಜನೆ ಮಾಡಿ ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಆ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಆ ಮೇಲ್ಪಂಕ್ತಿಯನ್ನು ಅನುಸರಿಸ್ತಾ ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ. ಆ ಮಧ್ವಾಚಾರ್ಯರ ವಿಶೇಷವಾದಂತಹ ಸನ್ನಿಧಾನವನ್ನು ಇಲ್ಲಿ ಮತ್ತೆ ಗುರುಗಳು ಆಚಾರ್ಯರು ಎಲ್ಲರೂ ಕೂಡ ವಿಶೇಷವಾದ ಉಪಾಸನೆಗಳಿಂದ ತಂದು ಇಟ್ಟಿದ್ದಾರೆ. ಆ ಸನ್ನಿಧಾನದ ಬಲದಲ್ಲಿ ನಾವು ವಿಶೇಷವಾಗಿ ಇದನ್ನು ಕೇಳುವ ಪ್ರಯತ್ನವನ್ನು ಮಾಡೋಣ. ಶ್ರೀಮದ್ ಸುಮಧ್ವವಿಜಯ ಮಹಾಕಾವ್ಯ, ಇದು ಹೆಸರಿನಲ್ಲಿ ಕಾವ್ಯ ಅಂತಿದೆ, ಆದರೆ ಇದು ಬರೇ ಕಾವ್ಯ ಅಲ್ಲ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹೇಳ್ತಾರೆ ಈ ಮಧ್ವವಿಜಯ ಅನ್ನುವುದು ಇದು ಶಾಸ್ತ್ರಕಾವ್ಯ ಅಂತ. ಶಾಸ್ತ್ರಕಾವ್ಯ ಅಂತಂದರೆ ಯಾವುದು ಶಾಸ್ತ್ರವಾಗಿ ಇರ್ತದೋ ಅದಕ್ಕೆ ಕಾವ್ಯದ ಸ್ವರೂಪ ಇರುವುದಿಲ್ಲ ಎಷ್ಟೋ ಸಲ. ಉದಾಹರಣೆಗೆ ಬ್ರಹ್ಮಸೂತ್ರಗಳು ಶಾಸ್ತ್ರಗಳಲ್ಲೇ ಶ್ರೇಷ್ಠತಮವಾದ ಶಾಸ್ತ್ರ. ಅದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಚಕ್ರೇ ಶಾಸ್ತ್ರಮನುತ್ತಮಂ ಅಂತ ಹೇಳಿದ್ದಾರೆ. ಬ್ರಹ್ಮಸೂತ್ರಗಳು ಶಾಸ್ತ್ರ. ಕಾವ್ಯ ಇದೆಯಾ ಅದರೊಳಗೆ? ಕಾವ್ಯದ ನೆಲೆಗಟ್ಟಿನಲ್ಲಿ ನೋಡ್ಲಿಕ್ಕೆ ಅದನ್ನು ಆಗೋದಿಲ್ಲ, ಗಂಭೀರವಾದದ್ದು. ಅದು ಈ ಥರ ಮತ್ತೆ ವಾತಾವರಣದಲ್ಲಿ ಸಾಮಾನ್ಯವಾಗಿ ಹೇಳಲಿಕ್ಕೂ ಬರುವುದಿಲ್ಲ. ವಿಶೇಷವಾಗಿ ಅದಕ್ಕೆ ಶಿಷ್ಯ ಗುರು ಭಾವ ಬೇಕಾಗ್ತದೆ. ಇದು ಶಾಸ್ತ್ರದ ವಿಚಾರ. ಇನ್ನು ಬರಿಯ ಕಾವ್ಯಗಳನ್ನು ನೋಡಿದರೆ
ಅದರೊಳಗಡೆ ತತ್ವ ಇರೋದಿಲ್ಲ. ಅದು ಕಾವ್ಯ, ಅದು ಕೇವಲ ಒಂದು ಸಿನಿಮಾ ಇದ್ದಂತೆ. ಅದು ಕಾವ್ಯದ ಪರಿಕಲ್ಪನೆ. ಬೇಕಾದಷ್ಟು ಸಂಸ್ಕೃತದ ಕಾವ್ಯಗಳು, ಕನ್ನಡದ ಕಾವ್ಯಗಳು ನಾವು ಬೇಕಾದಷ್ಟು ನೋಡಿದ್ದೀವಿ. ಆ ಕಾವ್ಯಗಳಲ್ಲಿ ಹೆಚ್ಚಿನ ತತ್ವ ಅಂತ ಇರುವುದಿಲ್ಲ. ಯಾಕೆಂದರೆ ಅದು ಶಾಸ್ತ್ರಕ್ಕೆ ಅನುಗುಣವಾಗಿರುವುದಿಲ್ಲ ಅಂತ. ಹೀಗಾಗಿ ಶಾಸ್ತ್ರದಲ್ಲಿ ಕಾವ್ಯ ಇರುವುದಿಲ್ಲ, ಕಾವ್ಯದಲ್ಲಿ ಶಾಸ್ತ್ರ ಇರುವುದಿಲ್ಲ. ಆದರೆ ಮಧ್ವವಿಜಯದ ವಿಶೇಷತೆ ಏನು ಅಂತಂದರೆ, ಇದು ಶಾಸ್ತ್ರವೂ ಇದೆ, ಕಾವ್ಯವೂ ಇದೆ. ಶಾಸ್ತ್ರವೇ ಕಾವ್ಯದ ರೂಪದಲ್ಲಿ ಬರೆಯಲ್ಪಟ್ಟಿದೆ. ಇದು ಇದರ ವಿಶೇಷತೆ. ಅಂದರೆ ಏನರ್ಥ ಅಂತಂದರೆ, ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಹೇಗೆ ನಾವು ಕಥೆಗಳನ್ನು ಬಳಸ್ತೀವೋ ತತ್ವವನ್ನು ತಿಳಿಸ್ಲಿಕ್ಕೆ, ಹಾಗೆ ಆಚಾರ್ಯರ ದಿವ್ಯವಾದ ಚರಿತ್ರೆಯನ್ನು, ಆ ತತ್ವಗಳನ್ನು ತಿಳಿಸಿಕೊಡ್ಲಿಕ್ಕೆ ನಾರಾಯಣ ಪಂಡಿತಾಚಾರ್ಯರು ಪೂರ್ಣಿಸಿದ್ದಾರೆ ಅಂತ ಅರ್ಥ. ಇದು ಶಾಸ್ತ್ರ ಕಾವ್ಯದ ಪರಿಕಲ್ಪನೆ. ಇದು ಬಹಳ ಅಪರೂಪ. ಇದು ಸಾಮಾನ್ಯವಾಗಿ ನಮಗೆ ದೊರೆಯೋದಿಲ್ಲ ಅಂತಹ ಶಾಸ್ತ್ರ ಕಾವ್ಯ. ರುಕ್ಮಿಣೀಶ ವಿಜಯ ಅಂತಹ ಮಹಾಕಾವ್ಯದಲ್ಲೂ ಅದನ್ನು ನಾವು ಕಾಣ್ತೀವಿ. ಅದು ಕೂಡ ಶಾಸ್ತ್ರ ಕಾವ್ಯ. ಅದರಲ್ಲಿ ಶಾಸ್ತ್ರವೂ ಇದೆ, ಕಾವ್ಯವೂ ಇದೆ. ಆದ್ದರಿಂದ ಅದನ್ನು ಹೇಳಬಹುದು. ಮತ್ತು ಇದರ ಇನ್ನೊಂದು ಮಹತ್ವವನ್ನು ನಾವು ಮೊದಲಿಗೆ ತಿಳಿದು ಬಿಡಬೇಕು. ಏನಂದರೆ, ಸುಮಧ್ವ ವಿಜಯ ಅಂತಂದಾಗ ಇದು ಆಚಾರ್ಯರ ವಿಜಯ ಕಾವ್ಯ ಅಂತ ಹೇಳ್ತೀವಿ ನಾವು. ಆಚಾರ್ಯರ ಚರಿತ್ರೆಯನ್ನು ದಾಖಲಿಸಿದ ವಿಜಯ ಕಾವ್ಯ. ನಾವು ರಾಘವೇಂದ್ರ ವಿಜಯ ಸಾಮಾನ್ಯವಾಗಿ ಕೇಳಿರ್ತೀವಿ, ವಿದ್ಯಾಧೀಶ ವಿಜಯವನ್ನು ಕೇಳಿರ್ತೀವಿ, ಮತ್ತು ಸತ್ಯಬೋಧ ವಿಜಯವನ್ನೆಲ್ಲ ಕೇಳಿರ್ತೀವಿ. ಹಾಗೆ ಅನೇಕ ವಿಜಯ ಕಾವ್ಯಗಳ ಮೂಲ ಸ್ರೋತಸ್ಸು ಯಾವುದು ಅಂದರೆ ಮಧ್ವ ವಿಜಯ. ಈ ವಿಜಯಗಳನ್ನೆಲ್ಲ ಬರೆಯುವ ಪರಿಪಂಕ್ತಿ ಬಂದದ್ದು ಯಾವುದರಿಂದ? ಪರಿಪಾಠ ಬಂದದ್ದು ಮಧ್ವ ವಿಜಯ ಕಾವ್ಯದಿಂದ. ಎಷ್ಟು ಆಶ್ಚರ್ಯ ಅಂದರೆ, ಮಧ್ವ ವಿಜಯವನ್ನು ಬರೆದದ್ದು 13ನೇ ಶತಮಾನದಲ್ಲಿ. 13ನೇ ಶತಮಾನದಲ್ಲಿ ಇದ್ದ ಮಹಾನುಭಾವರು ಬರೆದದ್ದು. ಆ 13ನೇ ಶತಮಾನಕ್ಕಿಂತ ಮುಂಚೆ ಇದ್ದ ಮಹಾನುಭಾವರ ಕಾವ್ಯಗಳು ಆಮೇಲೆ ಬಂತದ್ದು. ಇದು ವಿಜಯ ಕಾವ್ಯ ಬರಿಬೇಕು ನಾವು ಅಂತ ಅವ್ರಿಗೆ ಅನಿಸ್ತು. ಹಿಂದಿನವರೆಲ್ಲ 8, 9, 10 ಶತಮಾನದಲ್ಲಿ ಇದ್ದವರೆಲ್ಲ ಅವರ ಬಗ್ಗೆ ಯಾರೂ ವಿಜಯ ಕಾವ್ಯವನ್ನು ಬರೆದಿರಲಿಲ್ಲ. ಮಧ್ವ ವಿಜಯವೆಂಬ ಅದ್ಭುತ ರಚನೆಯನ್ನು ನೋಡಿದ ಉಳಿದವರಿಗೆಲ್ಲ ಅನಿಸ್ತು, ನಾವು ಹಿಂದಿನವರ ಬಗ್ಗೆ ವಿಜಯ ಕಾವ್ಯ ಬರಿಬೇಕು ಅಂತ. ಏನು ಅಭಿಪ್ರಾಯ ಅಂದರೆ, ಈ ವಿಜಯ ಕಾವ್ಯಗಳ ಸರಣಿಯೊಳಗೆ ಪ್ರಪ್ರಥಮವಾದ ವಿಜಯ ಕಾವ್ಯ ಮಧ್ವ ವಿಜಯ. ಅದಕ್ಕಾಗಿ ಇದಕ್ಕೆ ಹೆಚ್ಚಿನ ಬಲ ಇದೆ. ಇನ್ನೊಂದು ಮಹತ್ವದ ಸಂಗತಿ ತಿಳ್ಕೊಳ್ಬೇಕು ನಾವು ಇದನ್ನು ಆರಂಭ ಮಾಡೋಕ್ಕಿಂತ ಮುಂಚೆ. ಏನಂದರೆ, ಇದನ್ನು ಈಗ 500 ವರ್ಷಗಳ ಹಿಂದೆ ಇಂಥದ್ದೊಂದು ನಡೀತು ಅಂತ, ರಾಯರ ಬಗ್ಗೆ 300 ವರ್ಷಗಳ ಹಿಂದೆ ಹೀಗಿತ್ತು ಅಂತೆಲ್ಲ ಬರೀತಾರೆ. ಅದನ್ನು ಇವತ್ತು ಅವರವರ ಗಮನಕ್ಕೆ ಬಂದದ್ದನ್ನು, ಹಿಂದೆ ಕೇಳಿದ್ದನ್ನು ಎಲ್ಲ ಬರೆದಿರ್ತಾರೆ. ಅದಕ್ಕೂ ವಿಶೇಷವಾದ ಪ್ರಾಮಾಣ್ಯ ಇದೆ, ಇಲ್ಲ ಅಂತಲ್ಲ. ಯಾಕೆಂದರೆ ಅದು ಪರಂಪರೆಯಿಂದ ಬಂದ ಮಾತಿಗೆ ಅನುಗುಣವಾಗೇ ಇದೆ. ಆದರೂ ಕೂಡ ಎದರಿಗೆ ನೋಡಿ ಬರೆದದ್ದಲ್ಲ. ಬೇಕಾದಂಥ ಕೃತಿ ತಗೊಳ್ರಿ. ಈಗ ಒಬ್ಬರ ಬಗ್ಗೆ ಕೃತಿ ಬರಿತಾ ಇದ್ದೇನೆ ಅಂತಂದ್ರೆ ಅವ್ರು ಎದುರಿಗೆ ಇರಬೇಕು. ಈ ಸಾಧ್ಯತೆ ಎಲ್ಲಿ ಇರ್ಲಿಕ್ಕೆ ಸಾಧ್ಯ? ಬಹಳ ಬಹಳ ವಿರಳ, ಅತ್ಯಂತ ವಿರಳವಾದ ಕಾವ್ಯ. ಇದು ಹೆಂಗಿದೆ ಅಂತಂದರೆ, ಆಚಾರ್ಯರು ಇದನ್ನ ಬರೆದಂತಹ ಗ್ರಂಥಕರ್ತೃಗಳಾದ ನಾರಾಯಣ ಪಂಡಿತಾಚಾರ್ಯರು ಸಾಕ್ಷಾತ್ ಆಚಾರ್ಯರನ್ನು ನೋಡಿ ಆಮೇಲೆ ನೋಡಿದವರಿಂದ ಕೇಳಿ ಬರೆದಂತಹ ಕಾವ್ಯ. ಈ ಕಾರಣಕ್ಕಾಗಿ ಇದಕ್ಕೆ ವಿಶೇಷವಾದ ಬಲ ಬಂದಿದೆ. ಇದಕ್ಕೆ ಮೋಸ್ಟ್ ಅಥೆಂಟಿಕ್ ಅಂತ ನೋಡಿ, ಇಂಗ್ಲಿಷ್ನೊಳಗೆ ಅಥೆಂಟಿಕ್ ಅಂತ. ಈ ಅಥೆಂಟಿಸಿಟಿ ಬರೋದು ಯಾವುದರಿಂದ ಅಂತಂದರೆ, ಎದರಿಗೆ ನೋಡಿ ಬರೆದಾಗ ಬರ್ತದೆ. ಈಗ ಯಾರೋ ನಾವೊಂದು ಕತೆ ಹೇಳಿದೆ, ಹಿಂಗಾಗುತ್ತದೆ, ಹಿಂಗಿತ್ತು ಅಂತ ಹೇಳಿದೆ. ಆವಾಗ ನೀವು ಕೇಳ್ಬೋದು, ಇದು ನಿಮ್ಗೆ ಗೊತ್ತಾ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಕೇಳ್ಬೋದು. ಇಲ್ಲ, ಫಸ್ಟ್ ಹ್ಯಾಂಡ್ ಅಲ್ಲ ಅದು. ನಮಗೆ ಯಾರೋ ಒಬ್ರು ಹೇಳಿದ್ರು, ಅವ್ರಿಗೆ ಇನ್ನೊಬ್ರು ಯಾರೋ ಹೇಳಿದ್ರು ಅಂತ ವಿಷಯ ಬರ್ತದೆ. ಇದು ಹಂಗಲ್ಲ. ನಾರಾಯಣ ಪಂಡಿತಾಚಾರ್ಯರಿಗೆ ಯಾರಾದರೂ ಕೇಳಿದರೆ ಇದು ಫಸ್ಟ್ ಹ್ಯಾಂಡ ಅಂದ್ರೆ ಹೌದು ಫಸ್ಟ್ ಹ್ಯಾಂಡ್, ನಾನೇ ನೋಡಿದ್ದು, ಇಲ್ಲ ಅಲ್ಲ ನಮ್ಮಪ್ಪ ನೋಡಿದ್ದು ಅಂತ ಇಷ್ಟೇ ಇರೋದು. ನಮ್ಮ ತಂದೆ ಕಾಲಕ್ಕೆ ಅವರು ಆಚಾರ್ಯರು ಇದ್ದವರು, ಎದರಿಗೂ ತಾವಿರುವಾಗಲೂ ಅವರಿದ್ದಾರೆ. ಏನಂದರೆ ಸ್ವಲ್ಪ ಜೂನಿಯರ್ ಕಾಂಟೆಂಪ್ರರಿ, ಜೊತೆಗೆ ಇದ್ದವರಲ್ಲ. ಆಚಾರ್ಯರ ಕಾಲದ ನಿರ್ಣಯವನ್ನು ಮಾಡ್ತಾರೆ. ಬೇಕಾದಷ್ಟು ಚರ್ಚೆ ಇದೆ, ಆಚಾರ್ಯರು ಯಾವ ಕಾಲದಲ್ಲಿ ಇದ್ರು ಅಂತ ಅಲ್ಲಿಗೆ ಒಂದು ದೊಡ್ಡ ಚರ್ಚೆನೇ ಇದೆ. ಸಾಮಾನ್ಯವಾಗಿ ಒಂದು 1200ರಿಂದ 1279 ವರ್ಷ ಆಚಾರ್ಯರು ಇದ್ದಿದ್ದು, ದೃಶ್ಯವಾಗಿದ್ದಿದ್ದು ಅಂತ ಇಟ್ಟುಕೊಂಡ್ರೆ, ಆ ದೃಶ್ಯವಾದ ಕಾಲದಲ್ಲಿಯೇ ಇದ್ದ ಮಹಾನುಭಾವರು ನಾರಾಯಣ ಪಂಡಿತಾಚಾರ್ಯ. ನೋಡ್ರಿ, ಎದುರುಗಡೆ ಇದ್ದವ್ರನ್ನ ನೋಡಿ ಅದನ್ನು ಬರೆದದ್ದು. ಎಷ್ಟು ಅದಕ್ಕೆ ಬಲ ಇರಬೇಕು ವಿಚಾರ, ಸಾಮಾನ್ಯವಾದದ್ದಲ್ಲ. ಈ ಕಾರಣಕ್ಕಾಗಿ ಈ ಗ್ರಂಥಕ್ಕೆ ಅಷ್ಟು ಬಲ ಬಂದಿದೆ ಅಂತ ಇದಕ್ಕೆ ಅಥೆಂಟಿಕ್ ಅನ್ನೋದಕ್ಕೆ ಹೇಳ್ತಾರೆ. ಮಧ್ವವಿಜಯ ಸಮಕಾಲೀನ ಕಾವ್ಯ. ಯಾರೋ ನಮ್ಮ ಗುರುಗಳಿದ್ದಾರೆ, ಈಗ ಅವರ ಬಗ್ಗೆ ನಾವು ಬರೆದ್ರೆ ಹೆಂಗಿರ್ತದೋ ಹಾಗೆ ಆಚಾರ್ಯರಿದ್ದಾಗಲೇ ಬರೆದ ಕಾವ್ಯ. ಆ ಕಾರಣಕ್ಕಾಗಿ ಇದು ಬಹಳ ಮಹತ್ವದ್ದು ಅಂತ.
ಇಷ್ಟೆಲ್ಲ ಆಯಿತು, ಕಾವ್ಯ ಆಯಿತು, ಶಾಸ್ತ್ರ ಆಯಿತು, ನಮಗೇನು ಪ್ರಯೋಜನ? ಇದನ್ನು ಕೇಳೋದ್ರಿಂದ ಏನಾಗ್ತದೆ ಅಂದರೆ, ಒಂದರನೇದ್ದು, ಯಾರು ಜ್ಞಾನದ ಮಟ್ಟಕ್ಕೆ, ಜ್ಞಾನದ ಅನಿವಾರ್ಯತೆಯನ್ನು ತಿಳ್ಕೊಂಡಿದ್ದಾರೋ ಅವರಿಗೆ ಜ್ಞಾನ ದೊರೀತು. ಜ್ಞಾನದ ಅನಿವಾರ್ಯತೆ ಇನ್ನೂ ಬಂದಿಲ್ಲ, ನಮ್ಗೆ ಗೊತ್ತಾಗಿಲ್ಲ ನಾವು ಇನ್ನೂ ಜ್ಞಾನ ಪಡಿಬೇಕು ಅಂತ. ಸಾಮಾನ್ಯರು ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅನ್ನುವ ಸಾಮಾನ್ಯ ವಿಚಾರವೂ ನಮಗಿನ್ನೂ ಮನದಟ್ಟಾಗಿಲ್ಲ. ಏನೋ ಹೇಳ್ತಿರ್ತಾರೆ ಆಚಾರ್ಯರು ಅಂತ ಅನ್ನುವ ಸಾಮಾನ್ಯರಿಗೂ ಕೂಡ ಇದೊಂದು ದಿವ್ಯವಾದ ಔಷಧ. ಆಚಾರ್ಯರ ಒಂದೆರಡು ಮುಂದೆ ಮಾತುಗಳು ಬರ್ತಾವೆ, ಬೇಕಾದಷ್ಟು ನಾವು ಚರ್ಚೆ ಮಾಡೋರಿದ್ದೀವಿ. ಆಚಾರ್ಯರ ಒಂದು ಮಾತನ್ನು, ಅವ್ರು ಮಾಡಿದ ಒಂದು ಮಹಾತ್ಮೆಯನ್ನು ನೆನಪು ಮಾಡಿಕೊಂಡ್ರೆ ನಮ್ಮ ತಲೆನೋವು ಹೋಗ್ಬಿಡುತ್ತೆ. ಇನ್ನೊಂದು ಮಹತ್ವವನ್ನು ನೆನಪು ಮಾಡಿಕೊಂಡ್ರೆ ನಮ್ಮ ಹೊಟ್ಟೆನೋವು ಹೋಗ್ಬಿಡುತ್ತೆ. ಉದರ ಶೂಲೆ, ತಲೆ ಶೂಲೆ, ಭವಶೂಲೆ ಎಲ್ಲನೂ ಹೋಗ್ತದೆ. ಇದು ಒಂಥರ, ಇದು ಆಲ್ ಇನ್ ಒನ್ ಟ್ಯಾಬ್ಲೆಟ್ ಇದ್ದಂಗೆ. ಇವಾಗ ಒಂದು ಟ್ಯಾಬ್ಲೆಟ್ ಒಂದು ಕೆಲಸ ಮಾಡುತ್ತೆ, ಆಲ್ ಇನ್ ಒನ್ ಟ್ಯಾಬ್ಲೆಟ್ ಎಲ್ಲಿ ಸಿಗ್ತದೆ ನಿಮ್ಗೆ? ಯಾರಾದರೂ ಮೆಡಿಕಲ್ ಸೈನ್ಸ್ನೊಳಗೆ ಇಂತಹ ಒಂದು ಆವಿಷ್ಕಾರವನ್ನು ಮಾಡಿದ್ದಾರೆ, ಇದು ಒಂದು ತಗೊಳ್ರಿ ನಿಮ್ಗೆ ಯಾವುದಕ್ಕೂ ಅಪ್ಲೈ ಆಗ್ತದಂತ. ಅದಾಗೋದಿಲ್ಲ. ಅದಾಗಲಿಕ್ಕೆ ಒಂದು ಆವಿಷ್ಕೃತವಾದದ್ದಿದೆ, ಅದು ಯಾವುದು ಅಂದರೆ ಮಧ್ವ ವಿಜಯ. ಮಧ್ವ ವಿಜಯ ಇದು ಎಲ್ಲದಕ್ಕೂ ಕೂಡ ಪರಿಹಾರ. ಇದು ಸುಮ್ಮನೆ ಇವತ್ತು ಇದನ್ನು ಹೇಳ್ತಾ ಇದ್ದೀವಿ, ಇದ್ರ ಮಹತ್ವ ಹೇಳ್ತೀವಿ ಅಂತಲ್ಲ. ನಾಳೆ ನಾಡಿದ್ದು ಆಚೆ ನಾಡಿದ್ದು ನೀವು ಬರ್ತಿರಲ್ಲ, ಆವಾಗ ಇದನ್ನು ನೀವು ಕೇಳಿ ಮನಸ್ಸಿನೊಳಗೆ ಮನದಟ್ಟು ಮಾಡ್ಕೊಳ್ತೀರಿ. ಹೌದು, ಇದು ಮಾಡೋದ್ರಿಂದ ಆಗ್ತದೆ ಅಂತ ಆಚಾರ್ಯರು ಮಾಡಿ ತೋರಿಸಿದ್ದಾರೆ. ಅಸಾಧ್ಯವಾದದ್ದಿಲ್ಲ, ವಿಶ್ವಾಸ ಅನ್ನೋದು ದೊಡ್ಡದು. ಆ ವಿಶ್ವಾಸಕ್ಕೆ ಫಲ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಸರ್ವ ರೋಗಗಳಿಗೂ ಕೂಡ ದಿವ್ಯವಾದ ಔಷಧಿ ಅಂದರೆ ಶ್ರೀಮದ್ ಮಧ್ವ ವಿಜಯ. ಅದನ್ನು ಪಾರಾಯಣ ಮಾಡೋದ್ರಿಂದಲೇ ಮತ್ತೆ ಇಡೀ ಭವರೋಗದ ಔಷಧಿ ಆಗಿ ಅದು ಪರಿಣಾಮ ಆಗ್ತದೆ ಅಂತೆಲ್ಲ ಶಾಸ್ತ್ರಕಾರರು ತಿಳಿಸಿದ್ದಾರೆ. ಆಚಾರ್ಯರು ಮೊದಲಿಗೆ ಹೇಳುವಾಗ, ಆಚಾರ್ಯರು ಇಷ್ಟೆಲ್ಲ ಮತ್ತೆ ಮಹಾ ಕಾರ್ಯಗಳನ್ನು ಮಾಡಿದ್ದಾರೆ, ಚಮತ್ಕಾರಗಳನ್ನು ಮಾಡಿ ತೋರಿಸಿದ್ದಾರೆ. ಚಮತ್ಕಾರಗಳಿಂದ ಆಚಾರ್ಯರನ್ನು ದೊಡ್ಡವರು ಅಂತ ನಾವು ತಿಳಿಬಾರ್ದು, ಎಂದೆಂದೂ ತಿಳಿಬಾರ್ದು. ಯಾಕೆಂದರೆ ಒಬ್ಬ ಐಂದ್ರಜಾಲಿಕನು ಕೂಡ ಒಂದಿಷ್ಟು ಚಮತ್ಕಾರಗಳನ್ನು ಮಾಡ್ತಾರೆ. ಯಾರೋ ಒಬ್ರು ಹೇಳ್ತಿದ್ರು, ಹಿಂಗೆ ಮಾಡಿದರೆ ಕೈ ಒಳಗಿಂದ ಬೂದಿ ಬರ್ತದ್ರಿ ಅವರಿಗೆ. ನೋಡ್ರಿ, ಎಲ್ಲಿ ಕೈ ಒಳಗೆ ಬೂದಿ ಬರ್ತದೆ ಅಂದ್ರೆ ಅಷ್ಟು ಭಾರಿ ಅಂತ ಒಂದು ವಿಚಾರ. ಯಾಕೆಂದ್ರೆ ಅವರು ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡಿದ್ರು ಅಂತ. ನಮ್ಮಲ್ಲಿ ಆಚಾರ್ಯರ ಇದನ್ನ ಅದ್ಭುತವಾದ ಚರಿತ್ರೆಯನ್ನು ಕೇಳಿದರೆ ಅವರು ಸೃಷ್ಟಿ ಮಾಡಿದ್ದೆಲ್ಲವೂ ಅಂಥದ್ದೇ, ಎಲ್ಲ ಚಮತ್ಕಾರನೇ. ಆದರೆ ನಾವು ಆಚಾರ್ಯರನ್ನ ಯಾವುದೇ ರೀತಿಯಿಂದ ಅವರು ದೊಡ್ಡವರು ಅಂತ ತಿಳ್ಕೊಳ್ಬೇಕು ಅಂದರೆ ಈ ಚಮತ್ಕಾರಗಳ ಮೂಲಕ ಅಲ್ಲ, ಅವರು ಮಾಡಿದ ಮಹಾ ಸರ್ವಮೂಲದ ನಿರ್ಮಾಣ ಅದರಿಂದ ಅಂತೇಳಿ. ಅದೊಂದು ಮಂದರ ಪರ್ವತ, ಆ ಮಂದರ ಪರ್ವತದ ನಿರ್ಮಾಣವನ್ನು ಮಾಡಿದ್ದಾರೆ. ಸರ್ವಮೂಲ ಎಂಬ ಅದರ ಹೆಸರನ್ನು ಇಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಆ ಹೆಸರುಗಳನ್ನು ಕೇಳಿದ್ರೇನೆ ಸಾಕು ಅಂತ ಹೇಳಿ ಗ್ರಂಥಮಾಲಿಕಾ ಸ್ತೋತ್ರ ಅಂತೆ ಮತ್ತೆ ವ್ಯಾಸತೀರ್ಥರು ಬರೆದಿದ್ದಾರೆ. ದಿನ ಹೆಸರು ಕೇಳಿದ್ರೆ ಸಾಕು. ನಮ್ಮ ಆಚಾರ್ಯ ಯಾವಾಗ ಹೇಳ್ತಿರ್ತಾರೆ, ದೊಡ್ಡ ದೊಡ್ಡ ಪುಸ್ತಕ ತಗೊಂಡು ಏನು ಮಾಡ್ತೀರಿ ಅಂತ ಮನೆಯೊಳಗೆ ಹೆಣ್ಮಕ್ಳು ಬೈತಾರೆ. ನೀವೆಲ್ಲ ಓದ್ಲಿಕ್ಕೆ ಆಗ್ತದೆ, ಅಷ್ಟೊಂದೆಲ್ಲ ಯಾಕೆ ಖರ್ಚು ಮಾಡ್ತೀರಿ? ತಗೊಳ್ರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ತಗೊಂಡು ದಿನ ಬೆಳಗ್ಗೆ ಎದ್ದು ಅದಕ್ಕೆ ಮಂಗಳಾರತಿ ಮಾಡಿದ್ರು ಸಾಕು. ಒಂದು ದಿನ ನಿಮ್ಮ ಮನೆಯೊಳಗೆ ಆ ಪುಸ್ತಕ ತೆಗೆದು ಓದೋ ಭಾಗ್ಯ ಬರ್ತದಂತೆ. ಅದು ನಿಮ್ಮ ಕಾಲಕ್ಕೋ ಅಥವಾ ಮುಂದಿನ ಕಾಲಕ್ಕೋ. ಅಂತೂ ಈ ಭಾಗ್ಯ ಬರಲಿಕ್ಕೆ ಆಚಾರ್ಯರ ಸರ್ವಮೂಲ ಗ್ರಂಥದ ಇರವು, ಅದನ್ನು ಕೇವಲ ಇಟ್ಟುಕೊಂಡ್ರೆ ಸಾಕು, ನಿಮಗೆಲ್ಲ ಶ್ರೇಯಸ್ಸು ಉಂಟಾಗ್ತದೆ ಅಂತ ಹೇಳ್ತಾರೆ. ಅಷ್ಟು ಮಹತ್ವ ಈ ಸರ್ವಮೂಲ ಗ್ರಂಥಗಳಿಗೆ ಉಂಟು. ಗೀತಾದಲ್ಲಿ 2 ಗ್ರಂಥಗಳು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅಂತ ಗ್ರಂಥಗಳು ಬರೆದಿದ್ದಾರೆ. ಆಮೇಲೆ ಸೂತ್ರ ಗ್ರಂಥಗಳು, ಅದು ಬಹಳ ಮಹತ್ವದ್ದು, ಬಹಳ ಜನಕ್ಕೆ ಗೊತ್ತೇ ಇಲ್ಲ ಇದು. ಸೂತ್ರ ಗ್ರಂಥಗಳು 4. ಆ ಸೂತ್ರ ಗ್ರಂಥಗಳೇ ಸರ್ವಶಾಸ್ತ್ರದ ತಿರುಳು. ಒಂದು ಕಡೆ ಮಾಡಿಟ್ರೆ ಹಾಲಿನ ತಿರುಳು ಎಲ್ಲಿರ್ತದೆ? ಕೆನೆಯೊಳಗಿರ್ತದೆ. ಬಾಸುಂದೆ ಅಂತ ಅನ್ಬಾರ್ದು, ಕೆನೆಯೊಳಗಿರ್ತದೆ. ಹಾಗೆ ಸಮಗ್ರ ಶಾಸ್ತ್ರದ ತಿರುಳು ಇರೋದು ಯಾವುದ್ರೊಳಗೆ ಅಂತಂದ್ರೆ ಅದು ಬ್ರಹ್ಮಸೂತ್ರಗಳ ಭಾಷ್ಯ ಏನು ಆಚಾರ್ಯ ಬರೆದಿದ್ದಾರೆ. ಆ ಭಾಷ್ಯ, ಅದರ ಬಗ್ಗೆ ಮುಂದೆ ಮಧ್ವ ವಿಜಯದ ಕಥೆಗಳಲ್ಲಿ ಕೇಳ್ತೀವಿ. ಅದು ಸಾಕ್ಷಾತ್ ವೇದವ್ಯಾಸರಿಂದ ಅನುಜ್ಞೆಯನ್ನು ಪಡ್ಕೊಂಡು ಬರೆದಿದ್ದು. ನೀವು ಯಾರ್ದಾದ್ರೂ ಕಥೆಗಳನ್ನು ಓದಿರ್ಬೇಕಾದ್ರೆ ಅಲ್ಲಿ ಬದರಿಗೆ ಹೋಗಿ ಆಚಾರ್ಯರಿಗೆ ಹೋಗಿ ನಮಸ್ಕಾರ ಮಾಡಿ ನಾನು ಗ್ರಂಥವನ್ನು ಬರಿತೀನಿ ಅಂತ ಅನುಜ್ಞೆಯನ್ನು ತೆಗೆದುಕೊಂಡ ಉದಾಹರಣೆ ಇಲ್ಲ. ಇದು ಎಷ್ಟು ಮತ್ತೆ ಪವಿತ್ರ ಮತ್ತು ಅಥೆಂಟಿಕ್ ಅಂದರೆ, ಹೋಗಿ ಬದರಿಕಾಶ್ರಮಕ್ಕೆ ಹೋಗಿ ವೇದವ್ಯಾಸರ ಸಂದರ್ಶನ ಮಾಡಿ ಅವರ ಅನುಗ್ರಹದಿಂದ ಅನುಜ್ಞೆಯನ್ನು ಪಡೆದುಕೊಂಡು ಬಂದು ಗೀತಾಭಾಷ್ಯದ ಬ್ರಹ್ಮಸೂತ್ರ ಭಾಷ್ಯದ ಲೇಖನವನ್ನು ಆಚಾರ ಮಾಡಿದ್ದಾರೆ. ಅಂತಹ ಅದ್ಭುತವಾದ ಮತ್ತೆ ಆಚಾರ್ಯರ ಸರಣಿ ಅಂತ. ಉಪನಿಷತ್ತಿನ ಮೇಲೆ 10 ಉಪನಿಷತ್ತುಗಳಿಗೆ ಗ್ರಂಥ ಬರೆದಿದ್ದಾರೆ. ಒಂದೊಂದು ಅದ್ಭುತನೇ. ಈಶ, ಕೇನ, ಕಠ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ತೈತ್ತರೀಯ, ಐತರೇಯ, ಬೃಹದಾರಣ್ಯಕ ಮತ್ತು ಛಾಂದೋಗ್ಯ ಉಪನಿಷತ್ತು. ಈ 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಅದನ್ನು
ನೆನಪು ಮಾಡಿಕೊಂಡ್ರೆ ಸಾಕು. ಇವತ್ತು ನಾವು ಮಾಡ್ತಿರೋದು ಅಷ್ಟೇ, ನೆನಪು ಮಾಡ್ಕೊಳ್ಳೋ ಕೆಲಸ. ಇಷ್ಟಿಷ್ಟು ಮಾಡಿದ್ದಾರೆ ಆಚಾರ್ಯರು ಅಂತ ನೆನಪು ಮಾಡಿಕೊಂಡು ಅವರ ಮತ್ತೆ ಮಧ್ವ ವಿಜಯವನ್ನು ಕೇಳಬೇಕು ಅನ್ನೋದಕ್ಕೆ. ವೇದದ ಮೇಲೆ ಋಗ್ಭಾಷ್ಯವನ್ನು ಬರೆದಿದ್ದಾರೆ, ನಮಗೆಲ್ಲ ಗೊತ್ತು. ಆ ಋಗ್ಭಾಷ್ಯದ ಪಾಠ ಹೇಳೋದು ಅಂದರೆ ಅದೊಂದು ಬಹಳ ದೊಡ್ಡ ಕೆಲಸ, ಕಬ್ಬಿಣದ ಕಡಲೆ ಅಂತ ಋಗ್ಭಾಷ್ಯದ ಪಾಠ. ಇನ್ನು ಇತಿಹಾಸದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಇತ್ತೀಚೆಗೆ ನೀವು ಇಲ್ಲಿ ಪ್ರವಚನವನ್ನು ಕೇಳಿದ್ದೀರಿ. ತಾತ್ಪರ್ಯ ನಿರ್ಣಯ ಅಂತಂದ್ರೆ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ ಅಂತ ತತ್ವ ನಿರ್ಣಯ ಕೇಳಿದ್ರೆ, ತಾತ್ಪರ್ಯ ನಿರ್ಣಯವನ್ನ ಆಚಾರ್ಯರು ವೇದವ್ಯಾಸರು ಹೇಳ್ತಾರೆ, ಮಹಾಭಾರತ ಬರೆದು ಬಂದೆ, ಆದರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಜನಕ್ಕೆ ಆಗ್ತಾ ಇಲ್ಲ, ನೀವು ಆ ಮಹಾಭಾರತವನ್ನ ಸರಿ ಮಾಡಿ ತೋರಿಸ್ಬೇಕು ಜನರಿಗೆ ಅಂತ ಹೇಳಿ ಆ ಆದೇಶದ ಮೇರೆಗೆ ಬರೆದ ಅದ್ಭುತವಾದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಯಮಕ ಭಾರತ. ಇದನ್ನು ಇತಿಹಾಸದ ಮತ್ತೆ ಇದರಲ್ಲಿ ಬರೀತಾರೆ. ಮತ್ತೆ ಮುಂದೆ ಪ್ರಕರಣ ಗ್ರಂಥಗಳು ಅಂತಿದೆ, ಅವುಗಳಿಗೆ ಕಿಡಿ ಅಂತ ಕರೀತಾರೆ. ನೀವು ಒಲೆ ಹೊತ್ತಿರ್ತೀರಿ, ಒಲೆ ಹೊತ್ತಿದಾಗ ಅದರ ಶಾಖ ಇದು ಪ್ರಧಾನ, ಆದರೆ ನಿಮಗೊಂದು ಸ್ವಲ್ಪ ಸಿಡಿತದ ನೋಡ್ರಿ ಕಿಡಿ. ಆ ಕಿಡಿ ಸಿಡಿದಾಗ ಗೊತ್ತಾಗ್ತದೆ, ಓ ಒಳ್ಳೆ ಚೆನ್ನಾಗಿ ಒಲೆ ಹೊತ್ತಿದೆ ಅಂತ. ಹಾಗೆ ಆಚಾರ್ಯರ ಗ್ರಂಥದ ಆ ಪ್ರಕಾಶವನ್ನು ಪಡೀಲಿಕ್ಕೆ ಹೋದ ನಮಗೆ ಮೊದಲಿಗೆ ಆ ಪ್ರಕಾಶದ ಪರಿಚಯ ಆಗೋದು ಯಾವುದರಿಂದ ಅಂದರೆ ಪ್ರಕರಣ ಗ್ರಂಥಗಳಿಂದ. ಮಾಯಾವಾದ ಖಂಡನ, ಉಪಾಧಿ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ತತ್ವೋದ್ಯೋತ, ತತ್ವನಿರ್ಣಯ, ಹೀಗೆ 10 ಗ್ರಂಥಗಳನ್ನು ಪ್ರಕರಣ ಗ್ರಂಥಗಳು ಅಂತ ಕರೀತಾರೆ. ಇದು ಯಾವಾಗಲೂ ಹೇಳ್ತಿರ್ತೀನಿ, ಕಂಪ್ಯೂಟರ್ ಇಂಜಿನಿಯರ್ಸಿಗೆ ಗೊತ್ತಾಗ್ತದೆ. ಕಂಪ್ಯೂಟರ್ನೊಳಗೆ 2 ಥರ ಅಪ್ಲಿಕೇಶನ್ ಇರ್ತಾವೆ. ಕಂಪ್ಯೂಟರ್ ತಯಾರಾಗ್ಲಿಕ್ಕೆ ಬೇಕಾದ ಅಪ್ಲಿಕೇಶನ್ನು, ಕಂಪ್ಯೂಟರ್ ತಯಾರಾದ ಮೇಲೆ ನಾವು ಅದರ ಮೇಲೆ ರನ್ ಮಾಡುವ ಅಪ್ಲಿಕೇಶನ್. ಇದು ಸಿಸ್ಟಮ್ ಸಾಫ್ಟ್ವೇರ್ ಇದ್ದಂಗೆ ಕಂಪ್ಯೂಟರ್ ತಯಾರಾಗ್ಲಿಕ್ಕೆ ಬೇಕಾದ ಅಪ್ಲಿಕೇಶನ್. ಹಾಗೆ ಶಾಸ್ತ್ರ ಅನ್ನೋದು ನಮಗೆ ಗೊತ್ತಾಗಲಿಕ್ಕೆ ಮೊದಲಿಗೆ ಬೇಕಾಗಿರುವ ಗ್ರಂಥಗಳು ಈ ಪ್ರಕರಣ ಗ್ರಂಥಗಳು ಅಂತೆಲ್ಲ ಹೇಳ್ತಾರೆ. ಆಮೇಲೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗುವ ಆಚಾರ ಗ್ರಂಥಗಳು. ಈಗ ಏಕಾದಶಿಗೆ ಎಷ್ಟು ಬಡದಾಡ್ತೀವಿ ನಮ್ಗೆ ಗೊತ್ತದೆ ಎಲ್ಲ. ಆ ಏಕಾದಶಿಯನ್ನ ಯಾವ ರೀತಿಯಾಗಿ ಮಾಡಬೇಕು, ಏಕಾದಶಿಯ ಮಹತ್ವ ಗೊತ್ತಾದರೆ ಈ ಬಡದಾಟಕ್ಕೆ ಏನು ಮಹತ್ವ ಅಂತ ಗೊತ್ತಾಗ್ತದೆ. ಎಷ್ಟೋ ಸಲ ಹೆಂಗಾಗ್ತದೆ ಅಂದರೆ ಏಕಾದಶಿ ಏನು ಮಹತ್ವ ಅಂತ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಆದ್ದರಿಂದ ಮತ್ತೆ ಅದ್ರ ಮೇಲೆ ಮಾಡುವ ಯಾವ ಚರ್ಚೆಗಳಿಗೂ ಏನು ಮಹತ್ವ ಇರುವುದಿಲ್ಲ. ಏಕಾದಶಿ ಯಾಕೆ ಮಾಡಬೇಕು ಅಂತ, ಬ್ರಹ್ಮಚಾರಿ ಗೃಹಸ್ಥೋವಾ ವಾನಪ್ರಸ್ಥೋ ಯತಿಸ್ತಥಾ ಏಕಾದಶ್ಯಾಂ ನ ಭುಂಜೀತ ಅಂತ ಶಾಸ್ತ್ರದ ಆದೇಶ ಇದೆ. ಅದು ಹೇಗೆ ಮಹತ್ವದ್ದು, ಅದರಿಂದ ಆಗುವ ಸೌಭಾಗ್ಯ ಎಂತಹದ್ದು ಅಂತ ಅನ್ನೋದನ್ನ ಕೃಷ್ಣಾಮೃತ ಮಹಾರ್ಣವ, ಸದಾಚಾರ ಸ್ಮೃತಿ ಇತ್ಯಾದಿ ಗ್ರಂಥಗಳಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಸಾಮಾನ್ಯರು ಸಂತೋಷವಾಗಿ ಹಾಡಿ ನಲಿಯಲಿಕ್ಕೆ 12 ಹಾಡುಗಳನ್ನು ಬರೆದಿದ್ದಾರೆ. ಯಾವ 12 ಹಾಡುಗಳು? 12 ಸ್ತೋತ್ರ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀ ವೆಂಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಂಥ ಅದ್ಭುತವಾದ ಆಚಾರ್ಯರು ತಮ್ಮ ಸೊಬಗನ್ನು ತೋರಿಸ್ತಾರೆ. ಕೇವಲ ಬ್ರಹ್ಮಸೂತ್ರದ ಗಾಂಭೀರ್ಯ ಅಲ್ಲ, 12 ಸ್ತೋತ್ರದ ಮಾಧುರ್ಯ ಇದು ಕೂಡ ಶಾಸ್ತ್ರದಲ್ಲಿ ಆಚಾರ್ಯರು ಒದಗಿಸಿಟ್ಟಿದ್ದಾರೆ. ಈ ಎಲ್ಲ ಕಾರಣಕ್ಕೆ ಸರ್ವಮೂಲ ಅನ್ನೋದು ಸರ್ವಕ್ಕೂ ಮೂಲವಾಗಿ, ಅರ್ಥಾತ್ ನಮ್ಮ ಎಲ್ಲ ಮತ್ತೆ ಬಾಧೆಗಳಿಗೆ ಮೂಲಭೂತವಾದ ದಿವ್ಯೌಷಧವಾಗಿ ಕಾಣಿಸ್ತದೆ. ಸರ್ವ ಅಂತಂದ್ರೆ ಪರಮಾತ್ಮ ನರಸಿಂಹದೇವರು, ಅದಕ್ಕೆ ಮೂಲ, ಅವನ್ನ ತಿಳಿಲಿಕ್ಕೆ ನಮಗೆ ಮೂಲವಾಗಿ ಬೇಕಾಗುವ ಗ್ರಂಥಗಳು ಅನ್ನುವ ಅರ್ಥನೂ ಅದಕ್ಕೆ ಉಂಟು. ಆದ್ದರಿಂದ ಈ ಸರ್ವಮೂಲಗಳನ್ನು ರಚನೆ ಮಾಡಿ ಆಚಾರ್ಯರು ಒಂದರ್ಥದಲ್ಲಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅದು ಹೇಳ್ತಾರಲ್ಲ, ದೃಶ್ಯೋಸ್ತಿ ಬದರಿ ತಟೆ. ನೋಡಬೇಕು ಅಂತಂದ್ರೆ ಬದರಿಗೆ ಹೋಗ್ಬೇಕು. ಅದು ಯಾವ ಬದರಿ? ಉತ್ತರ ಬದರಿಗೆ ಹೋಗ್ಬೇಕು. ಅದನ್ನ ಹೋಗ್ಲಿಕ್ಕೆ ಆಗೋದಿಲ್ಲ ಸಾಮಾನ್ಯರಿಗೆ. ಆದರೆ ಅದೃಶ್ಯವಾಗಿ ಮತ್ತೆ ಒಂದರ್ಥದಲ್ಲಿ ವಾಂಗ್ಮಯ ರೂಪದಲ್ಲಿ ಆಚಾರ್ಯರು ಈ ಸರ್ವಮೂಲ ಗ್ರಂಥಗಳಲ್ಲಿ ಯಾವಾಗಲೂ ವಾಸ ಮಾಡ್ತಾ ಇರ್ತಾರೆ. ಹೀಗಾಗಿ ಒಂದು ಸರ್ವಮೂಲ ಪ್ರತಿಮೆ, ಇನ್ನೊಂದು ಮಧ್ವ ವಿಜಯದ ಪ್ರತಿಮೆ, 2 ಪ್ರತಿಮೆ ನಮ್ಮ ಮನೆಯೊಳಗೆ ಯಾವಾಗಲೂ ಇರಬೇಕು. ಈ 2ಕ್ಕೂ ದಿನ ಪೂಜೆ ಮಾಡಬೇಕು. ಎಷ್ಟಾಗ್ತದೋ ಅಷ್ಟು ನಮ್ಮ ಕಡೆಯಿಂದ ಅಧ್ಯಯನವನ್ನು ಮಾಡಬೇಕು. ಆವಾಗ ಈ ಮಧ್ವನವಮಿಯ ಎಲ್ಲ ಶ್ರಮ ಸಾರ್ಥಕವಾಗಿ ಹೋಗ್ತದೆ. ಇದರಲ್ಲಿ ಹೆಚ್ಚಿನ ಯಾವ ಕೆಲಸಕ್ಕೂ ಅವಕಾಶ ಇಲ್ಲ. ಮಧ್ವನವಮಿ ಅಂದ್ರೆ ಏನು, ದೀಪ ಹಾಕೋದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಸಾಯಂಕಾಲ ಬಂದು ಪ್ರವಚನ ಕೇಳೋದು, ಬೆಳಗ್ಗೆ ಪಾರಾಯಣ ಮಾಡೋದು, ಮಧ್ವ ನಾಮದ ಚಿಂತನೆಯನ್ನು ಮಾಡೋದು, ಇದೇ ಕೆಲಸ ಮಧ್ವನವಮಿಯಲ್ಲಿ. ಅದಕ್ಕಾಗಿ ನಾವೆಲ್ಲ ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದಿದ್ದು ನಿಜವಾಗಿಯೂ ಭಗವಂತನಿಗೆ ಪ್ರೀತಿ ಆಗ್ತದೆ ಅನ್ನುವ ಕಾರಣಕ್ಕಾಗಿ. ಯಾವ ಬೇರೆ ಕಾರಣ ಇಲ್ಲ. ಅದನ್ನು ಆಚಾರ್ಯ ಬರೀತಾರೆ, ನಾರಾಯಣ ಪಂಡಿತ ಆಚಾರ್ಯ ಹೇಳ್ತಾರೆ. ಏನಂದ್ರೆ ಇದಕ್ಕೆ ಯಾವ ಕಾರಣ ಇಲ್ಲ. ಮನೋವಿಶುದ್ಧಿಯೈ ಚರಿತಾನುವಾದ, ಮನಸ್ಸಿನ ಶುದ್ಧಿ ಆಗ್ಬೇಕು ಅನ್ನೋದು ಬಿಟ್ರೆ ಇನ್ಯಾವ ಕಾರಣ ಇಲ್ಲ. ಅದಕ್ಕಾಗಿ ಬರಿತಾ ಇದ್ದೇನೆ ಅಂತ ಹೇಳ್ತಾರೆ. ಈ ನಾರಾಯಣ ಪಂಡಿತಾಚಾರ್ಯರು 1260ನೇ ಇಸ್ವಿ ಹತ್ರ ಅಂದ್ರೆ ಆಚಾರ್ಯರು ಹುಟ್ಟಿದ ಮೇಲೆ ಒಂದು 50 ವರ್ಷ ಆದ್ಮೇಲೆ ಹುಟ್ಟಿದ್ದಾರೆ.
ಆಚಾರ್ಯರು ಇರುವಾಗ ಒಂದು 20-30 ವರ್ಷ ಅವರಿಗೆ ವಯಸ್ಸು. ಆದ್ದರಿಂದ ಅವರು ನೋಡಿ ಬರೆದಿರುವ ಅಥವಾ ಅವರನ್ನು ನೋಡಿದವರ ಹತ್ರ ಕೇಳಿ ಬರೆದಿರುವ ಸಾಧ್ಯತೆ ಬಹಳ ದಟ್ಟವಾಗಿ ಇದೆ. ಅದೇ ಇತಿಹಾಸದಲ್ಲಿ ನಮಗೆ ಗೊತ್ತಾಗುವುದು. ಅದಕ್ಕಾಗಿ ಇದನ್ನ ದೊಡ್ಡ ಗ್ರಂಥ ಅಂತ ಹೇಳಿ ನಾವು ಕರೀತೇವೆ. ಈ ನಾರಾಯಣ ಪಂಡಿತಾಚಾರ್ಯರು ಲಿಕುಚ ವಂಶದವರು. ಮುಂದೆ ಲಿಕುಚ ವಂಶದ ಬಗ್ಗೆ ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ ತ್ರಯೋ ಲಿಕುಚ ಶೇಖರಾಹ ಅಂತ ಬರ್ತದೆ. ಆದ್ದರಿಂದ ಈ ಲಿಕುಚ ವಂಶದಲ್ಲಿ ಬಂದಂತಹ ಈ ತ್ರಿವಿಕ್ರಮ ಪಂಡಿತಾಚಾರ್ಯರಿದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಶಿಷ್ಯತ್ವವನ್ನ ವಹಿಸಿದರು. 15ನೇ ಸರ್ಗ ನಮಗೆ ಕೇಳಲಿಕ್ಕೆ ಅದ್ಭುತ. ಅದಕ್ಕಾಗಿ 2 ದಿನ ಮೀಸಲಿಡಬೇಕು ನಾವು, ಅಷ್ಟು ಮತ್ತೆ ಸಂಪನ್ಮೂಲ ಅದರೊಳಗೆ ಸಿಗ್ತದೆ. ಅಂತಹ 15ನೇ ಸರ್ಗದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ಆಚಾರ್ಯರಿಗೂ ವಾದ ಕಥಾ ನಡೆದು ಅಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಶರಣಾಗತರಾಗ್ತಾರೆ. ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆಯನ್ನ ಬೆಳಗಿದ ದಿವ್ಯ ಜ್ಯೋತಿ ನಾರಾಯಣ ಪಂಡಿತಾಚಾರ್ಯ. ಅವರ 3ನೇ ಮಗ ಅಂತವ್ರು, 3 ಮಕ್ಕಳು, 3ನೇ ಮಗ ನಾರಾಯಣ ಪಂಡಿತಾಚಾರ್ಯರು. ಆ ನಾರಾಯಣ ಪಂಡಿತಾಚಾರ್ಯರು ಅನೇಕ ಗ್ರಂಥಗಳನ್ನು ಬರೆದರು. ಅನೇಕ ಗ್ರಂಥಗಳ ಬರೆದು ಅದನ್ನು ಗುಡಿಯಂತೆ ಮಾಡಿದರೆ ಕಲಶದಂತೆ ಸುಮಧ್ವ ವಿಜಯವನ್ನ ಇಟ್ಟಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಭಾವಪ್ರಕಾಶಿಕ ಅಂತ ಅವರೇ ಬರೆದ ವ್ಯಾಖ್ಯಾನ. ಎಷ್ಟೋ ಕಡೆ ಏನಾಗ್ತದೆ ಅಂದ್ರೆ, ಆಚಾರ್ಯರದೊಂದು ವೈಶಿಷ್ಟ್ಯ ಏನು ಅಂದ್ರೆ, ಇವರು ನಮ್ಮಂತೆ ಅಂದ್ರೆ ಈ ಕೆಳಗೆ ಘಟ್ಟದ ಮೇಲೆ ಅವತಾರ ಮಾಡಿದ್ದಲ್ಲ. ಆಚಾರ್ಯರು ಅವತಾರ ಮಾಡಿದ್ದು ಉಡುಪಿ ಕ್ಷೇತ್ರದಲ್ಲಿ. ಹೀಗಾಗಿ ಅಲ್ಲಿಯ ಕೆಲವು ಈ ಲೋಕಲ್ ವರ್ಡ್ಸ್ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ತುಳು ಭಾಷೆಯ ಬ್ಯಾಕ್ಗ್ರೌಂಡ್ ಇರಬೇಕಾಗ್ತದೆ. ತವಳವರು ಹೇಳುವಷ್ಟು ಪರಿಪಾಠದ ಶುದ್ಧಿ ಸಾಮಾನ್ಯರಿಗೆ ಬರುವುದಿಲ್ಲ. ಅದಕ್ಕಾಗಿ ನಾರಾಯಣ ಪಂಡಿತಾಚಾರ್ಯ ವಿಚಾರ ಮಾಡಿದರು. ಕೆಲವೆಲ್ಲ ಮತ್ತು ನಾಳೆ ಇನ್ಯಾರೋ ಸೇರಿಸಿ ಮತ್ತೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದನ್ ತರಿತಾನಪಿ ಕುರ್ಯುಹು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ. ಅದು ಆಚಾರ್ಯ ಹೇಳಿದ್ದಾರೆ. ನಮಗೆ ತಿಳಿಲಿಲ್ಲ, ಯಾವುದೋ ನಮ್ದೊಂದು ವಾಕ್ಯ ಸೇರಿಸ್ಬಿಡೋದು ಅದ್ರೊಳಗೆ. ಅದಕ್ಕೆ ನೋಡ್ರಿ, ಹಾಡುಗಳು ನಿಮ್ಮ ಬಾಯಿಯೊಳಗೆ ಬರೋದು ಒಂದಿರ್ತದೆ, ಗ್ರಂಥದೊಳಗೆ ಇನ್ನೊಂದು ಇರ್ತದೆ. ಯಾಕೆಂದ್ರೆ ಪಾಪ ಸಂಗೀತ ಹಾಡೋರು ಆ ಗ್ರಂಥದೊಳಗೆ ಇದ್ದದ್ದು ಯಾಕೋ ನಮ್ಮ ಧಾಟಿಗೆ ಸೇರವಲ್ತು ಅಂತ ಹೇಳಿ ತಮ್ದೊಂದು 2 ಶಬ್ದ ಹಾಕಿದ್ರು, 1-2 ತೆಗೆದೋ 1-2 ಹಾಕಿನೋ ಮುಗಿಸ್ಬಿಟ್ಟಿರ್ತಾರೆ. ಹೀಗೆ ಗ್ರಂಥಕ್ಕೆ ಮಧ್ವ ವಿಜಯಕ್ಕೆ ಏನಾದರೂ ಮಾಡಿ ಯಾರು ಮಂದಿ ಅನ್ನುವ ಒಂದು ವಿಚಾರಕ್ಕೆ ನಾರಾಯಣ ಪಂಡಿತಾಚಾರ್ಯರು ಗ್ರಂಥವನ್ನು ಬರೆದ ನಾರಾಯಣ ಪಂಡಿತಾಚಾರ್ಯರು ಏನು ಮಾಡಿದ್ರು ಅಂದ್ರೆ, ಅವರೇ ಒಂದು ವ್ಯಾಖ್ಯಾನ ಬರೆದರು, ಎಕ್ಸ್ಪ್ಲನೇಷನ್ ಅವ್ರದೇ. ಎಲ್ಲೆಲ್ಲಿ ಕಷ್ಟದ ಭಾಗ ಬರ್ತದೋ, ಎಲ್ಲೆಲ್ಲಿ ಮತ್ತೆ ವಿಶೇಷ ಭಾಗ ಉಂಟೋ ಅಲ್ಲಿ ಭಾವಪ್ರಕಾಶಿಕ ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಹೀಗಾಗಿ ನಮಗೆ ಏನೂ ಕಷ್ಟ ಇಲ್ಲ. ಸ್ವಲ್ಪ ಕಷ್ಟ ಅನಿಸ್ತಾ ಭಾವಪ್ರಕಾಶಿಕದವ್ರು ಕೊಟ್ಟು ಬಿಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಇದು ಒಂದು. ಇನ್ನು ಅನೇಕ ಮಹಾನುಭಾವರು ಈ ಮಧ್ವ ವಿಜಯಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದೊಂಚೂರು ತಿಳ್ಕೊಂಡು ನಾವು ಆರಂಭ ಮಾಡೋಣ. ವ್ಯಾಖ್ಯಾನ ಅಂದ್ರೆ ಏನು ಅಂದ್ರೆ, ಮೂಲ ಗ್ರಂಥವ ಹೃದಯವನ್ನ ವಿಸ್ತಾರ ಮಾಡಿ ಅರ್ಥವಾಗುವಂತೆ ತೋರಿಸಿಕೊಡುವ ಗ್ರಂಥ. ಇದು ವ್ಯಾಖ್ಯಾನ ಅಂತ ಕರೀತಾರೆ. ಈಗ ಟೀಕಾಕೃತ್ಪಾದರು ಗ್ರಂಥ ಬರೆದಿದ್ದಾರೆ, ಶ್ರೀಮನ್ ನ್ಯಾಯಸುಧಾ ಅಂತ. 50 ಜನ ವ್ಯಾಖ್ಯಾನ ಮಾಡಿದ್ದಾರೆ. ಗೊತ್ತಿರೋದು 50, ಗೊತ್ತಿಲ್ಲದೆ ಇರೋದು ಎಷ್ಟದನ್ನು 50 ಜನ ವ್ಯಾಖ್ಯಾನ ಮಾಡಿದ್ರು. ಒಂದು ಅರ್ಥ ಏನು? ಮೂಲ ಗ್ರಂಥ ನ್ಯಾಯಸುಧಾ ತಿಳಿಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ವಿಸ್ತಾರ ಮಾಡಿ ರಾಯರು ಪರಿಮಳ ಅಂತ ಬರೆದ್ರು. ಮತ್ತೆ ಶ್ರೀನಿವಾಸ ತೀರ್ಥರು ವಿಶೇಷವಾಗಿ ಅವರ ವ್ಯಾಖ್ಯಾನವನ್ನು ಬರೆದ್ರು. ಹೀಗೆ ಅನೇಕ ಮಹಾನುಭಾವರು ತಮ್ಮ ತಮ್ಮ ವ್ಯಾಖ್ಯಾನವನ್ನು ಬರೆದರು. ಮಧ್ವ ವಿಜಯಕ್ಕೆ ವೇದಾಂಗ ತೀರ್ಥರು ಅಂತ ಹೇಳಿ ಅತಿ ಪ್ರಾಚೀನವಾದ ವ್ಯಾಖ್ಯಾನ. ಭಾವಪ್ರಕಾಶಿಕ ಆದಮೇಲೆ ಬಂದದ್ದು ವೇದಾಂಗ ತೀರ್ಥರ ವ್ಯಾಖ್ಯಾನ. ಇದನ್ನ ಮೋಸ್ಟ್ ಅಥೆಂಟಿಕ್ ಅಂತ ವಿಶೇಷವಾಗಿ ತುಳುನಾಡಿನ ಪಂಡಿತರೆಲ್ಲ ಒಪ್ತಾರೆ. ವೇದಾಂಗ ತೀರ್ಥರ ವ್ಯಾಖ್ಯಾನ ಭಾರಿ ಗಟ್ಟಿ ವ್ಯಾಖ್ಯಾನ. ಅದಾದ ಮೇಲೆ ನಮ್ಮಂಥವರಿಗೆ ಸ್ವಲ್ಪ ಅರ್ಥ ಆಗಲಿ, ಸ್ವಲ್ಪ ನೇರವಾಗಿ ಬೇಗ ಅರ್ಥ ಆಗಲಿ ಅನ್ನುವ ವಿದ್ಯಾರ್ಥಿಗಳಿಗೆ ಬರೆದಂತಹ 2 ಗ್ರಂಥಗಳಿದೆ, 2 ವ್ಯಾಖ್ಯಾನ. ವಿಶ್ವಪತಿ ತೀರ್ಥರು ಅಂತ ಹೇಳಿ ಒಬ್ಬರು ಮಹಾನುಭಾವರು, ಯತಿಗಳು, ಅವರು ಬರೆದಿರುವ ಪದಾರ್ಥ ದೀಪಿಕಾ ಉದ್ಬೋಧಿಕಾ ಅಂತ ಅದರ ಹೆಸರು. ಪದಾರ್ಥ ದೀಪಿಕಾ ಉದ್ಬೋಧಿಕಾ ಅಂತ ಅದು ಗ್ರಂಥ. ಆಮೇಲೆ ಪದಾರ್ಥ ದೀಪಿಕಾ ಅಂತ ನಾರಾಯಣ ಪಂಡಿತಾಚಾರ್ಯ ಬರೆದರೆ, ಅದರ ಉದ್ಬೋಧನೆ ಮಾಡಲಿಕ್ಕಾಗಿ ಪದಾರ್ಥ ದೀಪಿಕಾ ಉದ್ಬೋಧಿಕಾ ಅಂತ ಅವರು ಬರೆದಿದ್ದಾರೆ. ಆಮೇಲೆ ಮಂದೋಪಕಾರಣಿ ಅಂತ ಛಲಾರಿ ಶಿಶಾಚಾರ್ಯರು ಮಂದೋಪಕಾರಣಿ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಏರಿ ಬಾಳಾಚಾರ್ಯರು ಅಂತ ಅವರು ಶುಭಾಭರಣ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಶುಭಾಭರಣ, ಆ ಹೆಸರು ಕೇಳಿದ್ರೆ ನಮಗೆ ಶುಭ ಆಗಬೇಕು, ಅಷ್ಟು ಚೆನ್ನಾಗಿ ಅದರ ಹೆಸರಿಟ್ಟಿದ್ದಾರೆ. ವ್ಯಾಖ್ಯಾನ ಖಂಡನತ್ರಯಕ್ಕೆ ವ್ಯಾಖ್ಯಾನ ಮಾಡುವಾಗ ವ್ಯಾಸರಾಯರು ಹೆಸರಿಟ್ಟಿದ್ದಾರೆ ಮಂದಾರ ಮಂಜರಿ ಅಂತ. ಆ ಹೆಸರು ಕೇಳಿದ್ರೇನೆ ಮತ್ತೆ ಆ ಗ್ರಂಥವನ್ನು ಓದಲಿಕ್ಕೆ ಇರುವ ತಾಪ ಎಲ್ಲ ದೂರ ಆಗಬೇಕು. ಹಾಗೆ ಇವರು ಏರಿ ಆಚಾರ್ಯರು ಶುಭಾಭರಣ ಅಂತ ಗ್ರಂಥ ಬರೆದಿದ್ದಾರೆ.
ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ತತ್ವಚಂದ್ರಿಕಾ ಅಂತನ್ನೋ ವ್ಯಾಖ್ಯಾನ ಬರೆದಿದ್ದಾರೆ. ಇತ್ತೀಚಿನ ಅತಿ ಅರ್ವಾಚೀನ ವ್ಯಾಖ್ಯಾನ ಅಂತಂದ್ರೆ ತತ್ವಚಂದ್ರಿಕಾ. ಆ ತತ್ವಚಂದ್ರಿಕಾ ಗ್ರಂಥವನ್ನ ಇವರು ಬನ್ನಂಜೆ ಆಚಾರ್ಯರು ಬರೆದಿದ್ದಾರೆ. ಅವರು ಸಾಕಷ್ಟು ಕಡೆ ವಿಚಾರ ವಿಶ್ಲೇಷಣೆಯನ್ನು ಮಾಡಿ ತುಳುನಾಡಿನ ರೀತಿಯಲ್ಲಿ ಯಾವುದು ಹೆಚ್ಚು ಯೋಗ್ಯ ಅನ್ನುವ ತಮ್ಮ ವಾದವನ್ನ ಅಲ್ಲಿ ಮಂಡಿಸಿದ್ದಾರೆ. ಇನ್ನು ಕನ್ನಡದೊಳಗೂ ಸಾಕಷ್ಟು ಜನ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದಂ ಪ್ರಥಮವಾಗಿ ಅಂತ ಹೇಳಲಿಕ್ಕೆ ಆಗದೇ ಇದ್ರೂ ಕೂಡ ಇತ್ತೀಚೆಗೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಬಳಸೋದು ಸಾಣೂರು ಭೀಮಭಟ್ಟರ ಏನು ಕನ್ನಡ ವ್ಯಾಖ್ಯಾನ ಇದೆ ಅದನ್ನ. ಇನ್ನೊಬ್ಬರು ನಮ್ಮ ಧಾರವಾಡದವರೇ ತೆರಗುಂಡಿ ಗೋಪಾಲಕೃಷ್ಣಾಚಾರ್ಯರು ಅಂತ ಮಹಾನುಭಾವರು, ಅವರು ಇದನ್ನ ಭಾಮಿನಿ ಷಟ್ಪದಿಯೊಳಗೆ ಬರೆದಿದ್ದಾರೆ. ನಿಮ್ಗೆಲ್ಲ ಗೊತ್ತಲ್ಲ, ಶ್ರೀ ಅರಸಗಾಂಗೆ ಯನುತ ಆ ಧಾಟಿಯೊಳಗೆ ಇಡೀ ಸುಮಧ್ವಿಜಯವನ್ನು ಬರೆದಿದ್ದಾರೆ ತೆರಗುಂಡಿ ಗೋಪಾಲಕೃಷ್ಣಾಚಾರ್ಯ. ಆ ಗ್ರಂಥ ಇಲ್ಲೇ ವಿದ್ಯಾಪೀಠದಿಂದ ಪಬ್ಲಿಷ್ ಆಗಿತ್ತು, ಹಳೇದು. ಅವರು ಕೂಡ ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಗೊತ್ತಿರುವ ಸಾಮಾನ್ಯ ಸಂಗತಿನೇ. ಒಂದು ಸಲ ನೆನಪು ಮಾಡಿಕೊಂಡ್ರೆ ಪೂರ್ವ ಸೂರಿಗಳು, ಪೂರ್ವ ವಿದ್ಯಾವಂತರು ಯಾರಿದ್ದಾರೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ, ಅವ್ರ ನೆನಪು ಮಾಡಿಕೊಂಡ್ರೇನೆ ಇದೊಂದು ಪಾವನವಾದ ಕೆಲಸ ಆಗ್ತದೆ. ಯಾರೋ ಪಾಪ ಎಷ್ಟೆಷ್ಟೋ ಕೆಲಸ ಮಾಡಿರ್ತಾರೆ, ಒಂದು ದಿನ ಒಂದು ವೇದಿಕೆಯಲ್ಲಿ ನೆನಪು ಕೂಡ ಮಾಡ್ಕೊಳ್ಳದೆ ಇದ್ರೆ ಅಪರಾಧ ಆಗ್ತದೆ. ಅದಕ್ಕಾಗಿ ಇದು ಅತ್ಯಂತ ಅನಿವಾರ್ಯದ ಕರ್ತವ್ಯ. ಪೂರ್ವ ಸೂರಿಗಳನ್ನ ಮಾಡಿದರೆ ಋಷಿ ಋಣ ತೀರಿಸಿದಂಗೆ ಆಗ್ತದೆ. ಇದೇ ಬ್ರಹ್ಮಯಜ್ಞ. ನಾವು ಬ್ರಹ್ಮಯಜ್ಞದಲ್ಲಿ ಶತರ್ಚಿನಸ್ತೃಪ್ಯಂತು ಮಾಧ್ಯಮಾಸ್ತೃಪ್ಯಂತು ಅಂತ ಏನು ಕೊಡ್ತೀವಲ್ಲ, ಅದೆಲ್ಲ ಬ್ರಹ್ಮಯಜ್ಞಾಂಗ ತರ್ಪಣ ಅಷ್ಟೇ. ನಿಜವಾದ ಬ್ರಹ್ಮಯಜ್ಞ ಯಾವುದು ಅಂತಂದ್ರೆ ಸಾಯಂಕಾಲ ಯಾವಾಗಲೂ ಅವರನ್ನು ನೆನಪು ಮಾಡ್ಕೊಳ್ಬೇಕು. ಅವರು ಮಾಡಿದ ಗ್ರಂಥಗಳ ಸ್ಮರಣೆ ಚಿಂತನೆ ಆಗ್ಬೇಕು. ಅದಕ್ಕಾಗಿ ಈ ಎಲ್ಲ ಸೂರಿಗಳನ್ನ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ನಾರಾಯಣ ಪಂಡಿತಾಚಾರ್ಯ ಬರೆದಿದ್ದು ಅಲ್ಲಿಂದ ಆರಂಭ ಮಾಡಿಕೊಂಡು ಇಲ್ಲಿವರೆಗೂ ಕೂಡ ಎಲ್ಲವನ್ನು ಸ್ಮರಣೆ ಮಾಡಿ ಇಷ್ಟು ಮಧ್ವ ವಿಜಯದ ಮತ್ತೆ ಪೂರ್ವಭಾವಿ ವಿಚಾರಗಳು, ಅದನ್ನು ಅನಿವಾರ್ಯವಾಗಿ ನಾವೆಲ್ಲ ಜ್ಞಾಪಿಸಿಕೊಳ್ಬೇಕು. ಜೊತೆಗೆ ಈ 16 ಸರ್ಗಗಳಲ್ಲಿ ಈ ಮಧ್ವ ವಿಜಯ ವಿಭಕ್ತವಾಗಿದೆ. 16 ಸರ್ಗ, 1ರಿಂದ 16. ಇದಕ್ಕೆ ಸಮ ಆಗಬಾರದು ಅಂತೆ ರಾಘವೇಂದ್ರ ವಿಜಯವನ್ನು 10 ಸರ್ಗ ಮಾಡಿದ್ರು ಅಂತ ಅದು ಹೇಳ್ತಾರೆ. ಅದನ್ನು ಅರ್ಧ ಕಟ್ ಮಾಡಿಬಿಟ್ರು ಅಂತ ಎಲ್ಲ ಕಡೆ ಪ್ರಸಿದ್ಧಿ ಉಂಟು. ಹೀಗೆ ಆಚಾರ್ಯರ ಸಂಪೂರ್ಣವಾದ ವಾಂಗ್ಮಯವಾದ ರೂಪ ಈ 16 ಸರ್ಗದ ಮಧ್ವ ವಿಜಯ. ಮೊದಲನೇ ಸರ್ಗದಲ್ಲಿ ವಿಶೇಷವಾಗಿ ಒಂದು ವಿಚಾರವನ್ನು ತಿಳಿಸ್ತಾರೆ. ಏನಂದ್ರೆ ವಾಯು ಜೀವೋತ್ತಮತ್ವದ ತತ್ವಕ್ಕೆ ಅನಿವಾರ್ಯತೆ ಎಷ್ಟಿದೆ ಅಂದ್ರೆ, ಹರಿ ಸರ್ವೋತ್ತಮ ಅಂತ ನಾವು ತಿಳಿತೀವಿ, ಅದನ್ನೇ ಒಪ್ಪುವ ಅನೇಕ ಜನರು ಬೇರೆ ಮತದವರು ಇದ್ದಾರೆ. ಆದರೆ ವಾಯು ಜೀವೋತ್ತಮ ತತ್ವವನ್ನು ಒಪ್ಪುವುದಿಲ್ಲ. ಇಂತಹ ಮತಗಳು ಇದೆ. ಅದನ್ನು ದೂರ ಮಾಡಲಿಕ್ಕಾಗಿ ವಾಯುದೇವರ ಮಹಾತ್ಮ್ಯ ಏನಿದೆ, ಹನುಮಂತನಾಗಿ ಭೀಮಸೇನನಾಗಿ ಆಚಾರ್ಯರು ಅವತಾರ ಮಾಡಿದಾಗ ಅವರು ಮಾಡಿದ ಏನೇನು ಮಹತ್ವದ ವಿಷಯಗಳಿದೆ ಅದನ್ನೆಲ್ಲ ಸಂಗ್ರಹ ಮಾಡಿ ಮೊದಲಿಗೆ ವಾಯು ಜೀವೋತ್ತಮತ್ವದ ವಿಚಾರವನ್ನು ತಿಳಿಸ್ಲಿಕ್ಕೆ ಮೊದಲನೇ ಸರ್ಗವನ್ನು ಉಪಯೋಗ ಮಾಡ್ತಾರೆ. ಜೊತೆಗೆ ಈ ಮೊದಲನೇ ಸರ್ಗಕ್ಕೆ ಒಂದು ಅನಿವಾರ್ಯತೆಯೂ ಇದೆ. ಏನಂದರೆ ಆಚಾರ್ಯರು ಇಲ್ಲಿ ಅವತಾರ ಮಾಡಿ ಬರ್ಲಿಕ್ಕೆ ಏನು ಕಾರಣ ಆಯಿತು ಅಂತ, ಯಾಕೆ ಅವರು ಬರಬೇಕಾಯ್ತು. ದೊಡ್ಡವರು ಅವತಾರ ಮಾಡ್ಲಿಕ್ಕೆ ಒಂದು ಕಾರಣ ಅಂತ ಇರ್ತದೆ. ಭೂಭಾರ ಬಹಳ ಹೆಚ್ಚಾದಾಗ ಗೋರೂಪವನ್ನು ಧರಿಸಿದ ಭೂದೇವಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ನಿಂತಾಗ ಪ್ರಾರ್ಥಿತನಾಗಿ ಪರಮಾತ್ಮ ಹೇಳ್ತಾನೆ, ಕೃಷ್ಣ ರೂಪದಿಂದ ನಾ ಭೂಭಾರವನ್ನು ಹರಣ ಮಾಡುತ್ತೀನಿ. ಜಾತಃ ಕಂಸ ಪದಾರ್ಥಾಯ ಭೂಭಾರೋತ್ತಾರಣಾಯ ಚ ಅಂತ. ಹಾಗೆ ಭೂಭಾರವನ್ನು ಕಡಿಮೆ ಮಾಡಬೇಕು ಅನ್ನುವ ಮುಖ್ಯ ಉದ್ದೇಶದಿಂದ, ಘನ ಉದ್ದೇಶದಿಂದ ಕೃಷ್ಣ ಇಲ್ಲಿ ಅವತಾರ ಮಾಡಿದ ಅಂತ ನಾವು ಹೇಳ್ತೀವಿ. ಆಚಾರ್ಯ ಯಾವ ಭೂಭಾರವನ್ನು ಕಲಿಲಿಕ್ಕೆ ಬಂದಿದ್ರು, ಅವರಿಗೇನು ಕಾರಣ ಆಯಿತು ಅನ್ನುವ ಈ ಹಿಂದಿನ ಮತ್ತೆ ಹಿನ್ನೆಲೆಯನ್ನು ಕೊಡಬೇಕಾಗಿತ್ತು. ಅದಕ್ಕಾಗಿಯೂ ಕೂಡ ಈ ಪ್ರಥಮ ಸರ್ಗ ಬಹಳ ಮಹತ್ವದ್ದು. ಈ ಎಲ್ಲ ಕಾರಣಗಳಿಗೆ ಇದನ್ನು ನಾವು ಮೊದಲನೇ ಸರ್ಗದಿಂದ ಆರಂಭ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕಾವ್ಯ, ಮಹಾಕಾವ್ಯ ಅಂತ ಕರಿತೀವಿ. ಇದರೊಳಗೆ ಅನೇಕ ವಿಷಯಗಳು ಬರ್ತವೆ. ಇವೆಲ್ಲ ನಮ್ಗೆ ಆಶ್ಚರ್ಯ ಅನಿಸ್ತದೆ. ಈ ಎಲ್ಲ ವಿಚಾರಗಳು ಯಾಕೆ ಬೇಕಾಗಿತ್ತು ಅಂತಲೂ ಅನಿಸ್ತದೆ. ಉದಾಹರಣೆಗೆ ಈ ನದಿಯ, ಪರ್ವತದ, ಆಮೇಲೆ ಸಮುದ್ರದ ಬೇರೆ ಬೇರೆ ರೀತಿಯ ವಿಷಯಗಳೆಲ್ಲ ಇಲ್ಲಿ ಬಂದು ಅದರ ವಿವರಣೆ, ಅದರ ವಿಚಾರಗಳೆಲ್ಲ ಬರ್ತಾವೆ. ಆ ವರ್ಣನೆಗಳು ಇಲ್ಲದೆ ಹೋದರೆ ಒಂದು ಕಾವ್ಯ ಮಹಾಕಾವ್ಯ ಆಗುವುದೇ ಇಲ್ಲ. 11ನೇ ಸರ್ಗದಲ್ಲಿ, ಮಧ್ವ ವಿಜಯದ 11ನೇ ಸರ್ಗದೊಳಗೆ ಮೋಕ್ಷಕ್ಕೆ ಹೋದ ಮೇಲೆ ಹೇಗಿರ್ತಾರೆ ಜನ, ಹೌ ಈಸ್ ಲೈಫ್ ಅಂತ ಬರ್ತಾರೆ ಇಂಗ್ಲೀಷ್ನೊಳಗೆ. ಮೋಕ್ಷಕ್ಕೆ ಹೋದ ಮೇಲೆ ಹೌ ಈಸ್ ಲೈಫ್ ಅಂತ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಹೋದವರಿಗೆ ನಮಗೆ ಸಂಪರ್ಕನೇ ಇಲ್ಲ. ಇದ್ರೆ ಭಾಳ ಚೆನ್ನಾಗಿತ್ತು, ಒಂದು ವಾಟ್ಸಪ್ ಮಾಡಿಬಿಟ್ರೆ ಮುಗಿದು ಹೋಗ್ತಿತ್ತು. ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕಂತಾರೆ ಲುಕ್ ಎಟ್ ಇಟ್ ಅಂತ. ಹೀಗಿದೆ ಅವರ ಜೀವನ. ಮಧ್ವ ವಿಜಯದಲ್ಲಿ ಅದನ್ನು ಹೇಳ್ತಾರೆ. 11ನೇ ಸರ್ಗದೊಳಗೆ ವಿಶೇಷವಾಗಿ ಅಲ್ಲಿಯ ಶೃಂಗಾರದ ವರ್ಣನೆ ಕೂಡ ಬರ್ತದೆ. ಶೃಂಗಾರದ ವರ್ಣನೆ
ಪರಮ ವೈರಾಗ್ಯವನ್ನು ತಂದು ಕೊಡುವ ಈ ಗ್ರಂಥಕ್ಕೆ ಶೃಂಗಾರದ ವರ್ಣನೆ ಯಾಕೆ ಬೇಕು? ನಿಮಗೆಲ್ಲ ಆಶ್ಚರ್ಯ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅದು ಗ್ರಂಥ ಪೂರ್ತಿಗಾಗಿ ಬೇಕಾಗಿತ್ತು. ಗ್ರಂಥ ಪೂರ್ತಿ ಅಂದರೆ ಒಂದು ಗ್ರಂಥ ಮಹಾಕಾವ್ಯ ಅಂತ ಆಗ್ಬೇಕಾದ್ರೆ ಇಷ್ಟಿಷ್ಟು ಕ್ವಾಲಿಫಿಕೇಶನ್ ಇರ್ತಾವೆ. ಸುಮ್ಮನೆ ಯಾವುದು ಮಹಾಕಾವ್ಯ ಆಗೋದಿಲ್ಲ. ಅನೇಕ ಜನ ಕಾವ್ಯ ಬರೆದಿದ್ದಾರೆ, ಮಹಾಕಾವ್ಯ ಯಾಕಾಗಲಿಲ್ಲ? 5 ಮಹಾಕಾವ್ಯ ಸಂಸ್ಕೃತದ ಸಾಹಿತ್ಯದಲ್ಲಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಕಾರಣ ಈ ಎಲ್ಲ ಕ್ವಾಲಿಟೀಸ್ ಅದರೊಳಗೆ ಬರಬೇಕು, ಆವಾಗ ಅದು ಮಹಾಕಾವ್ಯ. ಅದಕ್ಕಾಗಿ ಈ ಗ್ರಂಥದ ಪೂರ್ತಿಗಾಗಿಯೂ ಕೂಡ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಮಾಡಿದ್ದಾರೆ. ಇದು ಒಂದು. ಎರಡನೇದ್ದು, ಈ ನಾರಾಯಣ ಪಂಡಿತಾಚಾರ್ಯರ ಸ್ವಭಾವ, ಅವರ ವ್ಯಕ್ತಿತ್ವ ನೋಡಿದರೆ ಗೊತ್ತಾಗ್ತದೆ. ಅವರು ಸ್ವಾಭಾವಿಕವಾಗಿ ಕವಿಗಳು. ಕವಿ ಹೃದಯ ರಸದಿಂದ ಪರಿಪೂರ್ಣವಾಗಿರ್ತದೆ. ಇದನ್ನ ವಿಶೇಷವಾಗಿ ಅಲಂಕಾರ ಶಾಸ್ತ್ರ ಓದೋರಿಗೆ ಗೊತ್ತಾಗ್ತದೆ. ಅಲಂಕಾರದೊಳಗೆ ಎಲ್ಲದಕ್ಕೂ ಮೂಲ ಯಾವುದು ಅಂದ್ರೆ ರಸ ಅಂತ ಹೇಳ್ತಾರೆ. ಹೀಗಾಗಿ ಆ ಕವಿ ಹೃದಯಕ್ಕೆ ರಸಪೂರ್ತಿಯಾಗಿ ಆಚಾರ್ಯರ ಆ ಗಾಥೆಯನ್ನು ವರ್ಣಿಸಬೇಕು ಅನ್ನುವ ಒಂದು ಹಂಬಲವೂ ಇದ್ದಿತ್ತು ಅಂತ ಅದು ಕೂಡ ನಾವು ಹೇಳಬಹುದು. ಈ ಎಲ್ಲ ಕಾರಣಗಳಿಗೂ ಕೂಡ ಮಹಾಕಾವ್ಯ ಅಂತ ಕರೆಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ವಿಸ್ತಾರ ಮಾಡಬೇಕಾಯಿತು, ಆದರೆ ಇದು ಬಹಳ ಮಹತ್ವದ್ದು ಅನ್ನೋ ಕಾರಣಕ್ಕೆ 2ನೇ ಸರ್ಗದಿಂದ ಮುಂದೆ ಆಚಾರ್ಯರು ಅವತಾರ ಮಾಡಿದ ಮೇಲೆ ಮಾಡಿದ ಕಾರ್ಯಗಳೆಲ್ಲ ಚರ್ಚಿತವಾಗ್ತದೆ. 2 ಕಡೆ ಪ್ರಧಾನವಾದ ಘಟ್ಟ ಬರ್ತದೆ. ಒಂದು 5ನೇ ಸರ್ಗದೊಳಗೆ ವಾದಿಸಿಂಹ ಬುದ್ಧಿಸಾಗರ ಅನ್ನುವ ಇಬ್ಬರು ಜೊತೆಗೆ ವಾದ ಹಾಕುವ ಪ್ರಸಂಗದೊಳಗೆ ಶಾಸ್ತ್ರೀಯ ವಿಚಾರಗಳು ಒಂದಿಷ್ಟು ಬರ್ತವೆ. ಆ ಶಾಸ್ತ್ರೀಯ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಬಹಳ ಶ್ರಮ ಆಗ್ತದೆ, ಹೇಳಲಿಕ್ಕೂ ಶ್ರಮ ಆಗ್ತದೆ. ಎಷ್ಟಾಗ್ತದೋ ಅಷ್ಟು ತಿಳಿಯುವಂತೆ ಕನ್ನಡದ ಭಾಷೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದೊಂದು ಭಾಗ ಭಾರಿ ಗಟ್ಟಿ ಭಾಗ. ಎರಡನೇದ್ದು 15ನೇ ಸರ್ಗ ಸಂಪೂರ್ಣ 15ನೇ ಸರ್ಗ ಒಂದು 2-3 ಶ್ಲೋಕಗಳಲ್ಲಿ ಆಚಾರ್ಯರು ಹೇಗಿದ್ರು, ಎದುರಿಗೆ ಕೂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಗಿದ್ರು ಅಂತ ಹೇಳೋದನ್ನು ಬಿಟ್ಟರೆ ಬಾಕಿ ಇದೆಲ್ಲ ಗಂಭೀರ ಸ್ವನದಲ್ಲಿ ಧ್ವನಿಯಲ್ಲಿ ಬರತಕ್ಕ ಭಾರಿ ಗಂಭೀರವಾದ ವಿಚಾರಗಳು. ಅದು ಕೂಡ ಎಷ್ಟು ಸಾಧ್ಯವೋ ಅಷ್ಟು ನಾವು ತಿಳಿಯಾಗಿ ನೋಡುವ ಪ್ರಯತ್ನವನ್ನು ಮಾಡೋಣ. ಇಷ್ಟು ಮಾಡಿ ನಾವು ತಿಳ್ಕೊಂಡ್ರೆ ಈ ಸಮಗ್ರ ಸಮುದ್ರವಿಜಯದಲ್ಲಿ ಇಷ್ಟಿಷ್ಟು ವಿಷಯ ಉಂಟು ಅಂತನ್ನುವ ಭಾಗ ನಮ್ಗೆ ಗೊತ್ತಾದರೆ ಈ ಮಧ್ವನವಮಿ ಸಾರ್ಥಕವಾಗ್ತದೆ ಅನ್ನುವ ಮಾತಿನೊಂದಿಗೆ ಆರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಅವನು ಕಾಂತ, ಶ್ರೀಕಾಂತನು. ಪರಮಾತ್ಮ ಮನೋಹರನಾಗಿ ಬಹಳ ಸುಂದರನಾಗಿದ್ದಾನೆ. ಕಲ್ಯಾಣ ಗುಣೈಕಧಾಮ್ನೆ, ಕಲ್ಯಾಣ ಗುಣಗಳಿಗೆ ಮುಖ್ಯ ಆಶ್ರಯನಾಗಿದ್ದಾನೆ. ಏಕ ಅಂತಂದರೆ ಒಬ್ಬನೇ ಅಂತ ಅರ್ಥ ಅಲ್ಲ, ಮುಖ್ಯ ಅಂತ ಅರ್ಥ. ಕಲ್ಯಾಣ ಗುಣಗಳಿಗೆ ಏಕಧಾಮ, ಧಾಮ ಅಂದ್ರೆ ಮನೆ. ಎಲ್ಲ ಕಲ್ಯಾಣ ಗುಣಗಳಿಗೆ ಮುಖ್ಯ ಮನೆ ಯಾರು ಅಂತಂದರೆ ಅದು ಪರಮಾತ್ಮ. ಇದನ್ನು ಯಾಕೆ ಹೇಳಿದ್ರು ಅಂತ ಮುಂದೆ ಹೇಳ್ತೇನೆ. ನವದ್ಯುನಾಥ ಪ್ರತಿಮ ಪ್ರಭಾಯ. ನವದ್ಯುನಾಥ, ದ್ಯುನಾಥ ಅಂದ್ರೆ ಸೂರ್ಯ. ದಿವಸಕ್ಕೆ ಅಂದ್ರೆ ಹಗಲಿಗೆ ಯಾರು ರಾಜ ಅಂದ್ರೆ ಸೂರ್ಯ. ಅಂತಹ ದ್ಯುನಾಥನ ಸೌಂದರ್ಯ ಇರೋದು ಯಾವಾಗ ಹೇಳ್ರಿ? ಜನ ನೋಡ್ರಿ 12 ಗಂಟೆಗೆ ಬೈಕ್ ತಗೊಂಡು ನಾವು ಸೂರ್ಯನ ನೋಡ್ತೀವಿ ಅಂತ ಯಾರು ಹೋಗೋದಿಲ್ಲ. ಹೋದರೆ ಏನೋ ಮುಂಜಾನೆ ಹೋಗ್ತಾರೆ ಸನ್ರೈಸ್ ನೋಡಬೇಕು ಅಂತ. ಯಾಕೆಂದ್ರೆ ಕಾಂತಿ ಹೆಚ್ಚು ಕಾಣಿಸೋದು ನವದ್ಯುನಾಥನಲ್ಲಿ, ಹೊಸದಾಗಿ ಹುಟ್ಟುತ್ತಿರುವ ಸೂರ್ಯ. ಅವನ ಕಾಂತಿಗೆ ಸಮಪ್ರಭಾಯ, ಅದಕ್ಕೆ ಸದೃಶವಾಗಿ ಹೀನೋಪಮೆ ಅಂತ ಕರೀತಾರೆ ಇದನ್ನು ಶಾಸ್ತ್ರದಲ್ಲಿ. ಆಚಾರ್ಯರಿಗೂ ಸೂರ್ಯನ ಕಾಂತಿ ಒಂದೇನಾ ಅಂತಂದ್ರೆ ಇಲ್ಲ, ನಮಗೆಷ್ಟು ಸಾಧ್ಯನೋ ಅಷ್ಟು ಹೇಳ್ಬೋದು ಅಷ್ಟೆ. ಹೀಗಾಗಿ ಸೂರ್ಯನ ಕಾಂತಿಯಂತೆ ಕಂಗೊಳಿಸ್ತಾ ಇದ್ದಾರೆ. ನಾರಾಯಣಾಯ ಅಖಿಲ ಕಾರಣಾಯ, ನಾರಾಯಣನಿಗೆ ಅಖಿಲ ಕಾರಣನಾದವನಿಗೆ, ಜಗತ್ತಿನ ಸೃಷ್ಟ್ಯಾದಿ ಅಷ್ಟಕಗಳಿಗೂ ಕಾರಣನಾದ ಪರಮಾತ್ಮನಿಗೆ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ, ನಮಸ್ಕಾರ ಮಾಡ್ತಾ ಇದ್ದೇವೆ. ಇಷ್ಟು ಇದರ ಸಾಮಾನ್ಯ ಅಭಿಪ್ರಾಯ. ಈ ನಾರಾಯಣನ ವಂದನೆ ಅನ್ನೋದು ಏನಿದೆ, ಇದು ಎಲ್ಲ ಕಡೆ ಆಚಾರ್ಯರು ಮಾಡಿಕೊಂಡೇ ಬಂದದ್ದು. ಅದನ್ನ ಆ ಮೇಲ್ಪಂಕ್ತಿಯನ್ನು ಮುಂದುವರಿಸ್ತಾರೆ. ನೀವು ಬೇಕಾದ್ರೆ ನೋಡ್ರಿ, ಭಾಷ್ಯ ಶುರು ಮಾಡು ನಾರಾಯಣಂ ಗುಣೈಸ್ಸರ್ವೈ ರುದೀರ್ಣಂ ದೋಷವರ್ಜಿತಂ ಅಂತ ಶುರು ಮಾಡ್ತಾರೆ. ಅನುವ್ಯಾಖ್ಯಾನ ಶುರು ಮಾಡೋದು ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಶುರು ಮಾಡ್ತಾರೆ. ಹೀಗೆ ಆಚಾರ್ಯರು ಎಲ್ಲ ಕಡೆ ನಾರಾಯಣ ಪದವನ್ನು ಹೆಚ್ಚು ಬಳಸ್ತಾರೆ. ಯಾಕೆ ಅಂದರೆ ನಾರಾಯಣ ಶಬ್ದ ಬಹಳ ಪ್ರೀತಿಗೆ ಕಾರಣವಾದದ್ದು ಆಚಾರ್ಯರಿಗೆ. ನಾರಾಯಣ ಅಂದ್ರೆ ಏನು? ಅರ ಅಂದರೆ ದೋಷಗಳು, ಅರ ಅಂದರೆ ದೋಷಗಳು, ನಾರ ಅಂದರೆ ಗುಣಗಳು. ನ ಅರ, ನಾರ ಅಂದರೆ ಗುಣಗಳು.
ಅವುಗಳಿಗೆ ಅಯನ ಆಶ್ರಯನಾದವನು ನಾರಾಯಣ. ಗುಣಗಳಿಗೆ ಆಶ್ರಯನು ಅಂತಂದ್ರೆ ಹೇಳಿದ್ರಲ್ಲ, ಎಲ್ಲ ಗುಣಗಳಿಂದ ಪರಿಪೂರ್ಣನಾದವನು. ಮತ್ತು ಅರಾಶ್ರಯೋ ನ ಭವತಿ ಇತಿ ನಾರಾಯಣ, ದೋಷಗಳಿಂದ ದೂರನಾದವನು ಅಂತನ್ನೋ ಶಬ್ದನು ಅರ್ಥ ನಾರಾಯಣ. ಇನ್ನೊಂದು ನಾರ ಅಂದ್ರೆ ನರ ಸಂಬಂಧಿ ಆದದ್ದು ನಾರ. ನರ ಸಂಬಂಧಿ ಆದದ್ದು ಅಂದ್ರೆ ಏನು? ಸುಖ. ನಮಗೆಲ್ಲ ಅತ್ಯಂತ ಹತ್ತಿರದ ಒಂದು ವಸ್ತು ಇದ್ರೆ ಯಾವ್ದು ಹೇಳ್ರಿ? ಅದು ಸುಖ. ನಾವೆಲ್ಲರೂ ಬಯಸೋದು, ಅದಿದ್ರೆ ಸಾಕು ಅಂತ ಬಯಸುವಂತ ವಸ್ತು ಯಾವುದು ಅಂದ್ರೆ ಸುಖ. ಆ ಸುಖ ಅಂದ್ರೆ ಮೋಕ್ಷ ಸುಖ, ಅದು ನಾರ ಅಂತ ಅರ್ಥ. ಅದನ್ನ ಅಯನಃ ಎಲ್ಲ ಮುಕ್ತರಿಗೆ ಕೊಡ್ತಾನೆ, ಆದ್ದರಿಂದ ಅವನು ನಾರಾಯಣ ಅಂತ ಹೀಗೆ ಅರ್ಥ ಹೇಳ್ತಾ ಹೇಳ್ತಾ ಹೋಗಿ ಆಚಾರ್ಯರು ನಾರಾಯಣ ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ. ಅದನ್ನೇ ಇಲ್ಲಿ ನಾರಾಯಣಾಯ ಅಖಿಲ ಕಾರಣಾಯ ಅಂತ ಹೇಳ್ತಾರೆ. ಹಿಂದೆ ಶ್ರೀನಿವಾಸ ತೀರ್ಥರು ಅಂತ ನೀವೆಲ್ಲ ಪ್ರಸಿದ್ಧ ಗೊತ್ತದ, ಅವರು 72 ಅರ್ಥಗಳನ್ನು ಬರೆದಿದ್ದಾರೆ ನಾರಾಯಣ ಶಬ್ದಕ್ಕೆ. ಇದೇ ನಾರಾಯಣ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಇರೋದ್ರಿಂದ ಇದಕ್ಕೆ 100 ಅರ್ಥಗಳು ಮಿನಿಮಮ್ ಇರಬೇಕು ಅಂತ ಹೇಳ್ತಾರೆ. ಮುಂದೆ ಬರ್ತದೆ, ಭಾರತಂ ನನು ಶತಾರ್ಥಮಪಿ ಸ್ಯಾದ್ ವೈಷ್ಣವಂ ಪದ ಸಹಸ್ರತಯಂ. ಒಂದು 100 ಅರ್ಥ ನಾರಾಯಣ ಶಬ್ದಕ್ಕೆ ಹೇಳ್ತಾರೆ. ಇದನ್ನ ವಿಜೇಂದ್ರ ಸ್ವಾಮಿಗಳವರು ತಮ್ಮದೊಂದು ನಾರಾಯಣ ಶಬ್ದ ನಿರ್ವಚನಂ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ವಿಜೇಂದ್ರ ಸ್ವಾಮಿಗಳು ಮಾಡದೇ ಇರೋ ಕೆಲಸ ಇಲ್ಲ, ಅದರೊಳಗೆ ನಾರಾಯಣ ಶಬ್ದಕ್ಕೆ ಅಷ್ಟು ಅರ್ಥ ಹೇಳಿದ್ದಾರೆ. ಅಂತಹ ನಾರಾಯಣಾಯ ಅಖಿಲ ಕಾರಣಾಯ, ಜಗತ್ತಿನ ಎಲ್ಲದಕ್ಕೂ ಕಾರಣನಾದವನು ಅಂತ. ಕಾರಣ ಅಂದ್ರೆ 2 ರೀತಿ ಕಾರಣ ಇದೆ. ಈಗ ನೋಡ್ರಿ, ಒಂದು ಮಣ್ಣಿನಿಂದ ಮಡಕೆ ಆಗಬೇಕು ಅಂತಂದ್ರೆ ಮಡಕೆಯೊಳಗೆ ಮಣ್ಣು ಅನಿವಾರ್ಯವಾಗಿ ಕೂಡ್ಕೊಂಡು ಬಿಡ್ತು, ಮಣ್ಣೇ ಮಡಕೆ ಆಗೋದು, ಇದು ಒಂಥರ ಕಾರಣ. ಆದರೆ ಮಣ್ಣು ತೆಗೆದುಕೊಂಡು ಬಂದು ಅದನ್ನ ಮತ್ತೆ ಹದ ಮಾಡಿ ಮಡಿಕೆ ಮಾಡಿ ಸುಟ್ಟು ತಯಾರು ಮಾಡ್ತಾನಲ್ಲ ಒಬ್ಬ ವ್ಯಕ್ತಿ, ಅವನು ಒಬ್ಬ ಕಾರಣ. ಈ ರೀತಿ ಕಾರಣನೋ ಈ ರೀತಿ ಕಾರಣನೋ ದೇವರು ಒಂದು ಪ್ರಶ್ನೆ. ಅವನು ಉಪಾದಾನ ಕಾರಣನೋ ನಿಮಿತ್ತ ಕಾರಣನೋ ಅಂತ ಪ್ರಶ್ನೆ. ಉಪಾದಾನ ಅಂದ್ರೆ ಮಟೀರಿಯಲ್ ಕಾಸ್, ಆಸ್ ಮಟೀರಿಯಲ್ಲೇ ಕನ್ವರ್ಟ್ ಆಗೋದು, ಹಾಲೇ ಮೊಸರಾಗೋದು, ಇದು ಉಪಾದಾನ. ಆದರೆ ಹಾಲನ್ನೇ ಹೆಪ್ಪ ಹಾಕಿ ಮೊಸರು ಮಾಡ್ತಾನಲ್ಲ ನಮ್ಮ ಮಾತೆಯರು, ಅವರೆಲ್ಲ ಉಪಾದಾನ ಕಾರಣ ಅಲ್ಲ, ನಿಮಿತ್ತ ಕಾರಣ. ಹಾಗೆ ಜಗತ್ತಿಗೆ ದೇವರು ಯಾವ ರೀತಿ ಕಾರಣ ಅಂತ ಪ್ರಶ್ನೆ. ಅಖಿಲ ಕಾರಣಾಯ ಅಂತ ಅಂದ್ಬಿಟ್ರಿ, ಯಾವ ಕಾರಣ ಇವನು ಅಂದ್ರೆ ನಿಮಿತ್ತ ಕಾರಣ ಅಂತ ಹೇಳಿ. ಇದ್ರ ಬಗ್ಗೆ ಚರ್ಚೆ 5ನೇ ಸರ್ಗದಲ್ಲಿ ಬರ್ತದೆ. ಅವನು ಯಾವ ಕಾರಣ, ಕಾರಣಂ ಪರಿಣಾಮೀಯತ ಅಂತ ಅಲ್ಲಿ ಬರ್ತದೆ. ಅವನು ನಿಮಿತ್ತ ಕಾರಣ ಇರುವುದು. ಯಾಕೆಂದ್ರೆ ಭಗವಂತ ವಿಷ್ಣು ಹೊರಗೆ ಇದ್ದು ಇದನ್ನ ಸೃಷ್ಟಿ ಮಾಡಿದವನು, ಇದರೊಳಗೆ ಪ್ರವೇಶ ಮಾಡಿದವನು ಅಂತ. ಅದಕ್ಕಾಗಿ ಅವನು ನಿಮಿತ್ತ ಕಾರಣನಾಗಿದ್ದಾನೆ. ಮತ್ತೆ ಶ್ರೀ ಪ್ರಾಣನಾಥಾಯ ಅಂದ್ರೆ, ಶ್ರೀ ಅಂದ್ರೆ ಯಾರು? ಮಹಾಲಕ್ಷ್ಮೀ ದೇವಿ. ಯಾಕೆ ಅಂತಂದ್ರೆ ಅವಳು ಭಾಗ್ಯ ದೇವತೆ, ಅದಕ್ಕೆ ಅವಳಿಗೆ ಶ್ರೀ ಅಂತ ಕರೀತಾರೆ. ಇನ್ನು ಮಾತಿಗೆ ದೇವತೆ ಆದ ವಾಗ್ದೇವತೆ ಇದ್ದಾಳಲ್ಲ ಭಾರತೀ ದೇವಿ, ಅವಳಿಗೂ ಶ್ರೀ ಅಂತ ಕರೆಯುವ ಪದ್ಧತಿ ಇದೆ ಶಾಸ್ತ್ರದೊಳಗೆ. ಮತ್ತು ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ, ಅದಕ್ಕಾಗಿ ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ ಮತ್ತು ಭಾರತೀ ದೇವಿ, ಇವರನ್ನು 3 ಸೇರಿಸಿ ಶ್ರೀ ಪ್ರಾಣರು ಅಂತ ಕರೀತಾರೆ ಅಂತ ಬರೀತಾರೆ ವ್ಯಾಖ್ಯಾನಕಾರ ಮಂದೋಪಕಾರಣಿ ಒಳಗೆ. ಈ 3 ಸೇರಿಸಿ, ಯಾಕೆಂದ್ರೆ ಇವರಿಗೆ ಪರಶುಕ್ಲ ತ್ರಯರು ಅಂತ ಕರೀತಾರೆ. ಇವರಿಗೆ ಯಾವ ಕಾಲದಲ್ಲೂ ಕೂಡ ಯಾವ ದೋಷನೂ ಇಲ್ಲ, ಒಟ್ಟಾರೆ ಒಂದು ಸಣ್ಣ ದೋಷವೂ ಇವರಲ್ಲಿಲ್ಲ. ಅದಕ್ಕಾಗಿ ಇವರನ್ನ ಪರಶುಕ್ಲ ತ್ರಯರು ಅಂತ ಕರೀತಾರೆ, ಶ್ರೀ ಪ್ರಾಣರು. ಅವರಿಗೆ ನಾಥ, ಒಡೆಯನಾದಂತಹ ಪರಮಾತ್ಮನಿಗೆ ನಮಸ್ಕರೋಮಿ, ನಮಸ್ಕಾರವನ್ನ ಮಾಡುತ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಪರಮಾತ್ಮನ ಇನ್ನೊಂದು 2 ರೂಪಗಳನ್ನ ಚಿಂತನೆ ಮಾಡುತ್ತಿದ್ದಾರೆ. ಭೀಮಸೇನ ದೇವರು ವಿಶೇಷವಾಗಿ ಪೂಜೆ ಮಾಡಿದ್ದ 2 ರೂಪವನ್ನು. ಒಂದು, ಯಾವಾಗಲೂ ಬಂದು ಅವನನ್ನ ಕ್ಷಾತ್ರದ ವಿಷಯದಲ್ಲಿ ರಕ್ಷಣೆ ಮಾಡುವ ಶ್ರೀಕೃಷ್ಣ ರೂಪ, ಅದಕ್ಕೆ ಯಾದವ ಕೃಷ್ಣ ಅಂತಾರೆ. ಇನ್ನೊಂದು, ತಿಳುವಳಿಕೆಯನ್ನ ಕೊಟ್ಟು ಜ್ಞಾನ ಮುದ್ರೆಯಲ್ಲಿ ಅವರನ್ನು ಉದ್ಧಾರ ಮಾಡುವ ವಾಸಿಷ್ಠ ಕೃಷ್ಣ ರೂಪ, ವೇದವ್ಯಾಸ ರೂಪ. 2 ಕೃಷ್ಣರು, ಒಂದು ವೇದವ್ಯಾಸರು, ಇನ್ನೊಂದು ಕೃಷ್ಣ. ಇವರಿಬ್ಬರನ್ನೂ ನಮಸ್ಕಾರ ಮಾಡ್ತಾ ಇದ್ದಾರೆ ಒಂದೇ ಶ್ಲೋಕದಲ್ಲಿ. ಹೇಳ್ತಾರೆ, ಕೃಷ್ಣ ಇದ್ದಲ್ಲಿ ಗೋವುಗಳಿಗೆ ಯಾವ ಸಮಸ್ಯೆ ಇಲ್ಲ. ಮನೆಯೊಳಗೆ ಕೃಷ್ಣನ ಪೂಜೆ ಆಗ್ತಾ ಇಲ್ಲ ಅಂದದ್ದಕ್ಕೆ ಗೋವುಗಳ ಸಮಸ್ಯೆ ಇಷ್ಟು ಆಗಿದೆ. ಇದು ಕೃಷ್ಣ ಇದ್ದಲ್ಲಿ ಗೋವಿನ ಸಮಸ್ಯೆ. ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ ಪಾಲಿತಂ ನಿತ್ಯಂ ಅನಾವಿಲಾತ್ಮ. ಯಾವ ವ್ಯತ್ಯಾಸವಿಲ್ಲದೆ, ಯಾವ ದುಃಖವಿಲ್ಲದಂತೆ ಗೋವುಗಳು ರಕ್ಷಿತವಾಯಿತು ಶ್ರೀಕೃಷ್ಣನಿಂದ. ಅಂತಹ ನೀಲಮೇಘ ವರ್ಣನಾದಂತಹ ಕೃಷ್ಣನಿಗೆ ಕೃಷ್ಣಾರಮಣ ಪ್ರಿಯಾಯ. ಈ ಕೃಷ್ಣ ಅಂದ್ರೆ ಯಾರು? ದ್ರೌಪದಿ ದೇವಿಯ ಗಂಡಂದ್ರು ಯಾರಿದ್ದಾರೆ? ಇವರೆಲ್ಲ 5 ಜನ ಗಂಡಂದ್ರು. ಅವರಿಗೆ ಅತ್ಯಂತ ಪ್ರಿಯನಾದ ವಸ್ತು ಯಾರಿದ್ರೆ
ಅವರ ಮತ್ತೆ ಸೋದರ ಮಾವನ ಮಗ ಶ್ರೀಕೃಷ್ಣ ಪರಮಾತ್ಮ, ಅವನೇ ಬಹಳ ಪ್ರೀತಿ, ಸ್ವಮಾತುಲೇಯ, ಅವನೇ ಪ್ರೀತಿ. ಅದಕ್ಕಾಗಿ ಶ್ರೀಕೃಷ್ಣನಿಗೆ ನಮಸ್ಕಾರ ಅಂದರು. ಇದೇ ಶ್ಲೋಕದಲ್ಲಿ ವೇದವ್ಯಾಸರಿಗೂ ನಮಸ್ಕಾರ ಮಾಡ್ತಾರೆ. ಹೆಂಗೆ? ಅನಾಕುಲಂ ಗೋಕುಲಂ ಉಲ್ಲಲಾಸ. ಗೋ ಅಂತಂದ್ರೆ ಆಕಳು ಅಂತ ಒಂದೇ ಅರ್ಥ ಇಲ್ಲ. ಗೋ ಅಂದ್ರೆ ಆಕಳು, ಗೋ ಅಂದ್ರೆ ವೇದ, ಗೋ ಅಂದ್ರೆ ಶಬ್ದ, ಗೋ ಅಂದ್ರೆ ನೀರು, ಗೋ ಅಂದ್ರೆ ಕಿರಣ, ಹೀಗೆ ಅನೇಕ ಅರ್ಥಗಳನ್ನ ಮತ್ತೆ ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಗೋ ಅಂದ್ರೆ ವೇದಗಳು. ವೇದಗಳು ಹಿಂಗೆ ಒಟ್ಟಿ ಹಾಕಿ ಇದ್ರೆ, ನಾವು ಹೇಳ್ತೀವಲ್ಲ, ಒಟ್ಟಿ ಹಾಕಿ ಒಂದೇ ಕಡೆ ಒಪ್ಪ ಮಾಡಿ ಇಟ್ಟು ಬಿಟ್ರೆ ಬಡಿಸ್ಲಿಕ್ಕೆ ಕಷ್ಟ. ಅದನ್ನ ಎಲ್ಲರಿಗೂ ಬಡಿಸ್ಬೇಕಲ್ಲ. 4 ಜನ ನಿಂತಿದ್ದಾರೆ ಬಡಿಸೋರು. ಯಾರು? ಸುಮಂತು, ಜೈಮಿನಿ, ವೈಶಂಪಾಯನ ಪೈಲರು ನಿಂತಿದ್ದಾರೆ. ಅವರಿಗೆ ಅವರ ತಟ್ಟೆಯಲ್ಲಿ ಹಾಕಿ ಕೊಟ್ಟು ಬಡಿಸ್ಲಿಕ್ಕೆ ಹೇಳಿದರು. ಆ ಕೆಲಸವನ್ನು ಮಾಡಿದವರು ಯಾರು ಅಂದ್ರೆ ವೇದವ್ಯಾಸರು. ಅನೇಕ ಅನಾದಿಯಾದ ವೇದ ರಾಶಿಯನ್ನ ಅನಾವಿಲಾತ್ಮ, ಒಂದು ಅಕ್ಷರ ವ್ಯತ್ಯಾಸ ಆಗದಂತೆ, ಒಂದು ಸ್ವರ ವ್ಯತ್ಯಾಸ ಆಗದಂತೆ ವೇದಗಳನ್ನ ಅವರವರಿಗೆ ಅವರವರ ಶಾಖೆಗಳಿಗೆ ಬೇಕಾಗುವಂತೆ ಉಪದೇಶವನ್ನ ಮಾಡಿದ ಆ ವಾಸಿಷ್ಠ ಕೃಷ್ಣ ವೇದವ್ಯಾಸರಿಗೂ ಕೂಡ ನಮಸ್ಕಾರವನ್ನು ಮಾಡ್ತೀನಿ ಅಂತ 2ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದನ್ನೇ ಇದರಲ್ಲಿ ಎಲ್ಲಿ ವಾಯುಸ್ತುತಿಯಲ್ಲೂ ಕೂಡ ಯಾಭ್ಯಾಂ ಶುಶ್ರೂಷುರಾಸೀಹಿ ಕುರುಕುಲ ಜನನೇ ಕ್ಷತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬೃಂಹಿತಾಭ್ಯಾಂ ಚಿತಿ ಸುಖ ವಪುಷಾ ಕೃಷ್ಣ ನಾಮಾಸ್ಪದಾಭ್ಯಾಂ. ಕೃಷ್ಣ ನಾಮಾಸ್ಪದಾಭ್ಯಾಂ ಅಂದ್ರೆ ಇವರೇ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಇವರನ್ನ ಯಾಭ್ಯಾಂ ಶುಶ್ರೂಷುರಾಸೀಹಿ, ಸೇವೆ ಮಾಡ್ತಾ ಇದ್ದಲ್ಲೋ ಭೀಮಾ ಅಂತ ನೆನಪು ಮಾಡ್ಕೊಳ್ತಾರೆ. ಹರಿವಾಯುಸ್ತುತಿಯಲ್ಲಿ ಅವರ ತಂದೆಗಳಾದ ಈ ತ್ರಿವಿಕ್ರಮ ಪಂಡಿತಾಚಾರ್ಯ. ಆಮೇಲೆ ಮೊದಲಿಗೆ ನಾರಾಯಣನ ಸ್ಮರಣೆ ಆಯಿತು, ಕೃಷ್ಣ ವೇದವ್ಯಾಸರ ಸ್ಮರಣೆ ಆಯಿತು, ಆಚಾರ್ಯರ ಕೀರ್ತಿಯ ಸ್ಮರಣೆ ಮಾಡುತ್ತೆ. ನಮಗೆ ನಾವು ಯಾವ ರೀತಿಯಾಗಿ ಒಂದನ್ನು ಉಪಾಸನೆ ಮಾಡ್ತೀವೋ ಅದು ನಮಗೆ ದೊರೀತು. ಆಚಾರ್ಯರ ಕೀರ್ತಿಯನ್ನ ಸ್ಮರಣೆ ಮಾಡಿದ್ರೆ ಸಾಕು. ಆಚಾರ್ಯ ಸ್ಮರಣೆ ಮಾಡೋದಿನ ಮುಂದಾಯ್ತು. ಅಧ್ವಸ್ಯ ಕೀರ್ತಿ ಅಂತ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಂತರಂಚ ದಿಶಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ ದಿನನಾಥ ದೀಪ್ತಿಂ. ಆಚಾರ್ಯರ ಕೀರ್ತಿ ಹೇಗಿದೆ ಅಂತಂದ್ರೆ 3 ಲೋಕದ ಹೊರಗೂ ಇದೆ, 3 ಲೋಕದ ಒಳಗೂ ಇದೆ. ನೀವು ಸೂರ್ಯನ ಕಾಂತಿಯನ್ನು ನೋಡಿದ್ರೆ 3 ಲೋಕದ ಒಳಗೆ ಇರ್ತದೆ. ಆಕಾಶ, ಭೂಮಿ ಮತ್ತೆ ಕೆಳಗೆ ಅಷ್ಟೇ ಸೂರ್ಯನ ಬೆಳಕು. ಆದರೆ ಮಧ್ವರ ಕೀರ್ತಿ ಎಂಬ ದಿನನಾಥ ಅದಲ್ಲ, ಸೂರ್ಯ ಅದಲ್ಲ. ಮಧ್ವರ ಕೀರ್ತಿ ಸೂರ್ಯ, ಅದರ ಪ್ರಕಾಶ 3 ಲೋಕದ ಹೊರಗೂ ಇದೆ ಅಂತ. ಇನ್ನೊಂದು ಉಪಯೋಗವಾಗುವಂಥ ವಿಚಾರ ಅಂತಂದ್ರೆ, ಸೂರ್ಯನ ಕಿರಣದಿಂದ ಕತ್ತಲೆ, ಹೊರಗಿನ ಕತ್ತಲೆ ಹೋಗ್ತದೆ, ಒಳಗಿನ ಕತ್ತಲೆ ಹೋಗೋದೇ ಇಲ್ಲ. ಮನುಷ್ಯ ಇನ್ನೂ ಪ್ರಖರವಾಗಿ ಬಿಡ್ತಾನೆ. ನೋಡಿರ್ಬೇಕಾದ್ರೆ ಮನುಷ್ಯ ತಪ್ಪು ಮಾಡೋದು ಯಾವಾಗ ಹೇಳ್ರಿ? ಸೂರ್ಯ ಇಳಿದ ಮೇಲೆ. ರಾತ್ರಿ ಹೊತ್ತೇ ತಪ್ಪು ಹೆಚ್ಚಾಗೋದು. ಅದಕ್ಕೆ ಉತ್ತರಾಯಣಕ್ಕೆ ಬಹಳ ಬೆಲೆ ಅಂತ ಹೇಳ್ತಾರೆ. ಯಾಕಂದ್ರೆ ಹಗಲಿನ ಸಮಯ, ದೇವತೆಗಳಿಗೆ ಉತ್ತರಾಯಣ ಹಗಲು, ಅದಕ್ಕಾಗಿ ಉತ್ತರಾಯಣ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ರಾತ್ರಿ ಹೊತ್ತು ಕತ್ತಲೆ ಆದಾಗ ಜಗತ್ತಿನೊಳಗೆ ಅಪರಾಧ ಹೆಚ್ಚಾಗ್ತದೆ. ಹೀಗಾಗಿ ಸೂರ್ಯನ ಕಾಂತಿ ಹೊರಗಿನ ಕತ್ತಲೆ ಓಡಿಸಬಲ್ಲದೆ ಹೊರತು ಒಳಗಿನ ಕತ್ತಲೆಯನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಆಚಾರ್ಯರ ಕೀರ್ತಿ ಎಂಬ ಸೂರ್ಯ ಇದ್ದಾನಲ್ಲ, ಅವನು ತಮೋಹರಂತಿ ಮುಹುಹು ಅಂತರಂಚ. ಹೊರಗಿನ ಕತ್ತಲೆ ಅಂತೂ ಹೋಗೇ ಹೋಗ್ತದೆ, ಒಳಗಿನ ಮನಸ್ಸಿನ ಏನು ಕಲ್ಮಶ ಇದೆ ಅದು ಹೋಗ್ತದೆ ಅಂತ ಹೇಳ್ತಾರೆ. ಅಂತಹ ಆ ಆಚಾರ್ಯರ ಕೀರ್ತಿ ಎನ್ನುವುದು ದಿಶಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ ದಿನನಾಥ. ನಮಗೆ ದಿಶಾದೃಶಂ, ದೃಕ್ ಅಂದರೆ ಜ್ಞಾನ, ಅದನ್ನ ವಿಶದವಾಗಿ ಜ್ಞಾನವನ್ನು ನಮಗೆ ಕೊಡ್ಲಿ ಅಂತ ಹೇಳಿ. ಇವತ್ತೇನೋ ನಾವು ಕೂತೀವಿ, ಆಚಾರ್ಯ ಎಷ್ಟು ಹೇಳಿದ್ರೋ ಏನೋ, ಒಂದಿಷ್ಟು ನಿದ್ದೆ ಬಂತು, ಒಂದಿಷ್ಟು ಬೇಸರ ಬಂತು, ಆದರೂ ಒಂದು ಸ್ವಲ್ಪ ವಿಷಯ ತಲೆಯೊಳಗೆ ಹೋಯ್ತಲ್ಲ, ಇದು ವಿಸ್ತಾರ ಆಗಬೇಕು. ಇನ್ನು 10 ದಿನಕ್ಕೆ ಓಹೋ ಸುಮಧ್ವ ವಿಜಯದ ಬಗ್ಗೆ ನನಗಿಷ್ಟು ಗೊತ್ತು ಅಂತ ನಿಮ್ಗೆ ಅನಿಸ್ಬೇಕು. ಇದನ್ನ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಆಚಾರ್ಯರಿಗೆ, ಹೇಳೋವರಿಗೂ ಕೇಳೋವರಿಗೂ ಅಷ್ಟಾಗಬೇಕು. ಅದಕ್ಕಾಗಿ ಆಚಾರ್ಯರ ಕೀರ್ತಿ ನಮ್ಮ ಕೆಲಸವನ್ನ ಮಾಡಲಿ ಅಂತ, ಈ ಕೆಲಸವನ್ನ ಮಾಡಲಿ ಅಂತ ಹೇಳ್ತಾರೆ. ತಮೋನುದಾನಂದಮವಾಪಲೋಕಸ್ತತ್ವ ಪ್ರದೀಪ ಕೃತಿಗೋ ಗಣೇನ ಯದಾಶ್ಚ ಸೀತಾಂ ಶುಭುವಾ ಗುರುಂಸ್ತಾಂ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ತ್ರಿವಿಕ್ರಮ ಪಂಡಿತಾಚಾರ್ಯರು ನಮಸ್ಕಾರ ಮಾಡ್ತಿದ್ದಾರೆ 2 ಕಾರಣಕ್ಕೆ. ಮತ್ತೆ ಜನ್ಮ ಕೊಟ್ಟ ತಂದೆ ಅಂತ ಒಂದು, ಜ್ಞಾನ ಕೊಟ್ಟ ಗುರು ಅಂತ ಒಂದು. ಹೀಗಾಗಿ 5 ಜನ ಮತ್ತೆ ಹೇಳ್ತಾರಲ್ಲ ಗುರುಗಳು ಅಂತ ಹೇಳಿ, ಅನ್ನದಾತ ಭಯತ್ರಾತ ಪಂಚೈತೆ ಗುರುವಸ್ಮೃತ ಅಂತ ಹೇಳಿ, ಅಲ್ಲಿ ಜನ್ಮ ಕೊಟ್ಟವನು ಗುರು ಆಗ್ತಾನೆ, ಜ್ಞಾನ ಕೊಟ್ಟವನು ಗುರು ಆಗ್ತಾನೆ. ಎರಡನ್ನೂ ಮಾಡಿದ್ರು ತ್ರಿವಿಕ್ರಮ ಪಂಡಿತಾಚಾರ್ಯ. ನಾರಾಯಣ ಪಂಡಿತಾಚಾರ್ಯ 2 ಅವರನ್ನ ಸ್ಮರಣೆ ಮಾಡ್ತಾರೆ. ಏನಂತಂದ್ರೆ, ಇಡೀ ಲೋಕಕ್ಕೆ ತತ್ವಪ್ರದೀಪವೆಂಬ ಆ ಕೃತಿಯ ಗೋಗಣ
ಆ ಪ್ರಕಾಶದಿಂದ ತಮೋನುದಾನಂದ ಮವಾಪಲೋಕ, ಕತ್ತಲೆಯನ್ನು ಏನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಅಂತ ಬರೆದ್ರು. ಬ್ರಹ್ಮಸೂತ್ರ ಭಾಷ್ಯಕ್ಕೆ ನಾವೆಲ್ಲ ಹೆಚ್ಚಾಗಿ ಟೀಕಾರಾಯರು ಬರೆದ ಟೀಕಾಕೃತ್ಪಾದರ ಯಾವ ತತ್ವಪ್ರಕಾಶಕ ಇದೆ ಅದನ್ನೇ ಅಧ್ಯಯನ ಮಾಡುವ ಪದ್ಧತಿ ಇದೆ. ಅದಕ್ಕೂ ಪ್ರಾಚೀನವಾಗಿ ಬರೆದಂತಹ ಗ್ರಂಥ ಯಾವುದು ಅಂದರೆ ತತ್ವಪ್ರದೀಪ. ಅದು ಆಚಾರ್ಯರಿದ್ದ ಕಾಲಕ್ಕೆ ನಿರ್ಮಾಣವಾದದ್ದು. ಎಷ್ಟು ಮಹಿಮೆ ಇರಬೇಕು ಆಚಾರ್ಯ. ನೀವು ನೋಡಿರ್ಬೇಕಾದ್ರೆ ಇತಿಹಾಸದೊಳಗೆ ನಾನು ಬರೆದ ಗ್ರಂಥಕ್ಕೆ ನನ್ನ ಮುಂದೆ ಒಬ್ಬರು ವ್ಯಾಖ್ಯಾನ ಮಾಡ್ತಾರೆ, ನನ್ನ ಮುಂದೆ ಇದ್ದ ಇನ್ನೊಬ್ರು ಅದನ್ನ ದಾಖಲು ಮಾಡ್ತಾರೆ ಅನ್ನುವ ಸಾಧ್ಯತೆನೇ ಬಹಳ ಕಡಿಮೆ. ಅದು ಆಗಿನ ಕಾಲಕ್ಕೆ, ಇವತ್ತಿನ ಕಾಲಕ್ಕಲ್ಲ. ಈ ಕ್ಷಣಕ್ಕೆ ಎಲ್ಲ ಹೋಗ್ಬಿಡುತ್ತೆ ಬೇಕಷ್ಟು. ಆವಾಗ ಏನೂ ಇರಲಿಲ್ಲ, ಆ ಕಾಲಕ್ಕೆ ಇಷ್ಟೆಲ್ಲ ಬರೆದಿಟ್ರಲ್ಲ, ಎಂಥ ಪರಂಪರೆಯನ್ನು ಹುಟ್ಟು ಹಾಕಿದ್ರು ಆಚಾರ್ಯರು. ಆಗಿನ ಕಾಲಕ್ಕೆ ಬರೆದು ಅದನ್ನ ಗಟ್ಟಿ ಮಾಡಿ ಅದನ್ನ ಸಂರಕ್ಷಣೆ ಮಾಡುವ ವಿಚಿತ್ರವಾದ ಪರಂಪರೆ. ಮುಂದೆ ಸತ್ಯತೀರ್ಥರ ಕತೆ ಕೇಳ್ತೀವಿ ನಾವು. ಅವರೆಲ್ಲ ಭಾಷ್ಯವನ್ನು ಒಂದೊಂದು ಅಕ್ಷರ ಬರೆದಿದ್ದಾರೆ. ಎಷ್ಟು ಪುಣ್ಯ ಅವರು ಗಳಿಸಿರ್ಬೇಕು. ಅಷ್ಟೇ ಅಲ್ಲದೆ ನಮಗೆ ಎಷ್ಟು ಉಪಕಾರ ಮಾಡಿರ್ಬೇಕು ಅದನ್ನೆಲ್ಲ ನೋಡ್ತೀವಿ. ಇದನ್ನ ಹೇಳ್ತಾರೆ, ಯದಾಸ್ಯ ಶೀತಾಂ ಶುಭವ ಗುರುಂಸ್ತಾಂ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯ. ಅವರ ಮುಖ ಕಮಲದಿಂದ, ಚಂದ್ರದಿಂದ ಬಂದ ಆ ತಂಪಾದ ಕಿರಣಗಳು ನಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡ್ತದೆ ತತ್ವಪ್ರದೀಪ ಅನ್ನುವ ಆ ಕೃತಿಯಿಂದ ಅಂತ ಹೇಳಿ ಹೇಳ್ತಾರೆ. ಅಂತಹ ನಮ್ಮ ಗುರುಗಳು, ನಮ್ಮ ತಂದೆಯೂ ಆದಂತಹ ಈ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮುಂದೆ ಗ್ರಂಥದ ಉದ್ದೇಶ ಹೇಳ್ತಾರೆ ನೋಡ್ರಿ, ಇದು ಬಹಳ ಮಹತ್ವದ್ದು. ಗ್ರಂಥ ಯಾಕೆ ಬರದೆ, ಇಷ್ಟೆಲ್ಲ ಮಾಡಿ ಯಾಕೆ ಬರಿಬೇಕು? ಪ್ರಸಿದ್ಧಿ, ಪುಸ್ತಕ ಬರೆದ ಪ್ರಸಿದ್ಧಿ ಬರ್ತದೆ ಅಂತ ಹೇಳ್ತಾರೆ. ಇವತ್ತೆಲ್ಲ ನಾವು ಅಷ್ಟೇ ಅದನ್ನು ನೋಡ್ತೀವಿ. ಅದಲ್ಲ, ಅವ್ರು ಹೇಳ್ತಾರೆ ಉದ್ದೇಶ ಏನು ಅಂದ್ರೆ, ಮುಕುಂದ ಭಕ್ತ್ಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾಂ. ಮುಕುಂದನಲ್ಲಿ ಭಕ್ತಿ ಹುಟ್ಟಬೇಕು ಅಷ್ಟೇ. ಮುಕುಂದ ಅಂತ ಅನ್ನೋದು ಬಹಳ ಸ್ಟ್ರಾಟಜಿಕ್ ಅದ ವರ್ಡ್. ಸ್ಟ್ರಾಟಜಿ ಏನು? ಮುಕ್ತಿಂ ದದಾತಿ ಇತಿ ಮುಕುಂದ. ಮುಕ್ತಿಯನ್ನ ಕೊಡುವವನು ಅವನು. ಆದ್ದರಿಂದ ಅವನಲ್ಲಿ ಭಕ್ತಿ ಹುಟ್ಟಿದ್ರೆ ಲಾಭ ಇದೆ. ಬೇರೆ ಯಾರೊಳಗೆ ಭಕ್ತಿ ಹುಟ್ಟಿದ ಏನು ಪ್ರಯೋಜನ? ಅದಕ್ಕಾಗಿ ಮುಕುಂದ ಭಕ್ತಿ ಎಂದ್ರು. ಆಯ್ತು, ಮುಕುಂದನಲ್ಲಿ ಭಕ್ತಿ ಹುಟ್ಟಬೇಕು. ಅದಕ್ಕೆ ನೀವು ಮಹಾಭಾರತ ಮತ್ತು ಭಾಗವತ ಓದಿದ್ರೆ ಸಾಕಲ್ಲ. ಅಂದ್ರೆ ಗುರುಭಕ್ತಿ ಜಾಯಿ. ಆ ಮುಕುಂದನಲ್ಲಿ ಭಕ್ತಿ ಸುಮ್ಮನೆ ಬರೋದಿಲ್ಲ, ಅದು ಗುರುಗಳ ಭಕ್ತಿಯ ಮುಖಾಂತರವೇ ಬರ್ತದೆ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ ಅಂತ ಕರೀತಾರೆ. ಗುರುಗಳಲ್ಲಿ ಇದ್ದು ಜ್ಞಾನವನ್ನು ಉಪದೇಶ ಮಾಡ್ತಾನೆ. ಆದ್ದರಿಂದ ಗುರುಗಳಲ್ಲಿ ಭಕ್ತಿ ಮುಕುಂದನಲ್ಲಿ ಭಕ್ತಿಗೆ ಕಾರಣ. ಅದಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ಸಜ್ಜನರ ಅನುಗ್ರಹ ಆಗಬೇಕು ಅಂತ. ಎಷ್ಟು ಮಹತ್ವದ್ದು ನೋಡ್ರಿ. ನಮ್ಮ ಗುರುಗಳು ನಮಗೆ ಶಭಾಷ್ ಅಂದ್ರೆ ಸಾಕು ಅಂತಲ್ಲ. ಸಜ್ಜನರಿದ್ದಾರಲ್ಲ, ಸುತ್ತಮುತ್ತ ಇರುವ ಸಜ್ಜನರು, ಅವರ ಪ್ರಸತ್ತಿ ಅಂದ್ರೆ ಪ್ರಸಾದ, ಸಂತೋಷ ಆಗ್ಬೇಕು. ಸಜ್ಜನರ ಸಮೂಹ ಸಂತುಷ್ಟ ಆಯಿತು ಅಂತಂದ್ರೆ ಅದರಿಂದ ಬರೋ ಪುಣ್ಯ ಬಹಳ ವಿಶೇಷ. ನಾವೆಲ್ಲ ಯಾಕೆ ಕೂಡ್ತೀವಿ ಹೇಳ್ರಿ? ಎಲ್ಲರೂ ಕೂಡಿ ಮಾಡೋ ಕೆಲಸ ಸಜ್ಜನರೆಲ್ಲ ಇದು ಹೇಳ್ತಾರಲ್ಲ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಆ ಲಿಂಗ ದೇಹ ಭಂಗ ಅಂದ್ರೆ ಇದೆ ಮುಕುಂದ ಭಕ್ತಿ. ಆ ಲಿಂಗ ದೇಹ ಭಂಗ ಆಗಬೇಕು ಅಂದ್ರೆ ಸಜ್ಜನರ ಸಂಘ ಆಗಬೇಕು. ಸಜ್ಜನರ ಸಂಘ ಸುಮ್ಮನೆ ಆಗೋದಿಲ್ಲ, ಅವರ ಪ್ರಸಾದ ಆಗಬೇಕು. ಅದಕ್ಕಾಗಿ ಹೇಳ್ತಾರೆ 3 ಕಾರಣ ಇದೆ: ಸಜ್ಜನರ ಪ್ರಸಾದ, ಮತ್ತು ಗುರುಗಳಲ್ಲಿ ಭಕ್ತಿ, ಮುಕುಂದನಲ್ಲಿ ಭಕ್ತಿ. ಈ 3 ಕಾರಣಕ್ಕಾಗಿ ನಾನು ವಿಶ್ವಗುರುಗಳಾದಂತಹ ಆಚಾರ್ಯರ ವಿಶುದ್ಧವಾದ, ಎಲ್ಲೂ ಕೂಡ ಯಾವ ದೋಷಗಳು ಕಾಣಿಸೋದಿಲ್ಲ. ಕಾಣಿಸಿದರೆ ನೀವು ತೋರಿಸ್ಬೇಕು. ಅಷ್ಟು ವಿಶುದ್ಧವಾದಂತಹ ಆ ಆಚಾರ್ಯರ ಅವತಾರ ಲೀಲೆಯನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಗುರುಗಳ ಮಹಾತ್ಮ್ಯ ಜ್ಞಾನ ಇದು ಭಕ್ತಿಗೆ ಕಾರಣ ಅಂತ ಹೇಳಿ ಆಚಾರ್ಯರು ಭಕ್ತಿಯ ವ್ಯಾಖ್ಯಾನನೇ ಹೇಳ್ತಾರೆ. ಮಹಾತ್ಮ್ಯ ಜ್ಞಾನ ಇದ್ರೇನೆ ಭಕ್ತಿ ಅಂತ ಆಗೋದು, ಸುಮ್ಮನೆ ಪ್ರೀತಿ ಇದೆ ಅಂತ ಆಗೋದಿಲ್ಲ. ನಮ್ಮಲ್ಲಿ ಮತ್ತೆ ಪರಿವಾರದವರ ಮೇಲೆ ಪ್ರೀತಿ ಇರ್ತದೆ, ಭಕ್ತಿ ಅಂತ ಕರೀಲಿಕ್ಕೆ ಆಗ್ತದೆ ಅದನ್ನ. ಪ್ರೀತಿ ಅಷ್ಟೇ ಅದು. ಮಹಾತ್ಮ್ಯ ಜ್ಞಾನವಾಗಿ ಎಂದೂ ಬಿಡದೇ ಇರುವಂತಹ ಪ್ರೀತಿ ಅವರಲ್ಲಿ ಬಂದಾಗ ಅದು ಭಕ್ತಿ ಅಂತ ಆಗ್ತದೆ. ಅದಕ್ಕಾಗಿ ಇದೆಲ್ಲವನ್ನು ಮಾಡಿದ್ದೇನೆ ಅಂತ ಇದು ಉದ್ದೇಶವನ್ನು ಹೇಳ್ತಾರೆ. ಉದ್ದೇಶ ಹೇಳಿದ್ರು ಎಲ್ಲ ಆಯಿತು. ನನಗೆ ಸಾಮರ್ಥ್ಯ ಇದೆ ಅಂತ ತಿಳ್ಕೊಳ್ಬಾರ್ದಲ್ಲ ಜನ. ಅದಕ್ಕಾಗಿ ಹೇಳ್ತಾರೆ ಅಹಂಕಾರವನ್ನು ಖಂಡನೆ ಮಾಡುತ್ತಾರೆ. ಇದು ನಮ್ಮಲ್ಲಿ ಅನೂಚಾನವಾಗಿ ನಡ್ಕೊಂಡು ಬಂದಿದ್ದೆ. ನಾನು ಮಾಡಿದೆ ಅಂತ ಹೇಳಬಾರ್ದು. ಎಲ್ಲ ಆಯಿತು ನೋಡಿದ್ರಿ, ಇಷ್ಟು ಯಾರು ಹೇಳಲಿಕ್ಕೆ ಆಗ್ತದೆ, ನನಗಂತ ಆಗ್ಯದ ಅಂತ ಹೇಳಬಾರ್ದು. ಅದಕ್ಕೆ ಹೇಳ್ತಾರೆ ನಾನೇನು ಹೇಳ್ತೀನಿ, ಸಂಕ್ಷಿಪ್ನು ವಾಕ್ಯೆ ಮೈಮಂದ ಬುದ್ಧವು ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸುಹು ಅಂತ ಹೇಳ್ತಾರೆ. ಏನಂದ್ರೆ ಮಂತ್ರಗಳು ಹೇಳ್ತಾ ಇದೆ ವಾಯುದೇವರ ಸ್ತೋತ್ರವನ್ನು. ನಾವು ಇವತ್ತಿಲ್ಲಿ ಕೂಡದೇ ಇದ್ರೂ ಕೂಡ ವಾಯುದೇವರ ಮಹಿಮೆಯನ್ನು ಕಡಿಮೆ ಆಗೋದಿಲ್ಲ. ಯಾಕೆ ಅಂದ್ರೆ ವಾಯುದೇವರ ಮಹಿಮೆ ಬಂದದ್ದು ಎಲ್ಲಿ? ಬಳಿತ್ಥ ತದ್ವಪೂಷೆ ಧಾಯಿ ದರ್ಶತಂ ಅಂತ ಅಲ್ಲಿ ಬಂದಿದೆ. ದಶಪ್ರಮತಿಂ ಜನಯಂತ ಯೋಷಣ ಅಂತ ಹೇಳಿ
ಅಲ್ಲಿ ಹೇಳ್ತಾರೆ, ಇಂತಹ ಮಂತ್ರಗಳಿಂದ ಸ್ತುತ್ಯವಾದ ವಾಯುದೇವರ ಲೀಲೆಯನ್ನ ಶಂಕರಾದಿ ಮಹಾನುಭಾವರೆಲ್ಲ, ರುದ್ರಾದಿ ದೇವತೆಗಳೆಲ್ಲ ಹೇಳಬೇಕು ಅಂತ ಕೂತಿದ್ದಾರೆ, ಕೇಳಲಿಕ್ಕೆ ದೇವತೆಗಳು ಕೂತಿದ್ದಾರೆ. ನಾವು ಇಲ್ಲಿ ಕೂತು ಮಾಡೋದೇನು ದೊಡ್ಡ ವಿಷಯ. ಅದಕ್ಕಾಗಿ ಅಂತಾರೆ, ನಾನು ಕೇವಲ ಉತ್ತಮ ಶ್ಲೋಕ ಸಂಕ್ಷಿಪ್ತ ವಾಕ್ಯೆ ಮೈಮಂದ ಬುದ್ಧವು ಸಂತೋ ಗುಣಾಢ್ಯ ಕರುಣಾಂ ಪ್ರಿಯಾಸು. ಮಾತೆಲ್ಲ ಸ್ವಲ್ಪ, ಶಕ್ತಿ ಸ್ವಲ್ಪ, ಭಕ್ತಿ ಸ್ವಲ್ಪ, ಮಾಡೋ ಕೆಲಸ ಅಲ್ಪ, ಆದರೆ ಬಯಸೋ ಅಪೇಕ್ಷೆ ಮಾತ್ರ ಮೋಕ್ಷ. ಇಷ್ಟು ನಮ್ಮ ಪರಿಸ್ಥಿತಿ. ಇದನ್ನು ನಮಗೋಸ್ಕರ ಬರೆದಿಟ್ಟಿದ್ದಾರೆ. ಹೀಗಿರುವ ನನ್ನಲ್ಲಿ ಗುಣಾಢ್ಯರಾದ ಸಂತರು ಯಾರು ಸಜ್ಜನರಿದ್ದಾರೆ ಅವರು ಕರುಣೆಯನ್ನ ಮಾಡಲಿ, ನನ್ನ ತಪ್ಪುಗಳನ್ನು ಕ್ಷಮಾ ಮಾಡಲಿ ಅಂತ ಕೇಳ್ತಾರೆ. ಯಾರು ಹೇಳ್ತಾರೆ ಹೇಳಿ? ಯಾವ ವಿದ್ವಾಂಸರು ನನ್ನ ತಪ್ಪುಗಳನ್ನು ನೀವು ಕ್ಷಮಾ ಮಾಡ್ರಿ, ನಾವು ಹೇಳಬೇಕು, ನಾ ಹೇಳಿದ್ರೊಳಗೆ ಏನಾದ್ರು ತಪ್ಪಿದ್ರೆ ನಂಗೆ ತಿದ್ದಿ ಸರಿ ಮಾಡ್ರಿ ಅಂತ ಹೇಳುವ ಆ ಸೌಜನ್ಯವನ್ನು ಯಾರು ತೋರಿಸ್ಲಿಕ್ಕೆ ಸಾಧ್ಯ? ಇದಕ್ಕೆ ಕಾರಣ ಅಂದ್ರೆ ಹಿಂದಿನ ಮಹಾನುಭಾವರೆಲ್ಲ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ, ಕಿಂತು ಉಚ್ಚಾವಚ ಏನ ಸಮಸ್ತ ಚೇಷ್ಟ. ಕೆಲವು ಆರಂಭದ ಶ್ಲೋಕ ಇರೋದ್ರಿಂದ ಎಲ್ಲ ಹೇಳ್ತಾ ಇದ್ದೀನಿ, ಆಮೇಲೆ ವಿಶೇಷವಾಗಿ ಅದರ ಸಾರಾಂಶವನ್ನು ನೋಡೋಣ. ಉಚ್ಚಾವಚ ಏನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ಸಣ್ಣದು ದೊಡ್ಡದು ಎಲ್ಲವನ್ನೂ ಹೇಳಿದ್ದಾರೆ. ಈಗ ತಂದೆ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾನೆ, ದೊಡ್ಡವ್ರ ಕೈಯಲ್ಲಿ ಮಾಡಿಸ್ತಾನೆ. 2ನೇ ದಿನ ಪಾಪ ತಾನೇ ಹೇಳ್ಕೊಡ್ಬೇಕು, 3ನೇ ದಿವಸ ತಾನೇ ಹೇಳ್ಕೊಡ್ಬೇಕು. ಮಗು ಏನಂತದೆ, ಇವತ್ತಿನ ಜೆನ್ ಜಿ, ಜೆನ್ ವೈ, ಜೆನ್ ಎಕ್ಸ್ ಅಂತ ಏನೇನಿದ್ದಾರೆ ಮಕ್ಕಳೆಲ್ಲ ಪಟಪಟ ಅಂತ ಕಲಿತು ನಿನ್ನೆ ಹೇಳಿಯಲ್ಲಪ್ಪ ಇವತ್ತು ಯಾಕೆ ಹೇಳ್ತಿ ಅಂತಂತಾರೆ ಇವತ್ತಿನ ಮಕ್ಕಳೇ. ಇದನ್ನೂ ಆಚಾರ್ಯರು ಅವಾಗಲೇ ಮಾಡಿ ತೋರಿಸಿದ್ದಾರೆ ಅಂತ ಒಂದು ದಾಖಲೆ ಮಾಡ್ತಾರೆ. ಲಿಖಿತಮೇವ ಪುನರ್ಲಿಖಿತಂ ಕುತಃ ಅಂತ ಹೇಳಿ ಕೇಳ್ತಾರೆ. ಇಷ್ಟು ಸಣ್ಣ ವಿಷಯವನ್ನು ಬರೀತಾರೆ, ಮಹಾ ದೊಡ್ಡ ದೊಡ್ಡ ವಿಷಯವನ್ನು ಬರೀತಾರೆ. ದೊಡ್ಡ ಪ್ರತಿಪಕ್ಷ ಏನೋ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ವಾದಿಗಳನ್ನೆಲ್ಲ ಜಟ್ಟಿಗಳನ್ನೆಲ್ಲ ಗೆದ್ದರು ಆಚಾರವನ್ನು. ಉಚ್ಚವಾದ ವಿಷಯವನ್ನು ಬರೀತಾರೆ. ಹೀಗೆ ದೊಡ್ಡ ಸಣ್ಣ ವಿಷಯಗಳನ್ನೆಲ್ಲ ಬರಿತಾ ಯಾವ ವಿಷಯವನ್ನು ಆಶ್ಚರ್ಯ ಅಂತ ಹೇಳೋದು? ಯಾವುದೂ ಆಶ್ಚರ್ಯ ಇಲ್ಲ. 2ನೇ ಸರ್ಗದೊಳಗೆ ಹೇಳ್ತಾರೆ, ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ. ಎಲ್ಲ ಇದು ಆ ವಾಯುದೇವರ ಆಟ. ಇದು ನಾವೆಲ್ಲ ಹೇಳ್ತಿರೋದು ಸುಮ್ಮನೆ, ಅದು ನಿಜವಾಗಿಯೂ ಅದು ನಮ್ಮ ಏನು ಅಲ್ಲ ಅಂತ ಹೇಳ್ತಾರೆ. ಹೀಗೆ ಆಶ್ಚರ್ಯವೇ ಅಲ್ಲದ ಯಾವ ಚಿತ್ರವನ್ನು ಹೇಳಲಿಕ್ಕೆ ಆಗದೇ ಇರುವಂತಹ ನಮ್ಮಲ್ಲಿ ನಾವು ಉತ್ತಮ ಶ್ಲೋಕರಾದಂತಹ ಆಚಾರ್ಯರ ಇದನ್ನು ಹೇಳ್ತಾ ಇರೋದು ಯಾಕೆ ಅಂದರೆ ಮನೋವಿಶುದ್ಧೈ. ಇದು ಮಾತ್ರ ನಮಗೆ ಹೇಳಿತ್ತು. ಅವರ ಮನಸ್ಸು ಶುದ್ಧ ಇದೆ, ನಮ್ಮ ಮನಸ್ಸು ಶುದ್ಧ ಆಗಬೇಕು. ಅದಕ್ಕಾಗಿ ಬಂದಿದ್ದು. ಇನ್ಯಾವ ಕೀರ್ತಿಯ ಅಪೇಕ್ಷೆ ಇರಬಾರ್ದು, ಇನ್ಯಾವ ಮತ್ತೆ ಆಸೆ ಅಪೇಕ್ಷೆಗಳನ್ನು ಇಟ್ಕೊಳ್ಬಾರ್ದು. ಯಾಕೆಂದ್ರೆ ಎಲ್ಲ ಸಕಾಮ ಕರ್ಮಗಳನ್ನು ಮಾಡಿ ಕೊನೆಗೆ ಬರೋದೇ ನಿಷ್ಕಾಮ ಕರ್ಮಕ್ಕೆ, ವೈರಾಗ್ಯಕ್ಕೆ ಬರಬೇಕು. ಆಚಾರ್ಯರ ಗ್ರಂಥವನ್ನು ಅಧ್ಯಯನ ಮಾಡಿ ನಾವು ಬರಬೇಕಾದದ್ದು ಜ್ಞಾನ, ಭಕ್ತಿ, ವೈರಾಗ್ಯಗಳೇ. ಹೀಗಿರುವಾಗ ಮತ್ತೆ ಅಪೇಕ್ಷೆ ಪಡಬೇಕಾದದ್ದು ಯಾವುದು? ಅದಕ್ಕೆ ಬೇಕಾಗುವ ಪಾತ್ರ ಮನೋವಿಶುದ್ಧಿ ಅನ್ನುವ ಪಾತ್ರ. ನೀವು ಏನಾದರೂ ಒಂದು ಪದಾರ್ಥ ತಗೊಂಡು ಬಂದು ಕೊಡಬೇಕು ಅಂದ್ರೆ ಎದುರಾಗ ಕೊಡ್ಲಿಕ್ಕೆ ಸಾಧ್ಯ, ಒಂದು ಪಾತ್ರೆ ಬೇಕು. ಹಾಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಹಿಡಿದು ಮನೆಗೆ ಒಯ್ಯಬೇಕು ಅಂದ್ರೆ ಪಾತ್ರ ಯಾವುದು ಬೇಕು? ಮನಸ್ಸಿನ ಶುದ್ಧಿ ಅನ್ನೋದೇ ಅದಕ್ಕೆ ಪಾತ್ರೆ. ಅದಕ್ಕಾಗಿ ಈ ಗ್ರಂಥವನ್ನ ಹೇಳ್ತಾ ಇದ್ದೀನಿ ಅಂತ ಇಷ್ಟೆಲ್ಲ ಹೇಳಿ ಮಧ್ವ ವಿಜಯದ ಈ ಕೆಲಸವನ್ನ ಹೇಳ್ತಾ ಇದ್ದಾರೆ. ಒಂದು ಮಾತಂತಾರೆ ವೇದಾಂಗ ತೀರ್ಥರು, ಅದನ್ನ ವ್ಯಾಖ್ಯಾನದಲ್ಲಿ ಬರೀತಾರೆ. ಯಥಾ ಮಾಲಾಕಾರ ಮಂದದೃಷ್ಟಿ ಸನ್ ಅನರ್ಘ್ಯರತ್ನಾಣಿ ದೃಷ್ಟ ಸಂಭ್ರಾಂತ ಪೂರ್ವಾಪರಿಕಾರಾಧಿಕಂ ಕುರ್ಯಾತ್ ತಥಾ. ನಾವು ಹೇಳುವಾಗ ಎಷ್ಟೋ ಸಲ ನಾವು ತಯಾರು ಮಾಡ್ಕೊಂಡು ಬಂದಿರ್ತೀವಿ. ತಯಾರಿ ಮಾಡ್ಕೊಂಡು ಬಂದಾಗ ಒಂದು ಮುಂದಿನ ವಿಷಯ ಹೇಳಿಬಿಡ್ತೀವಿ, ಅಯ್ಯೋ ಇದು ಹಿಂದಿನ ಉಳಿತಲ್ಲ ಅಂತ ಅನಿಸ್ತದೆ. ಕೆಲವು ಸತಿ ಹಿಂದಿನ ವಿಷಯ ಹೇಳಿಬಿಡ್ತೀವಿ, ಮುಂದಿನ ಮರೆತು ಬಿಡ್ತೀವಿ. ಹೀಗಾಗಿ ಮುಂದೆ ಹೇಳಬೇಕಾದದ್ದನ್ನು ಹಿಂದೆ ಹೇಳೋದು, ಇಲ್ಲ ಮರೆತು ಬಿಡೋದು, ಹಿಂದೆ ಹೇಳಬೇಕಾದದ್ದನ್ನು ಮುಂದೆ ಹೇಳೋದು. ಹೀಗೆ ಪೂರ್ವಾಪರಿಕಾರ ಅಂತ ಆಗ್ತದೆ. ಬಡಿಸ್ಬೇಕಾದ್ರೂ ಆಗ್ತದೆ ನೋಡಿರ್ಬೇಕಾದ್ರೆ. ಪಾಪ ಇನ್ನೂ ಅವರು ಸಾರವನ್ನು ಬಡಿಸಿರೋದಿಲ್ಲ, ಅಷ್ಟರೊಳಗೆ ಒಬ್ರು ಯಾರೋ ಸ್ವೀಟ್ ತಂದು ಬಿಡ್ತಾರೆ. ನಡಿ ಅಂತ ಅವ ಪಾಪ ಇನ್ನೊಂದ್ಸಲ ಬಡಿಸ್ಲಿಕ್ಕೆ ಬರಬಾರ್ದು, ಅಷ್ಟು ಬೈದು ಅವ್ರು ಹೊರಗೆ ಹಾಕ್ಬಿಡ್ತಾರೆ. ಅವನಂತಾನೆ, ಪಾಪ ನಾನು ಬಂದದ್ದೇ ಇವತ್ತು, ಫಸ್ಟ್ ಟೈಮ್ ಬಡಿಸ್ಲಿಕ್ಕೆ ಬಂದೀನಿ, ನನಗೆ ನೀವೊಂದು ಸ್ವಲ್ಪ ಕರುಣಾ ಮಾಡಬೇಕು, ಹೇಳಬೇಕು, ನೋಡಪ್ಪ ಹಿಂಗದ ಹುಳಿ ಆಯಿತು, ಸಾರ ಆಯಿತು, ಆಮೇಲೆ ತರಬೇಕು ಅಂತ ಹೇಳಬೇಕು ಭಕ್ಷ್ಯ ಅಂತ ಹೇಳಿದರೆ ಗೊತ್ತಾಗ್ತದೆ ಅವನಿಗೆ. ಹಾಗೆ ಹೇಳದೆ ನಾವು ಮತ್ತೆ ಬೈದರೆ ಏನು ಪ್ರಯೋಜನ? ಹಾಗೆ ನಾನೂ ಕೂಡ ಮಾಡಿ ಏನು ಅಂತಾರೆ ಯಾರು? ನಾರಾಯಣ ಪಂಡಿತಾಚಾರ್ಯ. ಆಚಾರ್ಯರ ಈ ವಾಕ್ಯವನ್ನ, ಈ ಮಹಿಮೆಯನ್ನು ಮೊದಲು ಹೇಳಬೇಕಾಗಿತ್ತಲ್ಲ ಅವರು. ಮಹಾಭಾರತದಲ್ಲಿ ಇದು ಮೊದಲು ಬಂದಿದೆ, ಇದು ಆಮೇಲೆ ಬಂದಿದೆ ಅಂತ ನಾವು ಜಗಳ ತೆಗಿಬಾರ್ದು. ನಾಳೆ ಕಿರ್ಮೀರನ ಕಥೆ ಯಾವಾಗ ಬಂತು ಅದನ್ನು ನೋಡ್ಕೊಳ್ಳಿ. ಕೀಚಕನ ಕಥೆ ಯಾವಾಗ ಬಂತು, ಬಕಾಸುರನ ಕಥೆ ಯಾವಾಗ ಬಂತು ಅಂತ ಚೆನ್ನಾಗಿ ಮಹಾಭಾರತವನ್ನು ನೀವೆಲ್ಲ ಕಲಿತು
ಇಲ್ಲಿ ಪೂರ್ವಾಪರಿಕಾರ ಆಗಿದೆ ಅಂತ ಆಕ್ಷೇಪ ಮಾಡಿ ಯಾರು ಅಂತ ಒಂದು ಹೇಳಿದರು. ಅವ್ರು ನಿಜವಾಗಿ ಹಂಗೆ ಮಾಡೋದಿಲ್ಲ, ಹೇಳೋರು ಮಾಡ್ತಾರಷ್ಟೇ. ಹಾಗಾಗಿ ಆ ಆಕ್ಷೇಪಗಳಿಗೂ ಅವಕಾಶ ಇಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಒಳ್ಳೆ ಅಕ್ಕಸಾಲಿಗ ಒಂದು ಮಾಲೆಯನ್ನು ಒಳ್ಳೆ ಪೋಣಿಸಿ ಒಂದು ಮಾಲೆಯನ್ನು ಮಾಡ್ತಾ ಇರ್ತಾನೆ. ಮಣಿಗಳನ್ನು ಹಿಂದು ಮುಂದು ಕೆಲವು ಸಲ ಮಾಡಿಬಿಡ್ತಾರೆ. ಅಂದ ಮಾತ್ರಕ್ಕೆ ಮಣಿಗಳಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾ? ಅದರ ಮಹತ್ವ ಏನಾದರೂ ಕಡಿಮೆ ಆಯ್ತಾ? ಏನೂ ಕಡಿಮೆ ಆಗಲಿಲ್ಲ. ಆಚಾರ್ಯರ ಮಹಿಮೆಯಲ್ಲಿ ಏನೂ ಕಡಿಮೆ ಇಲ್ಲ. ಪೋಣಿಸೋರಲ್ಲಿ ಏನೋ ವ್ಯತ್ಯಾಸ ಆಗ್ಬೋದು. ಹೀಗೇನಾದರೂ ಆದದ್ದಾದರೆ ನಮ್ಮನ್ನು ಕ್ಷಮಿಸ್ರಿ ಅಂತ ಹೇಳಿ. ಇಷ್ಟು ವಿನಯವನ್ನು ಯಾರು ತೋರಿಸ್ಲಿಕ್ಕೆ ಸಾಧ್ಯ? ಅದು ಹೇಳ್ತಾರೆ, ಪೂರ್ವಾಪರೀಕಾರ ಮಥಾಪರಂ ವಾ ಕ್ಷಾಮ್ಯಂತು ಮೇಹಂತ ಮೂರ್ಮಹಂತ. ನಮ್ಮನ್ನು ಕ್ಷಮ ಮಾಡ್ರಿ ಅಂತ. ಇಷ್ಟು ವೈರಾಗ್ಯವನ್ನು ವಿನಯವನ್ನು ವಿನಯಾಭರಣೇನ ಭೂಷಿತ. ಒಂದು ಆಭರಣ ಹಾಕೊಂಡಿದ್ರು ಆಚಾರ್ಯರು ಅಂತ 7ನೇ ಸರ್ಗದೊಳಗೆ ಬರ್ತದೆ. ಯಾವ ಆಭರಣ ಅಂದರೆ ವಿನಯವೆಂಬ ಆಭರಣ ಅಂತ. ಇದಕ್ಕಿಂತ ಆಭರಣ ಯಾವುದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಕಥೆನೂ ಇದೆ, ಮುಂದೆ ಅದನ್ನು 7ನೇ ಸರ್ಗಕ್ಕೆ ಬಂದಾಗ ನಾವು ನೋಡೋಣ. ಅಂತಹ ಅದ್ಭುತವಾದ ಎಲ್ಲ ವಿಷಯವನ್ನು ಹೇಳಿ ಮೊದಲಿಗೆ ಹನುಮಂತ ದೇವರ ಅವತಾರದ ಲೀಲೆಯನ್ನು ಹೇಳ್ತಾ ಇದ್ದಾರೆ. ಆಚಾರ್ಯರು ಹನುಮಂತ ದೇವರಾಗಿ ಅವತಾರ ಆಗ್ಲಿಕ್ಕೆ ಏನು ಕಾರಣ ಆಯಿತು ಹೇಳ್ತಾರೆ. ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರ ಯಾಂಚಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸ್ಸತಾಂ ಕೇಸರಿಣೋ ಗೃಹೇಭೂತ್. ಕೇಸರಿ ಎಂಬ ರಾಜನ ಮನೆಯಲ್ಲಿ ಮತ್ತೆ ಸತಾಂ ಪ್ರಾಣಿಗಣ ಪ್ರಣೇತ, ಪ್ರಾಣಿಗಳ ಮುಖ್ಯವಾದ ವಾಯುದೇವರು ಅಂತಂದ್ರೆ ಏನರ್ಥ? ಪ್ರಾಣಿಗಳ ಪ್ರಾಣಿ ಅಂತ ನಮ್ಮನ್ನು ಕರೆಯೋದೇ ಪ್ರಾಣ ಇದ್ದದ್ರಿಂದ. ಹೀಗಾಗಿ ನಮ್ಮ ಚೇಷ್ಟೆಗೆ ಕಾರಣವಾದ ಪ್ರಾಣ ತತ್ವ ಇದೆಯಲ್ಲ, ಅದನ್ನ ಮತ್ತೆ ನಿರ್ವಹಿಸುವಂತಹ ಪ್ರಾಣದೇವರು ಕೇಸರಿಯ ಮನೆಯಲ್ಲಿ, ಕೇಸರಿ ಎಂಬ ಕಪಿಯ ಮನೆಯಲ್ಲಿ ಹುಟ್ಟಿದ್ರು ಅಂತ. ಅದೇನು ಸೌಭಾಗ್ಯ ಅವರದು. ಮಧ್ಯಗೆ ಭಟ್ರ ಬಗ್ಗೆ ಮುಂದೆ ಬರ್ತದೆ, ಅಲ್ಲಿ ಯಾಕೆ ಆಚಾರ್ಯ ಅವತಾರ ಮಾಡಿದ್ರು ಅಂತ. ಕೇಸರಿಯ ಕಪಿ ಏನು ಅಂತ ವಿಷಯವನ್ನು, ಅಂತ ಒಂದು ದೊಡ್ಡ ಸೌಭಾಗ್ಯವನ್ನು ಪಡೀಲಿಕ್ಕೆ ಕಾರಣ ಏನಾಯಿತು ಅಂತ 2 ಕಾರಣ ನಿಮಗೆಲ್ಲ ಗೊತ್ತಿದೆ. ಕಳೆದ ಬಾರಿ ನಾವಿಲ್ಲಿ ಮತ್ತೆ ವೃಷಭಾಚಲ ಅಂಜನಾಚಲ ಅಂತೆಲ್ಲ ಮಾತನಾಡುವಾಗ ಅಂಜನಾ ಪರ್ವತದಲ್ಲಿ ವೃಷಭಾದ್ರಿಯಲ್ಲಿ 12 ವರ್ಷ ಅಂಜನಾದೇವಿ ತಪಸ್ಸು ಮಾಡಿದ್ಲು ಅಂತ ಕಥೆ ಕೇಳಿದ್ವಿ. ಇದು ಅವಳ ಶುದ್ಧಿಗೆ ಕಾರಣ. ವಾಯುದೇವರು ಬಂದು ಅವತಾರ ಮಾಡಿದ್ದು ಇದು ಮೊದಲನೇ ಕಾರಣ. ತಾಯಿ ಏನೋ ಬಹಳ ಯೋಗ್ಯಳು, ತಂದೆನೂ ಅಂಥದ್ದೇನೋ ಮಾಡಿದ್ದಾರ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಭರದ್ವಾಜ ಋಷಿಗಳಿಗೆ ಮತ್ತೆ ತಪಸ್ಸು ಮಾಡುತ್ತಾ ಅವರ ಅನುಷ್ಠಾನಕ್ಕೆ ಅವರಿರೋದೇ ಕಾಡಿನೊಳಗೆ. ಭರದ್ವಾಜ ಋಷಿಗಳಿಗೆ ದಿನ ಒಂದು ಆನೆ ಬಂದು ಸಮಸ್ಯೆ ಮಾಡ್ತಾ ಇತ್ತು. ಒಂದು ಮದ ಗಜ ದಿನ ಬಂದು ತೊಂದರೆ ಕೊಡ್ತಾ ಇತ್ತು. ಅದನ್ನು ದೂರ ಮಾಡಲಿಕ್ಕೆ ಕಪಿರಾಜ ಈ ಯಾರು ಕೇಸರಿ ಅವನಿಗೆ ನೇಮನ ಮಾಡಿದ್ರು. ಅವರು ಆ ಭರದ್ವಾಜರ ಕಾರ್ಯ ಚೆನ್ನಾಗಿ ನಡೆಯುವಂತೆ ನೋಡಿಕೊಂಡ್ರು. ಅವರು ಅನುಗ್ರಹ ಮಾಡಿದ್ದಕ್ಕೆ ಅವರ ಹೊಟ್ಟೆಯೊಳಗೆ ಸಾಕ್ಷಾತ್ ಆಚಾರ್ಯರ ಅವತಾರ ಮಾಡಿದರು, ಹನುಮಂತ ದೇವರ ಅವತಾರ ಮಾಡಿದರು ಅಂತೆಲ್ಲ ಹೇಳ್ತಾರೆ. ಹೀಗಾಗಿ ಇದು ಪ್ರಕಾಶಿಕಾದೊಳಗೆ ನಾರಾಯಣ ಪಂಡಿತಾಚಾರ್ಯರು ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಆವಾಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ದೇವರ ಅನುಗ್ರಹ ಆಯಿತು. ಇಲ್ಲಿ ಹನುಮಂತ ದೇವರು ಬಂದಿದ್ದಾರೆ. ಹನುಮಂತ ದೇವರಿಗೆ ಹನುಮಾನ್ ಅಂತ ಹೆಸರಿಟ್ಟು. ಹನುಮಾನ್ ಅಂತ ಯಾಕಿಟ್ರು ಗೊತ್ತೇನು? ಅದು ಜ್ಞಾನದ ಸಂಕೇತ ಅಂತ. ನಮಗೆಲ್ಲ ಮತ್ತೆ ಜೋರಾಗಿ ಯಾರಾದ್ರೂ ಹೊಡೆದಿದ್ರೆ ಏನು ಹನುಮಂತನ ಮುಖ ಆಗ್ಯದಲ್ಲ ಅಂತಂತ. ಕಾರಣ ಅಂದ್ರೆ ನಮ್ಮ ಮುಖ ದೊಡ್ಡದಾಯಿತು ಅಂತಂದ್ರೆ ಹನು ಅಂತ ಕರೀತಾರೆ ಅಂತ ನಾವು ತಿಳ್ಕೊಂಡೇವೆ. ಅದಕ್ಕೂ ಸಾಮಾನ್ಯವಾಗಿ ಹನು ಅಂತ ಕರೆದು ಹನುಮಾನ್ ಅಂತ ಕರಿಬಹುದು. ಆದರೆ ಹನು ಅನ್ನೋ ಶಬ್ದಕ್ಕೆ ಅರ್ಥ ಹನ ಹಿಂಸಾಗತ್ಯೋಹೋ ಧಾತು. ಗತ್ಯರ್ಥವಾದದ್ದು ಜ್ಞಾನಾರ್ಥಕವಾದದ್ದು ಅಂತ. ಹೀಗಾಗಿ ಯಾವುದು ಜ್ಞಾನವನ್ನ ಕೊಡ್ತದೋ ಅದು ಹನುಮಾನ್ ಅಂತ. ಆದ್ದರಿಂದ ಹನುಮಂತ ದೇವರಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಯಾವ್ಯಾವುದು ದೊಡ್ಡ ದೊಡ್ಡ ಗುಣ ಅಂತ ಕರೀತಾರೆ, ಆ ಎಲ್ಲ ಗುಣಗಳು ಅವನಲ್ಲಿದ್ದು ಅಂತ. ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ಸ್ಮ ನಿದರ್ಶಯ. ಇಷ್ಟು ದೊಡ್ಡ ಗುಣ, ಇದು ದೊಡ್ಡ ಗುಣ ಅಂತ ಯಾವುದನ್ನು ಕರೀತಾರೋ ಅದೆಲ್ಲದಕ್ಕೂ ಒಂದೇ ಎಕ್ಸಾಂಪಲ್. ನಮ್ಮಲ್ಲಿ ಚಲೋ ಹಾಡು ಯಾರು ಹಾಡ್ತಾರೆ ಅಂತ ಒಂದು ಉದಾಹರಣೆ, ಉಪನ್ಯಾಸ ಯಾರು ಚೆನ್ನಾಗಿ ಮಾಡ್ತಾರೆ ಒಂದು ಉದಾಹರಣೆ, ಆಮೇಲೆ ಒಳ್ಳೆಯ ಮತ್ತೆ ನೃತ್ಯವನ್ನು ಮಾಡೋರಿಗೆ ಒಂದು ಉದಾಹರಣೆ ಅಂತ ಇರ್ತದೆ. ಹೀಗೆ ಅನೇಕ ಗುಣಗಳು ಯಾವ್ಯಾವುದು ಪ್ರಸಿದ್ಧವಾಗಿ ಇದೆಯೋ ಅದೆಲ್ಲ ಗುಣಗಳಿಗೆ ಒಂದೇ ಉದಾಹರಣೆ ಹನುಮಂತ ಅಂತ ಹೆಸರು. ಅದಕ್ಕಾಗಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ, ಭಾಗವತರಲ್ಲಿ ಶ್ರೇಷ್ಠರಾದ ಹನುಮಂತ ದೇವರಿಗೆ ಹನುಮಾನ್ ಅಂತ ಕರೀತಾರೆ. ಅದನ್ನೇ ಹಿಂದೆ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌಚನಾನ್ಯೋ ಹನುಮತ್ ಸಮಾನ. ಜ್ಞಾನದಲ್ಲಿ ವೈರಾಗ್ಯದಲ್ಲಿ ನೀವು ಗುಣ ಅಂದರೆ ಮತ್ತಿನ್ಯಾವುದೋ ತಿಳ್ಕೊಬಾರ್ದು. ನೋಡ್ಲಿಕ್ಕೆ ಚೆನ್ನಾಗಿರೋದು ಅಂತ ಹಿಂಗೆ ತಿಳ್ಕೊಂಡು ಅದು ಒಂದು ಗುಣ ಅಂತ ಆಗ್ತದಲ್ಲ ಅಂತಲ್ಲ, ಅದು ಚೆನ್ನಾಗೇ ಇದ್ದಾರೆ. ವಾಯುದೇವರ ರೂಪ ನೋಡ್ಲಿಕ್ಕೆ ಅದ್ಭುತ, ಅಷ್ಟು ಚೆನ್ನಾದ ರೂಪ. ಅದಲ್ಲದೆ
ಜ್ಞಾನ, ವೈರಾಗ್ಯ, ಹರಿಭಕ್ತಿ ಮೊದಲಾದ ಮಹಾಗುಣಗಳು ಅಂತೇನಿದೆ, ಆ ಗುಣಗಳಲ್ಲಿ ಯಾರೂ ಹನುಮತ್ ಸಮಾನ, ಹನುಮಂತರಿಗೆ ಸಮಾನರಾದವರು ಇಲ್ಲ ಅಂತೇಳಿ ಹೇಳ್ತಾರೆ. ಅದನ್ನೇ ಭೀಮಸೇನ ದೇವರಿಗೂ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ ಅಂತ ಹೇಳಿ ಹೇಳ್ತಾರೆ. ಅದನ್ನು ನಾಳೆ ದಿವಸ ಮತ್ತೆ ನೋಡ್ಲಿಕ್ಕೆ ಬರ್ತದೆ. ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ. ಮುಂದೆ ಈ ಹನುಮಂತ ದೇವರು ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ. ಭಾರಿ ಮಹತ್ವದ ಸಂಗತಿಗಳನ್ನು ಮಾತ್ರ ದಾಖಲು ಮಾಡ್ತಾರೆ. ಪೂರ್ತಿ ರಾಮಾಯಣವನ್ನೇನು ಹೇಳುವುದಿಲ್ಲ. ಸುಗ್ರೀವ ಮಿತ್ರನಾದ ಹನುಮಂತ ದೇವರು ಸುಗ್ರೀವ ಮಿತ್ರನಾಗುವ ರಾಮದೇವರನ್ನ ಮತ್ತೆ ತಮ್ಮ ಕಣ್ಣುಗಳಿಂದ ನೋಡ್ತಾರೆ. ಭಾರಿ ಸಂತೋಷ ಆಗ್ತದೆ. ಅಲ್ಲಿ ಬಂದು ನೇರವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಆವಾಗ ರಾಮದೇವರು ತಮ್ಮ ಉದ್ದವಾದ ನೀಳವಾದ ಕೈಗಳಿಂದ, ಪುರಾಣ ಪುರುಷ ಶ್ರೀರಾಮಚಂದ್ರ ಆ ಕೈಗಳಿಂದ ಅವರನ್ನು ಎತ್ತಿ ಅವರ ಮೇಲೆ ತನ್ನ ಪರಮ ಪ್ರೇಮವನ್ನು ತೋರಿಸಿಕೊಡ್ತಾರೆ. ಇಂತಹ ಪ್ರೇಮವನ್ನು ಶುಕಾಚಾರ್ಯರಿಗೂ ಕೂಡ ರುದ್ರದೇವರಿಗೂ ಕೂಡ ಯಾರು ಪರಮಾತ್ಮ ಯಾವತ್ತೂ ಕೊಟ್ಟಿಲ್ಲ. ಅಂತ ಪರಮ ಪ್ರೇಮವನ್ನು ತೋರಿಸ್ತಾನೆ. ರಾಮದೇವರು ಅನುಗ್ರಹ ಮಾಡ್ತಾರೆ. ಅವಾಗ ಹೇಳ್ತಾರೆ, ರಾಮದೇವರಂದ್ರೆ ಏನು, ಅಷ್ಟೊತ್ತಿಗಾಗಲೇ ತಮ್ಮ ಮಹಿಮೆಯನ್ನೆಲ್ಲ ತೋರಿಸಿದ್ರು. ರಾಮದೇವರು ಬರ್ತಾ ಇದ್ದಾರೆ, ಅವ್ರ ಕಡೆಯಿಂದ ನಿಮ್ಮ ವಾಲಿಯನ್ನು ನಾವು ಸಂಹಾರ ಮಾಡಿಸ್ಬೇಕು ಅಂತ ಹನುಮಂತ ದೇವರು ಈಗಾಗಲೇ ಯೋಜನೆ ಮಾಡಿಟ್ಟಿದ್ರು. ಆವಾಗ ಹೇಳಿದ್ರು, ಸಪ್ತ ಸಾಲ ಮರಗಳಲ್ಲಿರುವ ದೈತ್ಯರನ್ನ ಒಂದೇ ಕಾಲಕ್ಕೆ ಹೀಗೆ ಬೇರೆ ಬೇರೆ ವಕ್ರವಾಗಿ ಬೆಳೆದ ಆ ಸಾಲು ವೃಕ್ಷಗಳನ್ನ ಒಂದು ಬಾಣದಲ್ಲಿ ಹೀಗೆ ಹೋಗಿ ಕತ್ತರಿಸಿ ಬಂತು ರಾಮನ ಬಾಣ ಅಂತ. ಅದಕ್ಕೆ ರಾಮ ಬಾಣ ಅಂತ ಕರೀತಾರೆ. ಎಲ್ಲಾ ಬಾಣಕ್ಕೂ ಶ್ರೇಷ್ಠ ಬಾಣ ಯಾವುದು? ರಾಮ ಬಾಣ. ಅಂತಹ ಬಾಣದ ಕೌಶಲವನ್ನ ಹೊಂದಿದ ರಾಮ, ಈ ಸುಗ್ರೀವನ ಅಣ್ಣ ವಾಲಿಯನ್ನ ಕೊಂದ ರಾಮ ಮತ್ತು ಸುಗ್ರೀವನ ಮೇಲೆ ಪ್ರೀತಿಯನ್ನ ಮಾಡಿದ ರಾಮ, ಅವನು ಹೇಳ್ತಾನೆ, ಅವನಿಂದ ಆಜ್ಞಪ್ತರಾಗಿ ಹನುಮಂತ ದೇವರು ಸೀತಾನ್ವೇಷಣೆಗಾಗಿ ಆ ಆಕಾಶಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಸೀತಾನ್ವೇಷಣೆಯನ್ನ ಕಳಿಸಿದಾಗ ಹೇಗೆ ಕಾಣಿಸ್ತು ಅಂತಂದ್ರೆ, ಯಾವುದಾದ್ರೂ ಒಂದು ಪ್ರಸಂಗ ನೋಡ್ರಿ. ಒಬ್ಬ ಗಾಂಡೀವ ಅಂದ್ರೆ ಅರ್ಜುನಂದು ಒಂದು ಒಳ್ಳೆಯ ಬಿಲ್ಲನ್ನ ಹೆದೆ ಏರಿಸಿ ಬಾಣವನ್ನ ಎಳೆದು ಎಲ್ಲಿವರೆಗೂ ಎಳಿತಾರೆ ಅಂದ್ರೆ ಕಿವಿವರೆಗೂ ಎಳಿತಾರೆ. ಕರ್ಣಾಂತಮಾನೀಯ ಗುಣಗ್ರಹಿತ್ರ ರಾಮೇಣ ಮುಕ್ತೋ ರಣಕೋವಿದೇನ. ರಾಮದೇವರು ಹನುಮಂತನನ್ನು ಕಳಿಸಿಕೊಟ್ಟಿದ್ದು ಹೆಂಗಿತ್ತು ಅಂತಂದ್ರೆ, ಅವರು ತಮ್ಮ ಕಿವಿಯವರೆಗೂ ಕೂಡ ಆ ಬಾಣವನ್ನು ಎಳೆದು ಜೋರಾಗಿ ಬಾಣವನ್ನು ಬಿಟ್ಟರೆ ಹೋಗಿ ವೈರಿಗೆ ಸರಿಯಾಗಿ ನಾಟ್ತಿತ್ತು. ಹಾಗೆ ಹನುಮಂತ ದೇವರನ್ನ ಕರೆದು ಅವರ ಕಿವಿಯಲ್ಲಿ ಹೇಳಿದ್ರು, ಸೀತಾನ್ವೇಷಣೆಯನ್ನು ಮಾಡುವ ದೊಡ್ಡ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಕಳಿಸಿದ್ರಲ್ಲ, ಇದು ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು. ಆವಾಗ ಸುಂದರಕಾಂಡದ ಒಂದೇ ಒಂದು ಶ್ಲೋಕದಲ್ಲಿ ಅದನ್ನು ಪೂರ್ಣ ಸಂಗ್ರಹ ಮಾಡಿಬಿಡ್ತಾರೆ. ಆಕಾಶಕ್ಕೆ ನೆಗೆದ ಹನುಮಂತ ಹೇಗೆ ಕಾಣಿಸ್ತು ಅಂದ್ರೆ, ಗೋಭಿಸ್ಸಮಾನಂದಿತ ರೂಪ ಸೀತಃ ಸ್ವಮನ್ಯ ನಿರ್ದಗ್ಧ ಪಲಾಶಿ ರಾಶಿ ಅಹೋ ಹನುಮನ್ನವ ವಾರಿದೋಸೌ ತೀರ್ಣಾಂಬುದಿರ್ ವಿಷ್ಣು ಪದೇನ ನಾಮ. ಜೋರಾಗಿ ಮಳೆ ಬರ್ತಾ ಇದೆ. ಘನವಾದ ಮೇಘಗಳು ಆಕಾಶದಲ್ಲಿ, ವಿಷ್ಣು ಪದ ಅಂದ್ರೆ ಆಕಾಶದಲ್ಲಿ ಘನವಾದ ಮೇಘಗಳು ಬಂದಾಗ ಮಿಂಚಿನಿಂದ ವೃಕ್ಷಗಳನ್ನು ಅವು ಸುಟ್ಟು ಹಾಕ್ತವೆ. ಜೋರಾದ ಮಳೆಯನ್ನು ಸುರಿಸಿ ಮತ್ತೆ ಎಲ್ಲವನ್ನೂ ಧ್ವಸ್ತ ಮಾಡಿಬಿಡ್ತವೆ. ಹಾಗೆ ಹನುಮಂತನೆಂಬ ಈ ಮೇಘ ಆಕಾಶದಲ್ಲಿ ಹಾರಿದಾಗ, ವಿಷ್ಣು ಪದದಲ್ಲಿ ಇದ್ದಾಗ ಅದೇನು ಮಾಡಿತು ಅಂತಂದ್ರೆ, ತನ್ನ ಬೆಂಕಿಯಿಂದ, ಅರ್ಥಾತ್ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ಆ ಬಾಲದ ಬೆಂಕಿಯಿಂದ ಇಡೀ ಲಂಕೆಯನ್ನ ಸುಟ್ಟು ಆ ಇಡೀ ಲಂಕಾ ಪಟ್ಟಣವನ್ನು ದಹನ ಮಾಡಿ ಆಕಾಶದಲ್ಲಿ ಬಂದು ರಾಮದೇವರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಹೀಗೆ ಶ್ಲೇಷಾಲಂಕಾರದಲ್ಲಿ ಆ ಇಡೀ ಸುಂದರಕಾಂಡವನ್ನ ಬಹಳ ಚೆನ್ನಾಗಿ ತಿಳಿಸ್ತಾರೆ. ಮುಂದೆ ಸೇತುವನ್ನು ನಿರ್ಮಾಣ ಮಾಡಿದ್ದು, ಅಲ್ಲಿ ಹೋಗಿ ರಾವಣನನ್ನು ಕೊಲ್ಲಲಿಕ್ಕೆ ಅನುಕೂಲ ಮಾಡಿಕೊಡುವಾಗ ರಾಮದೇವರು ಬಂದು ಸಂಹಾರ ಮಾಡಬೇಕು. ಯಾಕಂದ್ರೆ ಈಗಾಗಲೇ ವರ ಪಡೆದಿದ್ದಾರೆ, ರಾಮದೇವರಿಂದಲೇ ಸಮರ್ಥ ಆಗ್ಬೇಕು. ಅದಕ್ಕಾಗಿ ಏನು ಮಾಡಿದ್ರು ಅಂದ್ರೆ, ಸುಮ್ಮನೆ ಬರ್ಲಿಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಕಪಿಚೇಷ್ಟೆ ಅನ್ನೋದು ಇದಕ್ಕೆ. ಹೋದಾಗ ಏನಾದರೂ ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು ಅಂತ ವಿಚಾರ ಮಾಡಿ, ಸೀತಾದೇವಿಗೆ ಇಷ್ಟು ಕಷ್ಟ ಕೊಟ್ಟಾನಲ್ಲ ರಾವಣ, ಅವನಿಗೊಂದು ಗುದ್ದು ಕೊಡಬೇಕು. ಎಲ್ಲಿ ಅಂದ್ರೆ ಎದೆಗೆ ಕೊಡಬೇಕು. ಹೊಟ್ಟೆಗೆ, ಎದೆಗೆ ಸರಿಯಾಗಿ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರೋಕ್ತ ರಮೇಶ ಕೋದಾತ್. ಸೀತಾದೇವಿಗೆ ಕಷ್ಟ ಕೊಟ್ಟ ಆ ದಶಕ ಯಾವ ರಾವಣ ಇದ್ದಾನೆ, ಅವನ ಎದೆಗೆ ಜೋರಾಗಿ ಮುಷ್ಟಿ ಪ್ರಹಾರವನ್ನು ಮಾಡಿದ್ರು. ಎಷ್ಟು ಮಾಡಿದ್ರು ಅಂತಂದ್ರೆ, ಎಷ್ಟು ಮಾಡಿದ್ರೆ ಅವನು ಸಾಯೋದಿಲ್ಲ ಅಷ್ಟು ಮಾಡಿದ್ರು. ಸಾಯೋ ಕೆಲಸ ಅವು ರಾಮನ ಕೈಲಿ ಆಗ್ಬೇಕಲ್ಲ. ಅದಕ್ಕಾಗಿ ಅಗ್ರೋತ್ತರಂ ಅದಾತ್. ಅಗ್ರೋತ್ತರ ಅಂತಂದ್ರೆ ಇದಕ್ಕಿಂತ ಕಡಿಮೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಟ್ಟ ಕೆಲಸ ಮಾಡಿದ್ದ. ಸೀತಾದೇವಿಯರಿಗೆ ಅಷ್ಟು ಮಾಡ್ತಾನೆ ಅಂದ್ರೆ ಅವನಿಗೆ
ವ್ಯವಸ್ಥೆ ಮಾಡಿದ್ರು. ಅದಕ್ಕಾಗಿ ಈ ಸಮಗ್ರವಾದ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಅಧ್ವರ್ಯವಾಗಿ ನಿಂತಿದ್ರು ಅಂತ ಹನುಮಂತ ದೇವರು. ಅಧ್ವರ್ಯು ಅಂದ್ರೆ ಪುರೋಹಿತರು. ಅಧ್ವರ್ಯು ಅಂದ್ರೆ ಏನು? ಪುರೋಹಿತರು. ಯಾಕೆ ಅಂತಂದ್ರೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಪುರೋಹಿತರಿಗೆ ಬೇರೆ ಬೇರೆ ಹೆಸರುಗಳು ಅಂತ ಹೇಳ್ತಾರೆ. ಯಜುರ್ವೇದದ ಪುರೋಹಿತರಿಗೆ ಅಧ್ವರ್ಯು ಅಂತ ಕರೀತಾರೆ. ಹೀಗಾಗಿ ಈ ಯಾವ ದೊಡ್ಡದಾದ ಕ್ಷತ್ರಿಯ ಕೆಲಸ ಇದೆ, ಕ್ಷಾತ್ರದ ಕೆಲಸ ಇದೆ, ಇದರಲ್ಲಿ ಅಧ್ವರ್ಯವಾಗಿ ಹನುಮಂತ ದೇವರಿದ್ದಾರೆ. ಸುಗ್ರೀವ ಯಜಮಾನ, ಮತ್ತೆ ಪಕ್ಕದಲ್ಲಿ ಆಹುತಿ ಹಾಕಲಿಕ್ಕೆ ಲಕ್ಷ್ಮಣ ಇದ್ದಾನೆ, ರಾಮಚಂದ್ರನೇ ಅಗ್ನಿ ಅಂತ ಹೇಳಿ. ಅಂತಹ ಅಗ್ನಿಯೊಳಗೆ ಈ ಸಮಗ್ರವಾದ ಈ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಕೆಲಸವನ್ನು ಮಾಡಿದ್ರು. ಸೀತಾನ್ವೇಷಣೆ ಆಯಿತು. ಸೀತೆಯನ್ನ ಕರ್ಕೊಂಡು ಬಂದ ಮೇಲೆ ಅಲ್ಲಿ ಹೇಳ್ತಾರೆ, ಸದಾ ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಸಂಜೀವನಿ ಪರ್ವತ ತಗೊಂಡ್ಬಂದ. ಆ ಕಡೆಯಿಂದ ಬಾಣ ಬಿಟ್ಟಿದ್ರು, ನಾಗಾಸ್ತ್ರವನ್ನು ಬಿಟ್ಟಿದ್ರು. ವಿಶ್ವಜಿತ್ ಅವನು ನಾಗಾಸ್ತ್ರ, ಇಂದ್ರಜಿತ್ ನಾಗಾಸ್ತ್ರವನ್ನು ಬಿಟ್ಟಾಗ ಲಕ್ಷ್ಮಣ ಮೊದಲಾದ ಎಲ್ಲ ಕಪಿಗಳು ಕೂಡ ಮೂರ್ಛೆ ಹೋಗಿದ್ರು. ಆವಾಗ ಏನ್ ಮಾಡ್ಬೇಕು? ಸಂಜೀವಿನಿ ಪರ್ವತವನ್ನು ತರಬೇಕು, ಸಂಜೀವಿನಿ ಔಷಧಿಯನ್ನು ತರಬೇಕು. ಹನುಮಂತ ದೇವರಿಗೆ ಸಣ್ಣ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಸಣ್ಣದು ಮಾಡ್ಲಿಕ್ಕೆ ಬರುವುದಿಲ್ಲ ಅಂದ್ರೆ ಅವ್ರಿಗೆ ಇಷ್ಟದಿಂದ ಬರುವುದಿಲ್ಲ. ಮಾಡಬೇಕು ಅಂದ್ರೆ ಮಾಡ್ತಾರೆ. ಆವಾಗ ಯೋಚನೆ ಮಾಡಿದ್ರು, ಹನುಮಂತ ದೇವರು ಸಂಜೀವನಿ ಪರ್ವತದಲ್ಲಿ ಹೋಗಿ ಸಂಜೀವನವನ್ನು ತೆಗೆದುಕೊಂಡು ಅಷ್ಟು ಯೋಜನ ಹಾರಿ ಬರಬೇಕು, ಅದ್ರ ಬದಲು ಸುಮ್ಮನೆ ಪರ್ವತವನ್ನೇ ತಂದು ಬಿಡೋಣ ಅಂತ. ಈ ಕೆಲವು ಸಲ ಹಂಗೆ ಆಗ್ತದೆ. ಇಂಥ ಒಂದು ಪದಾರ್ಥ ಮಾಡಬೇಕು, ಕಾಯಿಪಲ್ಯ ತಗೊಂಡು ಬಾ ಅಂತ ಹೇಳಿದ್ರು ಅಂದ್ರೆ ಹೋಗಿ ತಂದ ಮೇಲೆ ಇನ್ನು 4 ಸಾಮಾನು ಹೇಳ್ತಾರೆ. ಮತ್ತೆ ಹೆಣ್ಮಕ್ಳು ಪಾಪ ಈ ಥರ ಬೇಡ ಸಮಸ್ಯೆ ಅಂತ ಹೇಳಿ ಇದ್ದು ಬಿದ್ದದ್ದು ಎಲ್ಲ ಸಾಮಾನು ತಂದುಬಿಟ್ರು. ಇದ್ರೊಳಗೆ ಏನು ಬೇಕೋ ಅದನ್ನು ತೊಗೊಂಡು ಮಾಡು, ಇನ್ನು ಮತ್ತೆ ಕಳಿಸ್ಬೇಡ ನಾನು. ಹಾಗೆ ಹನುಮಂತ ದೇವರಂದ್ರು, ಸಂಜೀವಿನಿ ತೊಗೊಂಬಂದು ಪಕ್ಕದೊಳಗೆ ಇನ್ನೊಂದು ಗಿಡ ಇದೆ, ಅದಕ್ಕೂ ಇದಕ್ಕೆ ಸೇರಿಸ್ಬೇಕು ನಾನು ಅಂದ್ಬಿಟ್ರಿ. ಏನು ಮಾಡು? ಬೇಡ ಇಡೀ ಸಂಜೀವಿನಿ ಪರ್ವತವನ್ನೇ ಕೈಯೊಳಗೆ ಎತ್ತಿ ಬಂದರು, ತಗೊಂಡು ಬಂದರು. ಎಷ್ಟೊತ್ತು ಹಿಡೀತು? ಒಂದು ಕ್ಷಣ ಹಿಡಿತು. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಂ ಅತುಲಮತೆ ಯೋಜನಾನಾಂ ಸೌಚ್ಚ ತಾವತ್ ವಿಸ್ತಾರವಂಶ್ಚ ಪ್ಯುಪಲ ಲವ ಇವ ವ್ಯಗ್ರಬುದ್ಧಾತ್ವಯಾತಃ. ಹೇಗೆ ತಂದ್ರು ಅಂದ್ರೆ, ಆ ಗಂಧಮಾದನ ಪರ್ವತ, ಸಂಜೀವನಿ ಇರುವ ಪರ್ವತ 100 ಯೋಜನ ಎತ್ತರ, 100 ಯೋಜನ ವಿಸ್ತೀರ್ಣವಾದದ್ದು. ಅಷ್ಟು ದೊಡ್ಡ ಪರ್ವತವನ್ನ ಲವ ಇವ ಅಂದ್ರೆ ಒಂದು ಸಣ್ಣ ಕಲ್ಲು ತೊಗೊಂಬರ್ತಾರಲ್ಲ ಕೈಯೊಳಗೆ, ಒಂದು ಬರ್ಬೇಕಾದ್ರೆ ಒಂದು 4 ಕಲ್ಲು ಹಿಡ್ಕೊಂಡ್ ಬಂದಿರ್ತ. ಆ ರೀತಿಯಾಗಿ ಕೈಯಿಂದ ತಗೊಂಡು ಬಂದು ವ್ಯಗ್ರಬುದ್ಧ ಅಂದ್ರೆ ತರಬೇಕಾದ್ರೆ ನಾಜೂಕಾಗಿ ತಂದ್ರ ಅದು ಕೆಳ ಬಿತ್ತು, ಏನೂ ವಿಚಾರ ಇಲ್ಲ, ಸುಮ್ಮನೆ ತೊಗೊಂಬಂದ್ರು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಬೇರೆ ಅಭಿಪ್ರಾಯ ಹೇಳ್ತಾರೆ. ವಿ ಅಂದ್ರೆ ಪರಮಾತ್ಮನಲ್ಲಿ ಇಟ್ಟ ಬುದ್ಧಿಯಿಂದ ಅಂತ ವ್ಯಗ್ರಬುದ್ಧಿ ಶಬ್ದಕ್ಕೆ ಅರ್ಥ. ವ್ಯಗ್ರಬುದ್ಧ್ಯಾತ್ವಯಾತಃ. ಆಯ್ತಪ್ಪ, ಇನ್ನು ಹೋಗಿ ಇಡಬೇಕಲ್ಲ, ವಾಪಸ್ ಇಟ್ರ ಹೋಗಿ ಇಡ್ಲಿಲ್ಲ, ಇಡೋ ಕೆಲಸ ಮಾಡೋದಿಲ್ಲ ಅವರು. ಯಾಕೆ ಅಂದ್ರೆ ಅದು ಸಣ್ಣ ಕೆಲಸನೇ. ಅದಕ್ಕಾಗಿ ವಿಚಾರ ಮಾಡಿದ್ರು, ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟ ಛೇದಾಂಕ ಪ್ರಾಗಿವಾ ಭೂತ್ ಕಪಿವರ ವಪುಷಸ್ತೆ ನಮಃ ಕೌಶಲಾಯ ಅಂತಂದ್ರು. ಏನ್ ಮಾಡಿದ್ರು ಅಂದ್ರೆ, ವಾಪಸ್ ತಿರುಗಿ ಜೋರಾಗಿ ಒಗೆದ್ರು. ಎಷ್ಟು ಪರಿಮಾಣದಲ್ಲಿ ಒಗೆದ್ರು, ಎಷ್ಟು ವೇಗದಲ್ಲಿ ಒಗೆದ್ರು ಅಂದ್ರೆ ಅದರ ಅದರ ರೀತಿ ಎಲ್ಲ ಹೇಗಿತ್ತು ಅಂದ್ರೆ, ಅದು ಹೋಗಿ ಮತ್ತೆ ಅಲ್ಲೇ ಕೂತು ಬಿಡ್ತು. ಕೂತು ಹೇಗಾಯ್ತು ಅಂದ್ರೆ, ಇದು ಹಿಂದೆ ನಡುವ ಎದ್ದು ಹೋಗಿತ್ತು ಮತ್ತು ವಾಪಸ್ ಬಂತು ಅಂತ ಗೊತ್ತೇ ಆಗೋದಿಲ್ಲ. ನಷ್ಟಚ್ಛೇದಾಂಕ, ಒಂದು ಸಣ್ಣ ಗೆರೆ ವ್ಯತ್ಯಾಸ ಆಗಿದ್ದಿಲ್ಲ. ಅಷ್ಟು ಕೌಶಲದಿಂದ ಆ ಕೆಲಸವನ್ನು ಹನುಮಂತ ಮಾಡಿದ ಅಂತ ತ್ರಿವಿಕ್ರಮಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಅದೇ ಶ್ಲೋಕವನ್ನ ಇಲ್ಲಿ ಹೇಳ್ತಾರೆ. ಇದು ವಾಯುದೇವರ ಮಹಿಮೆ. ಇದಿಷ್ಟು ಆಗಿದ್ದೇನು ಅಂದ್ರೆ, ಏಕಕ್ಷಣೇ ತ್ವಾಂಹಿ ಲೋಕಃ. ಇಡೀ ಲೋಕ ನೋಡ್ತಾ ಇದೆ ಸಂಜೀವಿನಿ ಪರ್ವತವನ್ನು ತಂದದ್ದು ಒಂದೇ ಒಂದು ಕ್ಷಣದೊಳಗೆ. ತಂದ, ಇಟ್ಟ, ಕೊಟ್ಟ, ಒಗೆದ, ಮುಗಿತಷ್ಟೇ. ಆಗಿದ್ದೆಲ್ಲ ಒಂದೇ ಕ್ಷಣದೊಳಗೆ. ಇಂತಹ ಕೌಶಲ, ಈ ಶ್ಲೋಕವನ್ನು ಪಾರಾಯಣ ಮಾಡಿದ್ರೆ ನಮಗೆ ಕೌಶಲ ಬರ್ತದಂತ. ಅಷ್ಟು ಮಹತ್ವದ ಶ್ಲೋಕ. ಈ ನಾವು ಮಾಡಬೇಕಾದ ಕೆಲಸ ಯೋಗ ಕರ್ಮಸು ಕೌಶಲಂ ಅಂತ ಕೃಷ್ಣ ಹೇಳಲ್ಲ. ಮಾಡುವ ಕೆಲಸ ಚೊಕ್ಕವಾಗಿ ಮಾಡಬೇಕು. ಅದು ಬರೋದು ಯಾವುದರಿಂದ? ನಾನು ವಾಯುದೇವರ ಮಹಿಮೆಯಿಂದ ಬರೋದು. ವಾಯುದೇವರ ಈ ಸ್ತೋತ್ರವನ್ನು ದಿನನಿತ್ಯ ಪಾರಾಯಣ ಮಾಡೋದ್ರಿಂದ ನಮಗೆ ಕೌಶಲ ಅನ್ನೋದು ಬರ್ತದೆ. ಅದನ್ನ ಹೇಳ್ತಾ ಇದ್ದಾರೆ. ಇದೆಲ್ಲ ಆದ ಮೇಲೆ ಮುಂದೆ ರಾಮದೇವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಕಣ್ಣಿನಿಂದ ಸೇವೆ ಮಾಡುತ್ತೆ. ವಪುರ್ ಜಗನ್ಮಂಗಲ ಮೇಷ ದೃಗ್ಭ್ಯಾಂ ಚಿರಾತ್ ಅಯೋಧ್ಯಾಧಿಪತೆ ಶಿಶೇವೆ. ಇದು ಒಂದು ಒಳ್ಳೆಯ ಉಪಾಯ ನಮಗೆ ಕೊಟ್ಟದ್ದು. ನಮಗೆಲ್ಲ ಅನ್ನಿಸ್ತದೆ, ರಾಮದೇವರ ಸೇವೆ ನಾವೇನು ಮಾಡ್ಲಿಕ್ಕೆ ಶಕ್ಯ? ಅಂತಹ ಮಹಾ ದೇವತೆಗಳೇ ಮಾಡ್ತಾರೆ, ರಾಮದೇವರಿಗೆ ನಾವೇನಾದ್ರೂ ಮಾಡ್ಬೋದಾ? ಅಳಿಲು ಮಾಡಿ ತೋರಿಸ್ತಲ್ಲ, ಅಳಿಲು ಸೇವೆ ಅಂತ ನಾವು ಮಾಡಬಹುದು. ಏನು ಅಂದ್ರೆ ದೇವರನ್ನು ನೋಡ್ಬೇಕಂತ ಅಷ್ಟೇ ಸೇವಾ. ನಾವು ನರಸಿಂಹದೇವ್ರ ಮುಂದೆ ನಿಂತು ಏನು ಸೇವಾ ಮಾಡ್ಲಿಕ್ಕೆ ಸಾಧ್ಯ? ಮಾಡೋರು ಪಾಪ ದಿನ ಮಾಡ್ತಾ ಇರ್ತಾರೆ. ನಮ್ಗೆ ಆಗೋದಿಲ್ಲಲ್ಲ ಅಂದ್ರೆ ನೋಡಿ ಬಿಡ್ರಿ ಸಾಕು.
ದೇವರನ್ನ ನೋಡೋದೇ ಒಂದು ಸೇವಾ. ಹಾಗೆ ರಾಮದೇವ ಅದನ್ನು ಮಾಡಿ ತೋರಿಸಿದ್ರು ಹನುಮಂತ ದೇವರು. ನೇತ್ರಗಳಿಂದ ದೇವರನ್ನು ನೋಡಬೇಕು, ಇದೇ ಒಂದು ದೊಡ್ಡ ಸೇವಾ ಅಂತ ಹೇಳಿ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಇದಕ್ಕಿಂತ ಏನು ಸಾಧನೆ ಬೇಕು? ಎಷ್ಟು ಸರಳ. ನೀವು ಬಂದು ದಕ್ಷಿಣೆನೂ ಹಾಕಬೇಕಾಗಿಲ್ಲ, ಸುಮ್ಮನೆ ನೋಡಿದ್ರು ನಿಮಗೆ ದೇವರು ಅಷ್ಟೇ ಅನುಗ್ರಹವನ್ನು ಮಾಡ್ತಾರೆ. ಇಷ್ಟು ವಿಚಾರ ಹೇಳಿದರು. ಆಮೇಲೆ ಸೀತಾದೇವಿಗೆ ರಾಮರು ಅಂದ್ರಂತ, ಇಷ್ಟೆಲ್ಲ ಮಾಡಿದೆ, ಈಗ ಈ ಮಾಲೆಯನ್ನ ನಿನಗೆ ಅತ್ಯಂತ ಪ್ರೀತ್ಯಾಸ್ಪದರು ಯಾರೋ ಅವ್ರಿಗೆ ಕೊಡು ಅಂತ ಹೇಳಿದ್ರು. ಮಣಿಮಂಜು ಮಾಲ, ಯಾವುದಾದ್ರೂ ಒಳ್ಳೆಯ ಮಣಿಮಂಜು ಮಾಲೆಯನ್ನ ಯಾರಿಗೆ ಕೊಡ್ತಿ ಅಂತಂದಾಗ ರಾಮದೇವರ ಮಾತನ್ನು ಕೇಳಿ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ? ಹನುಮಂತ ದೇವರಿಗೆ ಕೊಡಬೇಕು. ಅದಕ್ಕಾಗಿ ಹನುಮಂತ ದೇವರಿಗೆ ಕೊಟ್ಟಿದ್ರು, ಮಾಲೆಯನ್ನು ಕೊಡಲಿಲ್ಲ ಅವರು. ವ್ಯಾಜೇನ ಕರುಣಾಂಬ ಬಂಧ ಅಂತ ಹೇಳಿ. ವ್ಯಾಜ ಅಂದ್ರೆ ನೆಪ, ಮಾಲೆ ಕೊಟ್ಟಿದ್ದು ನೆಪ ಅಷ್ಟೇ. ಆ ಮಾಲೆ ಅಂದ್ರೆ ಕರುಣೆಯ ಮಾಲೆ ಅಂತ. ಮಾಲೆ ಹಾಕಿದ್ದು ಮಣಿಗಳ ಮಾಲೆ ಅಲ್ಲ, ಕರುಣೆಯ ಮಾಲೆ ಅಂತ. ಹೀಗಾಗಿ ನಮಗೂ ಕೂಡ ನಾವು ಮಾಡುವ ಸೇವೆಯಿಂದ ಮಾಡಬೇಕಾದದ್ದೇನು ಅಂದರೆ ಹನುಮಂತ ದೇವರು ತದ್ವಾರ ಪರಮಾತ್ಮ ಮಾಡೋದೇನು ಅಂದರೆ ಕರುಣೆಯನ್ನು ಕಟ್ಟಿದ ಅಂತ, ಬಬಂಧ ಅಂತ ಉಪಯೋಗ ಮಾಡ್ತಾರೆ. ಬಬಂಧ ಅಂದ್ರೆ ಬಂಧನ ಮಾಡೋದು, ಕಟ್ಟೋದು. ಆ ಕರುಣೆಯನ್ನು ಕಟ್ಟಿದ್ರು, ಒಂದು ರಕ್ಷಾ ಕವಚವನ್ನು ಕೊಟ್ಟರು ಅಂತ ಅರ್ಥ. ಇಷ್ಟನ್ನ ಮಾಡಿ ಹೇಳಿದ್ರು. ಇದೆಲ್ಲ ಆದ್ಮೇಲೆ ಇನ್ನು ಹನುಮಂತ ದೇವರಿಗೆ ಸೀತಾದೇವಿ ಕೊಟ್ಟದ್ದಾಯ್ತು, ರಾಮದೇವರು ಏನಾದ್ರು ಕೊಡ್ಬೇಕಲ್ಲ. ರಾಮದೇವರು ಏನು ಕೊಟ್ಟರು ಅಂದ್ರೆ ದಿದೇಶ ದೇವ ಸಹಭೋಗಮಸ್ಮೈ ಅಂತ ಹೇಳ್ತಾರೆ. ದೇವರು ಏನು ಕೊಡ್ಲಿಕ್ಕೆ ಸಾಧ್ಯ? ಸಾಕ್ಷಾತ್ ಸಹಭೋಗವನ್ನು ಕೊಟ್ಟ. ಸಹಭೋಗ ಅಂತಂದ್ರೆ ಪರಮೇಷ್ಠಿ ಪದ, ಸತ್ಯಲೋಕಾಧಿಪತ್ಯವನ್ನು ಕೊಟ್ಟ ಅಂತ ಬರೀತಾರೆ. ಸತ್ಯಲೋಕಾಧಿಪತ್ಯ ಬಂದದ್ದೇ ಈ ಕಾರಣ, ಯಾರೂ ಮಾಡದ ಸೇವೆಯನ್ನು ಮಾಡುವ ಹನುಮಂತ, ಅದಕ್ಕಾಗಿ ಕೊಟ್ಟ. ದೇವ್ಯಾ ದೇಶ ಪ್ರಣಯಿತಿ ದ್ರುಹಿಣ ಹರವರ ವಧ್ಯರಕ್ಷೋ ವಿಘಾತ ಧ್ಯಾಸೇವೋದ್ಯದಯಾದ್ರ ಸಹ ಭುಜಮಕರೋದ್ ರಾಮನಾಮ ಮುಕುಂದ ದುಷ್ಪ್ರಾಪೇ ಪಾರಮೇಷ್ಠೆ ಅಂತಂದ್ರು. ದುಷ್ಪ್ರಾಪೆ ಅಂದ್ರೆ ಏನು ಗೊತ್ತೇನು? ನಾವು ಯಾರು ಸಾಧನೆ ಮಾಡಿದ್ರು ನಮಗೆ ಸಿಗೋದಿಲ್ಲ. ನಾವು ಬಿಟ್ಬಿಡ್ರಿ, ರುದ್ರದೇವರು ಸಾಧನೆ ಮಾಡಿದ್ರು ಅದು ಪರಮೇಷ್ಠಿ ಪದ ಸಿಗೋದಿಲ್ಲ. ಯಾಕೆಂದ್ರೆ ಬ್ರಹ್ಮತ್ವ ಯೋಗ್ಯ ರುಜವೋ ನಾಮ ಪೃಥಗ್ಗಣಾ ತೈರೇ ವಾಪ್ಯಂ ಪದಂ ತತ್ತು ನೈವಾನ್ಯೈ ಸಾಧನೈರಪಿ ಅಂತ ತತ್ಪರ ನಿರ್ಣಯದಲ್ಲಿ ಆಚಾರ ಹೇಳ್ತಾರೆ. 100 ಜನ ಇದ್ದಾರೆ, 100 ಮೆಂಬರ್ಸ್, ಅವರಿಗೆ ಆಗೋದು, ಇನ್ಯಾರಿಗೂ ಸಿಗೋದಿಲ್ಲ. ಋಷಿಗಳು ಅಂತ ಅವ್ರನ್ನ ಕರೀತಾರೆ. ಋಷುಗಳಲ್ಲಿ ಶ್ರೇಷ್ಠರಾದ ಋಜುಪುಂಗವರಾದ ಈ ಹನುಮಂತ ದೇವರಿಗೆ ಪರಮೇಷ್ಠಿ ಸತ್ಯಲೋಕದ ಆಧಿಪತ್ಯವನ್ನ, ಭಾವಿ ಬ್ರಹ್ಮರಾಗುವ ಆ ಸೌಭಾಗ್ಯವನ್ನ ಪರಮಾತ್ಮ ಕರುಣಿಸಿದ. ಇದು ಇನ್ಯಾರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದು ಒಂದು ಹೇಳಿದ್ರು. ಇದನ್ನೇ ಮುಂದೆ 7ನೇ ಸರ್ಗದಲ್ಲಿ ಇದಮಾಪ ಶುಕೋಪಿ ಲಾಲನಂ ಅನ್ನೋ ಕಡೆ ಮತ್ತೆ ವಿಸ್ತಾರ ಮಾಡೋಣಂತೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ನೀನೇನಾದ್ರೂ ಕೇಳು. ಇಬ್ರು ಕೊಟ್ಟಿದ್ದಾಯ್ತು, ಈಗ ಕೇಳದೆ ಕೊಟ್ಟಿದ್ದು, ಇನ್ನು ಕೇಳೇ ಕೊಡ್ತೀನಿ ಏನಾದ್ರೂ ಕೇಳು ಅಂತ. ಕೇಳದೆ ಇಬ್ರು ಕೊಟ್ಟುಬಿಟ್ರು. ಸೀತಾದೇವಿ ಕರುಣೆಯ ಕವಚವನ್ನು ಕಟ್ಟಿದ್ಲು, ರಾಮದೇವರು ಸಹಭೋಗವನ್ನು ಕೊಟ್ಟರು. ನೀನೇನಾದ್ರೂ ಕೇಳು ಹನುಮಂತ ಅಂತಂದ್ರು. ಕೇಳಬೇಕಾದ್ರೆ ಯಾರೋ ಒಬ್ರು ಪಾಪ ನೋಡ್ಲಿಕ್ಕೆ ಹರಕು ಬಟ್ಟೆ ಉಟ್ಕೊಂಡು ಒಳ್ಳೆಯ ಬಡ ಬ್ರಾಹ್ಮಣನಂತೆ ಇದ್ರೆ ಹೋಗಿ ಅವ್ರಿಗೆ 1,000 ರೂಪಾಯಿ ಕೊಡಿ ಅಂದ್ರೆ ಏನು ಕೊಡ್ತಾರೆ? ಅವರೇ ಅಂತಾರೆ, ಇವತ್ತು ನಿಮ್ಮ ಮನೆಗೆ ದೇಶಾವರಿಗೆ ಬಂದಿಲ್ಲ, ಅದೇ ನಿನ್ ಪುಣ್ಯ ಅಂತಂತ. ಅಷ್ಟು ಪರಿಸ್ಥಿತಿ ಇರ್ತದೆ. ಹಾಗಿರುವವರಿಗೆ ನಾವೇನು ಕೇಳಲಿಕ್ಕೆ ಆಗೋದಿಲ್ಲ, ಕೇಳಲಿಲ್ಲ. ನೋಡ್ರಿ, ನಾವು ಯಾರಿಗೂ ಕೇಳೋದಿಲ್ಲ ಅಂತಂದ್ರೆ ಕೊಡೋದೇ ಇಲ್ಲ ನಿಮ್ಗೆ ಯಾರು, ಯಾಕಂದ್ರೆ ಕೊಡ್ಲಿಕ್ಕೆ ಯಾರಿಗೂ ಯೋಗ್ಯತೆನೇ ಇಲ್ಲ ಅಂತ ಇದ್ರೆ ಅದಕ್ಕೆ ಅಭಾವ ವೈರಾಗ್ಯ ಅಂತ ಕರೀತಾರೆ. ಏನೂ ಇಲ್ಲ, ಅದಕ್ಕೆ ವೈರಾಗ್ಯ. ಆದರೆ ರಾಮದೇವರ ರಾಜ್ಯದಲ್ಲಿ ಏನಿರೋದಿಲ್ಲ, ಎಲ್ಲ ಇದೆ. ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮ ರಾಜ್ಯೇ ಅಸುಲಭಂ ಚ ಕಿಂಚಿತ್ ತತ್ಪಾದ ಸೇವಾ ರತಿರೇಶ ನೈಚ್ಛತ್ ತಥಾಪಿ ಭೋಗಾನ್ನನು ಸಾ ವಿರಕ್ತಿ. ಕೇಳಿದ್ದೇನು ಅಂತಂದ್ರೆ ರಾಮದೇವರ ರಾಜ್ಯದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೂ ಕೂಡ ಕೇಳಿದ್ದು ಮಾತ್ರ ತತ್ಪಾದ ಸೇವಾರತಿ, ನಿನ್ನ ಪಾದ ಕಮಲಗಳಲ್ಲಿ ನನಗೆ ಸೇವಾ ಮಾಡುವ ರತಿ, ಆ ಸ್ವಭಾವವನ್ನು ಕೊಟ್ಟು ಬಿಡು, ಸಾಕೇ ಸಾಕು, ಇನ್ಯಾವುದು ಬೇಡ. ಯಾಕೆಂದ್ರೆ ಅನಂತ ಜನ್ಮಗಳ ಪುಣ್ಯದಿಂದ ಪಡಿಬೇಕಾದದ್ದು ಈ ತತ್ಪಾದ ಸೇವಾರತಿ. ಅದಕ್ಕೆ ಶಮ ಅಂತ ಕರೀತಾರೆ. ಶಮ ಅಂತಂದ್ರೆ ಈ ಶಮದಮಾದಿ ಸಂಪತ್ತು ಅಂದ್ರೆ ಇದೆ, ತತ್ಪಾದ ಸೇವಾರತಿ ಅಂತ. ಅದನ್ನ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಂತಹ ವೈರಾಗ್ಯ ಇನ್ನೆಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಂತ ಟೀಕಾಕೃತ್ಪಾದರು ತಾವು ಈ ಸನ್ಯಾಸವನ್ನು ತೆಗೆದುಕೊಂಡಾಗ ಅವ್ರ ಬಗ್ಗೆ ಬರೀಬೇಕಾದ್ರೆ ಜಯತೀರ್ಥ ವಿಜಯದಲ್ಲೂ ಇದೇ ಮಾತಂತ. ಒಳ್ಳೆ ಹೆಂಡತಿ, ಒಬ್ಬರಲ್ಲ ಇಬ್ರು, ಇಷ್ಟು ಮನೆ ತುಂಬ ಸಂಪತ್ತು, ಮನೆ ತುಂಬ ಮಕ್ಕಳು, ಸಾರೋಟಿನಲ್ಲಿ ಓಡಾಟ, ಒಳ್ಳೆಯ ವೈಭವ, ರಾಜ ವೈಭವ, ಹೇಳಿದ್ದನ್ನ ಮಾಡುವ ಕಿಂಕರರು, ಇಷ್ಟೆಲ್ಲ ಇದ್ದಾಗ ಯಾರು ಬಿಟ್ಟು ಬರ್ತಾರಲ್ಲ, ಶೈವ ವಿರಕ್ತಿ. ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ನಿನ್ನೆ ತಾನೇ ನಾವು ಮತ್ತೆ ಪುರಂದರದಾಸರ ಕಥೆಯನ್ನು ಕೇಳಿದ್ವಿ. ಎಲ್ಲ ಇದ್ದಾಗ ಬೆನ್ನು ಮಾಡೋದು ಬಹಳ ಕಷ್ಟ.
ಇದ್ದಾಗ ನನ್ನದು ಅಂತನ್ನೋ ಮಮಕಾರ ಬಂದುಬಿಡುತ್ತೆ. ಅಯ್ಯೋ ಹೇಗೆ ಮಾಡುವುದು, ದುಡ್ಡು ಗಳಿಸಿದ ಮೇಲೆ ಇನ್ನಷ್ಟು ಸಮಸ್ಯೆ ಅಂತ, ಯಾಕೆಂದ್ರೆ ಅದು ಉಳಿಸ್ಬೇಕಲ್ಲ, ಈ ಸಮಸ್ಯೆ. ಹೀಗಾಗಿ ಎಲ್ಲ ಸಂಪತ್ತಿಗೂ ಬೆನ್ನು ಹಾಕಿ ನಿಂತ ಮೇಲ್ಪಂಕ್ತಿ ಹನುಮಂತ ದೇವರದು. ಅದಕ್ಕೆ ಹೇಳ್ತಾರೆ ಭೋಗಾನ್ ನನುಸಾ ವಿರಕ್ತಿ, ಅದಕ್ಕೆ ಮಾತ್ರ ವೈರಾಗ್ಯ ಅಂತ ಕರೀತಾರೆ ಅಂತ ಹೇಳಿ. ಹೀಗೆ ರಾಮದೇವರ ಬಗ್ಗೆ ಯಾವುದನ್ನು ಹೇಳಬೇಕು, ರಾಮೋಪಿ ನಾಣ್ಯದ ಅನುದಾತ್ ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಷ್ಟಿಷದಮಂ ಪರಮಾಭಿತುಷ್ಟ. ಹೀಗೆ ರಾಮದೇವರು ಅತ್ಯಂತ ತುಷ್ಟರಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಅಲ್ಲಿಗೆ ಹನುಮಂತ ದೇವರ ಕಥೆಯನ್ನ ಅಲ್ಲಿ ಮುಗಿಸ್ತಾರೆ. ಇವತ್ತಿಗೂ ಕೂಡ ಹನುಮಂತ ದೇವರನ್ನ ಯಾರಾದರೂ ಭೇಟಿಯಾಗಬೇಕು ಅಂದ್ರೆ ಕಿಂ ಪುರುಷೇ ಕಿಲಾಸ್ತೆ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಮಗ್ನ ಸದಾ ರಾಮ ಕಥಾ ಸುಧಾಯ. ನೀವು ಹೋದರೆ ರಾಮಾಯಣ ಒಂದು ಹೇಳ್ತಾ ಇರ್ತಾರೆ, ಬೇರೆ ಏನು ಮಾತಾಡೋದಿಲ್ಲ ನಿಮ್ಮ ಜೊತೆ. ಹನುಮಂತ ದೇವರನ್ನ ಹೋಗಿ ಭೇಟಿ ಆಗಿ ಶ್ರೀರಾಮ ಅಂತ ಜಪ ಮಾಡ್ತಿರ್ತಾರೆ. ಅದೇ ಮಾತು, ಅದೇ ಕಥೆ. ಇನ್ಯಾವುದನ್ನು ಮಾಡದೇ ಇರುವ ಆ ಹನುಮಂತ ದೇವರನ್ನ ನಾವು ಕಿಂಪುರುಷ ಖಂಡದಲ್ಲಿ ನೋಡಬಹುದು. ಇದರ ಬಗ್ಗೆ ಭಾಗವತದ ಪಂಚಮ ಸ್ಕಂದದೊಳಗೆ ಕಿಂಪುರುಷ ಖಂಡ ಅಂದ್ರೆ ಏನು ಇತ್ಯಾದಿ ವಿಚಾರಗಳೆಲ್ಲ ಬರ್ತದೆ. ಅಷ್ಟು ವಿಸ್ತಾರ ಬೇಕಿಲ್ಲ. ಅಂತೂ ಹನುಮಂತ ದೇವರು ನಮಗಿದ್ದಾರೆ, ಯಾವಾಗಲೂ ಇದ್ದಾರೆ. ಇಷ್ಟಿದ್ರೆ ಸಾಕು ಮನಸ್ಸು. ಇದೇ ಹನುಮಂತ ದೇವರ ಇನ್ನೊಂದು 5 ನಿಮಿಷ ಹೇಳಿ ಮುಂದೆ ಭೀಮಸೇನ ದೇವರ ಕಥೆಯನ್ನು ಹೇಳ್ತೀವಿ. ತಸ್ಯೇವ ವಾಯೋಹು, ಎರಡನೇ ಅವತಾರವನ್ನ ಭೀಮ ಅಂತ ಕರೀತಾರೆ. ಭೀ ಶಬ್ದಕ್ಕೆ ಏನರ್ಥ ಅಂದ್ರೆ ಭಯ, ಮಾ ಅಂದ್ರೆ ಬೇಡ ಅಂತ ಅರ್ಥ. ಭಯ ಬೇಡ ಅನ್ನುವ ರೂಪ, ಅದಕ್ಕೆ ಭೀಮ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹನುಮಂತ ಅಂದ್ರೆ ಜ್ಞಾನ ಬೇಕು ಅನ್ನುವ ರೂಪ, ಭಯ ಬೇಡ ಅನ್ನುವ ರೂಪ ಭೀಮಸೇನ. ಅದು ಸಮನ್ವಯದ ರೂಪ, ಇದು ಅವಿರೋಧದ ರೂಪ. ಯಾವ ಭಯವೂ ನಿಮಗೆ ಬೇಡ. ಭವತು ಭೀರ್ ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ. ಇದೇ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ. ನಿಮಗೆ ಯಾವ ಭಯವೂ ಬೇಡ, ಸಂಸಾರದ ಭಯ ಆಗದಲ್ಲ, ಭಯ ಇಲ್ಲದಂತೆ ಮಾಡ್ತಾರೆ ಹನುಮಂತ ದೇವರು, ಭೀಮಸೇನ ದೇವರು. ಅದಕ್ಕಾಗಿ ಅವರನ್ನ ಭೀಮ ಅಂತ ಕರೀತಾರೆ ಅಂತ. ಅಂತಹ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ. ದ್ವಿತೀಯಂ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ದ್ವಿತೀಯಂ ಅಂದ್ರೆ ಸೆಕೆಂಡ್ ಅಂತ ಅರ್ಥ. ದ್ವಿತೀಯಂ ಅನ್ಬೇಡ್ರಿ, ಅದನ್ನು ಅದ್ವಿತೀಯಂ ಅನ್ನಂತ. ಯಾಕೆಂದ್ರೆ ಅಲ್ಲಿ ಪೂರ್ವ ರೂಪ ಸಂಧಿ ಮಾಡಿದಾಗ ಸಂತಹ ಅದ್ವಿತೀಯಂ ಅಂತಲೂ ಬಿಡಿಸ್ಲಿಕ್ಕೆ ಬರುತ್ತೆ. ಯಾಕೆ ಅಂದ್ರೆ ಇದು ಸೆಕೆಂಡ್ ಅಲ್ಲ, ಇದು ಯಾರಿಗೂ ಎರಡನೇ ರೂಪ ಅಲ್ಲ. ದಿಸ್ ಈಸ್ ದಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ, ಒನ್ ಆಫ್ ಇಟ್ಸ್ ಕೈಂಡ್ ಅಂತ. ಇದು ಒಂದೇ ಇರೋದು, ಏಕಮೇವ ಅದ್ವಿತೀಯವಾದಂತಹ ರೂಪ ಭೀಮಸೇನ ರೂಪ ಅಂತ ಹೇಳ್ತಾರೆ. ಏನಾಯಿತು ಅಂದ್ರೆ ವಾಯುದೇವರ ಸ್ಪರ್ಶ ಮಾತ್ರದಿಂದ ಹುಟ್ಟಿದವರು. ಒಂದು ವರ ಇತ್ತಲ್ಲ ಕುಂತಿದೇವಿಗೆ, ಯಾವ ದೇವತೆಗಳನ್ನ ಅವಳು ನೆನಪು ಮಾಡ್ಕೊಳ್ತಾಳೋ ಅವರ ಅನುಗ್ರಹದಿಂದ ಅಲ್ಲಿ ಹುಟ್ಟುತ್ತಾರೆ ಅಂತ. ಸ್ಪರ್ಶ ಮಾತ್ರದಿಂದಲೇನೆ ಸ್ಪೃಷ್ಟೈವ ಎಂ ಪ್ರೀತಿ ಮತಾನಿಲಯನ ನರೇಂದ್ರ ಕಾಂತ ಸುಶ್ವೇತ್ರ ಕುಂತಿದೇವಿ ಆ ಅನಿಲ ವಾಯುದೇವರ ಆ ವಿಶೇಷವಾದ ರೂಪವನ್ನ ಹಡೆದಳು. ಯಾವ ರೀತಿಯಿಂದ? ಸ್ಪರ್ಶ ಮಾತ್ರದಿಂದ ಹರಡು. ಅದು ಹೇಳ್ತಾರೆ. ಏನಾಯ್ತು ಅಂದ್ರೆ ಒಂದ್ಸಲ ಹೀಗೆ ಇಂದ್ರದೇವರು ಒಂದ್ಸಲ ಹೀಗೆ ದೇಖರಿಕೆ ಮಾಡ್ತಿದ್ರು, ಭೂಲೋಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ. ಒಂದು ದೊಡ್ಡ ಸಮಸ್ಯೆ ಏನಿತ್ತು ಅಂದ್ರೆ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು. ಅವು ಹಾರಿ ಹಾರಿ ಹೋಗಿ ಜನಪದದ ಮೇಲೆ, ಜನಪದ ಅಂದ್ರೆ ಸಾಮಾನ್ಯ ಹಳ್ಳಿಗಳು, ಅದ್ರ ಮೇಲೆ ಅವು ಕೂತ್ ಬಿಡ್ತು. ಪರ್ವತ ಬಂದು ಕೂತ್ರೆ ಹೆಂಗೆ? ನಮಗೆ ಬರೇ ಒಂದು ಬುಲ್ಡೋಜರ್ ಬಂದ್ರೆ ಮನೆ ಹತ್ರ ಗಾಬರಿ ಆಗ್ತದೆ. ಅದು ಬುಲ್ಡೋಜರ್ ಬಾಬಾ ಅಂತ ಕರೀತಾರೆ ನೋಡ್ರಿ ಅವರು, ಯೋಗಿನ್. ಹಾಗೆ ಒಂದು ಬುಲ್ಡೋಜರ್ ಅಲ್ಲ, ಒಂದು ಪರ್ವತನೇ ಬಂದು ಕೂತು ಅಪ್ಪಳಿಸಿದ್ರೆ ಏನಾಗ್ತದೆ? ಅದಕ್ಕಾಗಿ ಭಯ ಬಿದ್ದು ಎಲ್ಲರೂ ಹಾಹಾಕಾರ ಮಾಡಿದಾಗ ಬ್ರಹ್ಮದೇವರು ಹೇಳಿದ್ರಂತೆ ಇಂದ್ರದೇವರು ಕರೆದು, ವಜ್ರಾಯುಧ ಅದರ ನಿನ್ನ ಹತ್ರ ಕತ್ತರಿಸಿಬಿಡು. ಅದಕ್ಕಾಗಿ ವಜ್ರಾಯುಧವನ್ನು ತೆಗೆದುಕೊಂಡು ಹೋಗಿ ಒಂದೊಂದೇ ರೆಕ್ಕೆಗಳನ್ನು ಕತ್ತರಿಸಿದ್ರಂತೆ ಇಂದ್ರದೇವರು. ಆವಾಗಿನಿಂದ ಪರ್ವತಕ್ಕೆ ರೆಕ್ಕೆ ಇಲ್ಲ ಅಂತ. ಇಲ್ಲ ಅಂದ್ರೆ ಇವತ್ತು ನಾವಿಲ್ಲಿದ್ದೀವಿ, ನಾಳೆ ಬೆಳಗ್ಗೆ ಇಲ್ಲಿ ಎದುರಿಗೆ ಮೇರು ಪರ್ವತ ಬಂದುಬಿಡ್ತಿತ್ತು. ಇಷ್ಟು ಅವಕ್ಕೆ ಸಾಮರ್ಥ್ಯ ಇತ್ತು. ದೇವರು ಅದನ್ನು ವ್ಯವಸ್ಥೆ ಆಗಿನ ಕಾಲಕ್ಕೆ ಮಾಡಿದ್ದು. ಹೀಗೆ ಆದಂತಹ ಆ ಪರ್ವತಗಳ ಮೇಲೆ ಇಂದ್ರದೇವರ ಶ್ರಮದಿಂದ ರೆಕ್ಕೆಗಳು ಕತ್ತರಿಸಿದವು. ಆದರೆ ಭೀಮಸೇನ ದೇವರು ಒಂದ್ಸಲ ಪಾಪ ಕೂಸಿತ್ತು, ನಮ್ಮಲ್ಲೂ ದೊಡ್ಡ ದೊಡ್ಡ ಕೂಸಿತ್ತು ಅಂದ್ರೆ ಪಾಪ ಹುಟ್ಟಿದಾಗೆ ದೊಡ್ಡ ವೇಟ್ ಇತ್ತು ಅಂದ್ರೆ ಭೀಮ ಇದ್ದಂಗಿದ್ದ ನೋಡ್ರಿ ಹುಡುಗ ಅಂತಂತಾರೆ. ಅದು ನಿಜವಾದ ಭೀಮ. ಕುಂತಿದೇವಿ ಪಾಪ ಹಿಡ್ಕೊಂಡಿದ್ದಾಳೆ, ಕೈ ತುದಿಯೊಳಗೆ ಭೀಮನನ್ನು ಹಿಡ್ಕೊಂಡಿದ್ದಾಳೆ. ಅಲ್ಲಿ ಜೋರವಾಗಿ ಯಾವುದೋ ಒಂದು ಹುಲಿ ಒದರಿ ಬಿಡುತ್ತೆ, ಕೂಗು ಹಾಕಿಬಿಡುತ್ತೆ. ಆವಾಗ ಕೈಯೊಳಗಿಂದ ಭೀಮ ಕೆಳಗೆ ಬಿದ್ದದ್ದೇನೋ ಸರಿ, ಆದ್ರೆ ಆಯ್ತೇನು ಅಂತಂದ್ರೆ ಯಾವ ಆ ರೆಕ್ಕೆಗಳನ್ನು ಕತ್ತರಿಸಲಿಕ್ಕೆ ವಜ್ರಾಯುಧ ಬೇಕಾಯ್ತು, ಆ ಪರ್ವತಗಳು ಪುಡಿ ಪುಡಿ ಆಗಿಬಿಡ್ತದೆ ಭೀಮನ ಅಂಗಸ್ಪರ್ಶದಿಂದ. ಬಿಭೇದ ಭೂಭೃದ್ವಪುರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀ ಕರಾಗ್ರ. ಆ ಕುಂತಿದೇವಿಯ ಆವಾಗಲೇ ಗೊತ್ತಾಯ್ತು, ಇದು ಸಾಮಾನ್ಯ ಮಗು ಅಲ್ಲ, ಇದು ಲೋಕೋತ್ತರವಾದ ಮಗು, ಯಾರೂ ಹಡೆಯದ ಮಗು ಅಂತದ್ದು ಹುಟ್ಟಿದೆ ನಮ್ಮಲ್ಲಿ ಅಂತ ಕುಂತಿದೇವಿ ಗೊತ್ತಾಯಿತು. ಅದಕ್ಕೆ ಹೇಳ್ತಾರೆ ಭೀಮನೇ ನಮಗೆ ಸರ್ವಸ್ವ ಅಂತ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ,
ಆನಂದ ತೀರ್ಥರೇ ಗತಿಗೋತ್ರರಯ್ಯ ಅಂತ ಹೇಳಿದ್ದಿದೆ ಕಾರಣಕ್ಕೆ. ಭೀಮ ಇದ್ರೆ ಮುಗಿತು. ಭೀಮನಿಂದ ರಕ್ಷಿತವಾದ ಆ ಸಣ್ಣ ಸೈನ್ಯ ದೊಡ್ಡ ಸೈನ್ಯಕ್ಕಿಂತ ಪರ್ಯಾಪ್ತ ಅಂತ ಕಾಣಿಸ್ತಾ ಇದೆ. ಹೇಳ್ತಾರಲ್ಲ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂತು ಇದಂ ಏತೇಷಾಂ ಬಲಂ ಭೀಮಾಭಿರಕ್ಷಿತಂ. ಆ ಕಡೆ ಭೀಮ ಇದ್ದ ನೋಡು, ಸಾಕೇ ಸಾಕು. ಅವನಿಗೆಲ್ಲ ತುಂಬಿ ಹೋದಂಗೆ ಕಾಣಿಸ್ತಾ ಇರ್ತಾರೆ. ಕೆಲವರು ಪಾಪ ಬಹಳ ಗುಂಡು ಗುಂಡಿದ್ರೆ ಅವ್ರು ಬಂದ್ರೆ ಎಲ್ಲ ತುಂಬಿದಂಗೆ ಆಯ್ತು ನೋಡ್ರಿ ಅಂತಂತಾರೆ. ಪಾಪ ಭೀಮ ಇದ್ದಂಗಿದ್ದಾರೆ ಅಂತಂದ್ರೆ ಸಾಕು, ಹೆಚ್ಚಿನ ವರ್ಣನೆ ಮಾಡೋ ಕಾರಣ ಇದೆ. ಹಾಗೆ ಇವರು ಭೀಮಸೇನ ಎದುರಿಗೆ ನಿಂತಿದ್ದಾನೆ ಅಂದರೆ ಈ ಕಡೆ ಇರುವ ಪಕ್ಷದವರಿಗೆ ಭಯ ಆಗ್ಬಿಡುತ್ತೆ. ಯಾಕೆಂದ್ರೆ ಭೀಮನ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ಮುಂದೆ ಈ ಸಣ್ಣ ಸಣ್ಣ ಹುಡುಗರು ಹಸ್ತಿನಾಪುರದಲ್ಲಿ ಹುಡುಗರ ಜೊತೆ ಆಟ ಆಡ್ತಾರೆ. ಭೀಮ ಮೊದಲಿದ್ದಿದ್ದು ಶತಶೃಂಗ ಪರ್ವತ, ಪಾಂಡುರಾಜನ ಮರಣಕ್ಕಿಂತ ಮುಂಚೆ ಶತಶೃಂಗ ಪರ್ವತದಲ್ಲಿ ಇದೆಲ್ಲ ಆಗಿತ್ತು. ಆ ಪರ್ವತ ಪುಡಿ ಪುಡಿ ಆಯ್ತಲ್ಲ, ಅದರ ಹೆಸರು ಶತಶೃಂಗ ಅಂತ ಸಾರ್ಥಕ ಆಯ್ತು. 100 ಥರ ಅದರಲ್ಲಿ ಪುಡಿ ಆಯ್ತು. ಆ ಶತಶೃಂಗ ಪರ್ವತದಿಂದ ಅವರು ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರದಲ್ಲಿ ಸಣ್ಣ ಸಣ್ಣ ಹುಡುಗರು ಆಟ ಆಡುವಾಗ ಅಂದರೆ ಈ ಕಡೆ ದುರ್ಯೋಧನ ದುಶ್ಯಾಸನ ಇವರೆಲ್ಲ ಫ್ರೆಂಡ್ಸ್ ಭೀಮಸೇನಿಗೆ. ಇವನಿಗೆ ನಗು ಬರ್ತಿತ್ತಂತ. ಯಾಕೆ ಅಂದರೆ ಶತಶೃಂಗ ಪರ್ವತ ಭಯಂಕರ ಕಾಡು. ಅಲ್ಲಿ ಕಾಡಿನೊಳಗೆ ದಿನ ಆಡ್ತಿದ್ದೇ ಸಿಂಹಗಳ ಜೊತೆಗೆ. ದಿನ ಸಿಂಹಗಳನ್ನು ಹಿಡ್ಕೊಂಡು ಅವ್ರ ಜೊತೆ ಆಟ ಆಡೋದು. ಇಂತಹ ಕೆಲಸವನ್ನು ಮಾಡಿದ ಯಾವ ಭೀಮಸೇನ, ಇವರು ಸಣ್ಣ ಪುಟ್ಟದ್ದನ್ನು ಆಟ ಆಡಿ ಸುಸ್ತಾಯ್ತು, ಒಂಚೂರು ಟೈಮ್ ಪ್ಲೀಸ್ ಅಂತ ಕೂಡ್ತಿದ್ರು ಹುಡುಗರು ಪಾಪ. ಆವಾಗ ಅನಿಸೋದು ಏನು ಸಾಮಾನ್ಯ ಇದು, ಇಂಥವ್ರ ಜೊತೆ ಹೆಂಗೆ ಆಟ ಆಡೋದು ಅಂತ ಭೀಮಸೇನ ದೇವರಿಗೆ ಅನಿಸ್ತಿತ್ತು. ಮಂದಲೀಲಹ ಕೈಶೋರ ಲೀಲಾಂ ಹತ ಸಿಂಹ ಸಂಘಾಂ. ಸಿಂಹ ಅಂದ್ರೆ ಒಂದೇ ಯಾವುದೋ ಸಿಂಹ ತಗೊಂಡು ಆಡೋದಲ್ಲ, ಸಂಘ ಸಿಂಹಗಳ ರಾಶಿಯನ್ನೇ ಆಟ ಆಡ್ತಿದ್ದ ಭೀಮ. ಹಾಗಿದ್ದವನಿಗೆ ಬೇಜಾರಾಯ್ತು. ಇವನ ಸಾಮರ್ಥ್ಯವನ್ನು ನೋಡಿದ ಯಾವ ದುರ್ಯೋಧನ ಇದ್ದಾನೆ, ನೆನಪಿಟ್ಟುಕೊಡ್ರಿ, ನಾಳೆಗೆ ಇದು ಮಧ್ವಾಚಾರ್ಯರ ಅವತಾರಕ್ಕೂ ಇಂಥದ್ದು ಒಂದು ಕಾರಣ ಆಗ್ತದೆ. ದುರ್ಯೋಧನ ತನ್ನ ಪರಿವಾರದೊಳಗೆ ವಿಚಾರ ಮಾಡಿ, ಸಣ್ಣವನಿದ್ದಾಗಿಂದ ಅವನಿಗೆ ಅಂತ ದುಷ್ಟ ಬುದ್ಧಿಗೆ ಒಂದು ಪ್ರಶಸ್ತಿ ಕೊಡೋದಿದ್ರೆ ದುರ್ಯೋಧನ ಕೊಡಬಹುದು. ಅದಕ್ಕೆ ದುಷ್ಟ ದುರ್ಯೋಧನ ಅಂತ ಕರೆಯೋದು. ಅವನು ವಿಚಾರ ಮಾಡಿದ, ಭೀಮನನ್ನ ಸೋಲಿಸ್ಲಿಕ್ಕೆ ನಮ್ಮ ಕೈಲಿ ಆಗುವುದಿಲ್ಲ, ಪರ್ಮನೆಂಟ್ ಫಿಕ್ಸ್ ಅದು. ಏನು ಮಾಡ್ಬೇಕು ಹಂಗಂದ್ರೆ ಅವನನ್ನು ಕೊಂದಿಸ್ಬಿಟ್ರೆ, ಯಾರು ಬದುಕಿದ್ರೆ ಸಮಸ್ಯೆ, ಬದುಕದೇ ಇದ್ದಂತೆ ಮಾಡಿಬಿಡುವುದು. ಅದಕ್ಕಾಗಿ ಆ ಅಡಿಗೆವನ್ನು ಕರೆದು ಇವ ರಾಜಕುಮಾರ ಪಾಪ ನೋಡ್ರಿ, ತಂದಿಲ್ಲದ ಮಕ್ಕಳ ಪರಿಸ್ಥಿತಿ ಹೆಂಗಿರ್ತದೆ. ಭೀಮಸೇನಿಗೆ ತಂದೆ ಇಲ್ಲ, ಇವನು ಅನ್ಕೊಂಡ ನಮ್ಮಪ್ಪಿದ್ದಾನ ರಾಜ, ಯಾರು ಧೃತರಾಷ್ಟ್ರ, ಅವನು ರಾಜ, ಇವ ರಾಜಕುಮಾರ, ನಾನೇ ಸ್ವಾಭಾವಿಕವಾಗಿ ರಾಜ ಆಗುವನು. ನಾಳೆ ಭೀಮ ಅಡ್ಡಗಾಲ ಆಗ್ತಾನೆ, ಇವನನ್ನು ನಾನು ಮತ್ತೆ ಕ್ಷಾತ್ರದಲ್ಲಿ ಸೋಲಿಸಿ ರಾಜನಾಗ್ಲಿಕ್ಕೆ ಬರೋದಿಲ್ಲ ಕನ್ಫರ್ಮ್. ಅದಕ್ಕಾಗಿ ಇವನ್ನ ಕೊಲ್ಲಿಸಬೇಕು ಅಂತ ವಿಚಾರ ಮಾಡಿದ್ದಂತೆ. ವಿಚಾರ ಮಾಡಿ, ಇದು ಅನೇಕ ಕಡೆ ಮಾಡ್ತಾರೆ ಮಹಾಭಾರತದೊಳಗೆ, ನಾವು ಬೇಕಾದಷ್ಟು ನೋಡ್ತೀವಿ. ಆವಾಗ ಅವನು ವಿಚಾರ ಮಾಡಿ ಏನು ಹೇಳಿದ ಅಂತಂದರೆ, ಅವರಿಗೆ ವಿಷ ಹಾಕ್ಸಿದ್ನಂತೆ, ಊಟದೊಳಗೆ ವಿಷ ಹಾಕ್ಸಿದ್ರೆ ಸ್ವರಳ ತಿಂದು ಆರಾಮಾಗಿ ಕೂತ್ಬಿಟ್ಟ. ಕಾಲಕೂಟ ವಿಷ ಅಂತ ಬರೀತಾರೆ, ನಿಜವಾಗಿ ಹಾಕ್ಸಿದ್ದೆ ಅಂತದ್ದು ಅಂತ. ಅದಕ್ಕಂದ್ರು ಹಿಂದೆ ಬಂದಿತ್ತು ಕಾಲಕೂಟ ವಿಷ, ಎಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಬಂದಿತ್ತು. ಪೂರ್ಣವಾಗಿ ಕುಡಿದ ವಾಯುದೇವರಿಗೆ ಇದೊಂದು ದೊಡ್ಡ ವಿಷಯನ ಅಂತ, ಅದು ಕೂಡ ನ ಚಿತ್ರಂ, ಏನು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ತು. ಆಮೇಲೆ ಹಾವುಗಳಿಂದ ಕಚ್ಚಿಸಿದ್ರು, ಅದು ಕೂಡ ಮಾಯಿಲ್ ಅದೇನು ಕಷ್ಟನೇ ಕೊಡಲಿಲ್ಲ. ಆಮೇಲೆ ಇದೆಲ್ಲವೂ ಕೂಡ ನೇದಂ ಜಗಜ್ಜೀವನ ದೇತ್ರ ಚಿತ್ರಂ. ಈ ದುರ್ಯೋಧನ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾನಲ್ಲ, ಅವನ ಜೀವನಕ್ಕೆ ಕಾರಣ ಯಾವುದು? ಅದು ವಾಯುದೇವರೇ. ಅವನು ಒಳಗೂ ಭೀಮ ಇದ್ದಾನೆ, ಅದೇ ಗೊತ್ತಿಲ್ಲ ಅವನಿಗೆ. ಹೊರಗಿನ ಭೀಮನ ಮೇಲೆ ಪ್ರಹಾರ ಮಾಡ್ತಿದ್ದಾನೆ, ಒಳಗಿದ್ದ ಭೀಮನ ಗತಿ ಏನು, ಅದರ ಬಗ್ಗೆ ವಿಚಾರ ಏನು, ಇಲ್ಲೇ ಇಲ್ಲ, ತಿಳುವಳಿಕೆ ಇಲ್ಲ. ಯಾಕೆ ಅಂದರೆ ಅದನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ ಕವಿಗಳು. ಜಗಜ್ಜೀವನದೇ, ಜಗತ್ತಿಗೆ ಜೀವನವನ್ನು ಕೊಡುವ ಆ ಭೀಮನನ ಜೀವನವನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದಾನೆ, ಎಂಥ ಮೂರ್ಖ ಇವನು ಅಂತ ಬರೀತಾರೆ. ಇದು ಕಾವ್ಯದ ಮಹತ್ವ. ಕಾವ್ಯದ ಕೆಲಸ ಏನು ಅಂತಂದ್ರೆ, ಸಣ್ಣ ಶಬ್ದಗಳಲ್ಲಿ ದೊಡ್ಡ ಅರ್ಥವನ್ನು ಗರ್ಭೀಕರಿಸೋದು. ಅದರಲ್ಲಿ ಘಾಗರ್ ಮೇ ಸಾಗರ್ ಭರ್ನ ಅಂತ ಇದಕ್ಕೆ ಕರೀತಾರೆ. ಅದನ್ನು ನಾರಾಯಣ ಪಂಡಿತಾಚಾರ್ಯ ಮಾಡಿ ತೋರಿಸ್ತಾರೆ. ಕುಂಭೋದ್ಭವ ಅಂತ ಕರೀತಾರೆ. ಅಗಸ್ತ್ಯರು ಎಲ್ಲ ಇದನ್ನ ಒಂದು ಕುಂಭದೊಳಗೆ ಆಪೋಷಣ ತಗೊಂಡ್ಬಿಟ್ರು ಅಂತ ಹೇಳ್ತಾರೆ. ಹಾಗೆ ಈ ಸಾಗರವನ್ನೆಲ್ಲ ಇದರೊಳಗೆ ಸೇರಿಸಿ ಬಹಳ ಸುಂದರವಾಗಿ ಅವರು ಬರೀತಾರೆ. ಮುಂದೆ ದಗ್ಧ್ವಾ ಪುರಂ ಯೋಗ ಬಲಾತ್ ಸ ನಿರ್ಯನ್ ಧರ್ಮ ನಿವಸ್ವಾನ್ ಸಹಜಾನ್ ದಧಾನ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ಮಾಸಸಾದ. ಈ ಗ್ರಂಥವನ್ನು ಪಾಠನೇ ಹೇಳಿಸ್ಕೊಳ್ಬೇಕು. ಪ್ರವಚನ ಕೇಳಿದ್ರೆ ಪೂರ್ಣ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಯಾಕೆ ಗೊತ್ತೇನೋ, ಅದರೊಳಗೆ ಶ್ಲೇಷಾಲಂಕಾರಗಳನ್ನು ಭಯಂಕರವಾಗಿ ಬಳಸ್ತಾರೆ. ಶ್ಲೇಷ ಅಂದ್ರೆ ಒಂದು ವಾಕ್ಯಕ್ಕೆ 2 ಅರ್ಥ, ಒಂದು ಶ್ಲೋಕಕ್ಕೆ ಮಿನಿಮಮ್ 2 ಅರ್ಥ. 2 ಅರ್ಥ ಅಂದ್ರೆ ಈ ಮಿನಿಮಮ್ 2 ಅರ್ಥ ಶ್ಲೇಷ ಅಂತ ಕರೀತಾರೆ. ಇಲ್ಲಿ ಹೇಳ್ತಾರೆ, ಒಬ್ಬ ಯೋಗಿ ಏನ್ ಮಾಡ್ತಾನೆ, ತಾನು ತನ್ನಲ್ಲಿರುವ ಎಲ್ಲಾ ಗುಣಗಳು, ಬೇಡದ ಗುಣಗಳನ್ನೆಲ್ಲ ಮತ್ತೆ ಒತ್ತಿ ಅದನ್ನು ನಾಶ ಮಾಡಿಕೊಂಡು ಒಳ್ಳೆಯ ಗುಣಗಳನ್ನು ತಾನು ಪಡೆದು ಯೋಗವನ್ನ ಸಾಮರ್ಥ್ಯವನ್ನು ಪಡೆದು ಧ್ಯಾನ ಮಾಡಿ ಬ್ರಹ್ಮರಂಧ್ರದ ಮೂಲಕ ತನ್ನ ಯೋಗ ಸಾಧನೆಯನ್ನು ಮಾಡ್ತಾನೆ. ಇಷ್ಟು ಯೋಗಿಗಳ ಲಕ್ಷಣ.
ಭೀಮಸೇನನು ಯೋಗಿಯಂತೆ ಇದ್ದಾನೆ ಅಂತ ಹೇಳಿದ್ರು. ಹೇಗೆ? ದಗ್ಧ್ವಾ ಪುರಂ, ಯಾವ ಪುರ? ತಾನಿದ್ದ ಯಾವ ಅರಗಿನ ಮನೆ ಇತ್ತಲ್ಲ, ಅಲ್ಲಿಗೆ ಒಂದು ಇಂಟೆಲ್ ಬಂತು. ಇಂಟೆಲ್ ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್. ನೋಡ್ರಿ ದೇವರು ಹೆಂಗಿಟ್ಟಿದ್ದಾನೆ. ಅದನ್ನು ಮಾಡಿದ್ದು ಯಾರು ಅಂದ್ರೆ ಮಹಾನುಭಾವ ವಿದುರ. ನೀವು ಮಹಾಭಾರತ ಕಥೆಯಲ್ಲಿ ಕೇಳ್ತೀರಿ, ಏನೋ ಒಂದು ಕೆಲಸ ಮಾಡಿದ, ಅರಗಿನ ಮನೆಯಲ್ಲಿ ಇವ್ರು ಇರಿಸಿದ್ದಕ್ಕೆ ಒಂದೇನೋ ಕಾರಣ ಇದೆ ಅಂತ ಗೊತ್ತು ಮಾಡಿಸಿದ್ದೇ ವಿದುರ. ವಿದುರನಿಂದ ಗೊತ್ತಾಯ್ತು. ಗೊತ್ತಾದ ಮೇಲೆ ಆ ಪುರವನ್ನ ಅವನು ಬೆಂಕಿ ಹಚ್ಚೋದೇ, ನಾನೇ ಹಚ್ಚಿಬಿಡ್ತೀನಿ ಅಂತ ಹೇಳಿ ಬೆಂಕಿ ಹಚ್ಚಿ ಇವರನ್ನೆಲ್ಲರನ್ನೂ ಮೈ ಮೇಲೆ ಕೂರಿಸಿಕೊಂಡು, ಈ ಕಡೆ ಅವನು ಭೀಮ ಬಲ ಅದು, ಈ ಕಡೆ ಕುಂತಿ ಮತ್ತೆ 4 ಜನ ಮತ್ತೆ ಅಣ್ಣತಮ್ಮರು, ಇವರೆಲ್ಲರನ್ನು ಕೂಡಿಸಿ ಹೊರಗೆ ಬಂದ. ಹಾಗೆ ಜೀವನು ಕೂಡ ತನ್ನ ಪುರವನ್ನ ಅಂದ್ರೆ ದೇಹವನ್ನ ಸುಟ್ಟು ಬ್ರಹ್ಮರಂಧ್ರದಿಂದ ಹೊರಗೆ ಬರ್ತಾನೆ ಯೋಗಿಯಾದವನು ಅಂತ ಹೇಳಿ. ಹಾಗೆ ಬಂದ ಅಂತ. ಬಂದವರು ಏನ್ ಮಾಡ್ತಾನೆ? ಯೋಗಿ ಆದವನು ಏನ್ ಮಾಡ್ತಾನೆ? ಹೊರಗೆ ಬಂದು ಯೋಗೀವ ನಾರಾಯಣ ಮಾಸ ಸಾಧ. ನಾರಾಯಣ ಅರ್ಥಾತ್ ತನ್ನ ಸ್ವರೂಪದಲ್ಲಿ ಇರುವ ಆ ಪರಮಾತ್ಮನನ್ನ ಹೊಂದಲಿಕ್ಕೆ ಪ್ರಯತ್ನ ಪಡ್ತಾನೆ ಯೋಗಿಯಾದವನು. ಹಾಗೆ ಈ ಯಾರು ಭೀಮಸೇನ ದೇವರು ಇವರನ್ನೆಲ್ಲ ಕರೆದುಕೊಂಡು ಬಂದು ಬಕಾಸುರನ ಇದು ಹಿಡಿಂಬನನ್ನ ಕೊಂದು ಯೋಗಿಯಾದ ವೇದವ್ಯಾಸರನ್ನ ಕಂಡರು ಅಂತ ಹೇಳ್ತಾರೆ. ಬಹಳ ಶ್ಲೇಷಾಲಂಕಾರದಲ್ಲಿ ಭೀಮಸೇನಿಗೂ ಒಬ್ಬ ಯೋಗಿಗೂ ಇರುವ ಸಾಮ್ಯವನ್ನ ತೋರಿಸ್ತಾರೆ. ಸಾಮ್ಯ ಅಲ್ಲ, ಭೀಮಸೇನೇ ಯೋಗಿ. ಶಾಸ್ತ್ರದಲ್ಲಿ ರುಜಿಯೋಗಿ ಜ್ಞಾನಂ ಅಂತ ಬರ್ತದೆ. ಆ ರುಜಿಯೋಗಿ ಜ್ಞಾನ, ಈ ರುಜಿಯೋಗಿಗಳಂದ್ರೆ ಇವರೇ, ಅದನ್ನ ನೆನಪು ಮಾಡಿಕೊಡ್ತಾರೆ. ಇದೇ ಶಾಸ್ತ್ರ ಕಾವ್ಯ ಅಂತ ಅನ್ನೋದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಒಂದು ವಾಕ್ಯವನ್ನು ಹೇಳಿ ಇವತ್ತಿನ ಪ್ರಸಕ್ತಿಯನ್ನು ಮುಗಿಸೋಣ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮ ಸಹ ಶುದ್ಧ ಬುದ್ಧಿ. ಹೇಳ್ತಾರೆ, ಕರ್ಮ ಸಮರ್ಪಣೆಯನ್ನ ಮಾಡ್ತಾರೆ ಯಾರು? ಭೀಮಸೇನ ದೇವರು. ಸಮರ್ಪ್ಯ ಕೃತ್ಯಾನಿ, ಇಷ್ಟೊತ್ತು ಮಾಡಿದ್ದೆಲ್ಲ ಸಮರ್ಪಣೆ. ಈಗ ನಾವು ಇಷ್ಟೊತ್ತು ಕೂತೀವಲ್ಲ, ಪಾಪ ಕಾಲು ನೋವು ಬಂತು, ಬೇಜಾರಾಯಿತು, ಏನೇ ಇರ್ಕೊಳ್ಳಿ, ಇಷ್ಟೊತ್ತು ಕೂತಿದ್ದು ದೊಡ್ಡ ಸಾಧನೆ, ಈ ಗಂಗೆಯಲ್ಲಿ ಮಿಂದ ದೊಡ್ಡ ಸೌಭಾಗ್ಯ. ಅದನ್ನ ದೇವರಿಗೆ ಸಮರ್ಪಣೆ ಮಾಡೇ ಹೋಗ್ಬೇಕು ನಾವು. ಸಮರ್ಪ್ಯ ಕೃತ್ಯಾನಿ. ಮತ್ತೆ ಮುಂದೆ ಮಾಡುವ ಕೆಲಸ, ನಾಳೆ ಬರ್ತೀವಪ್ಪ ಇದೇ ಸಮಯಕ್ಕೆ ಸ್ವಲ್ಪ ಲಘುನೇ ಬರ್ತೀವಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅಂತ ಏನು ಸಂಕಲ್ಪ ಮಾಡ್ತೀವಲ್ಲ, ಅದು ಕೂಡ ಒಂದು ಸಂಕಲ್ಪನೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನಿ. ಆ ಭೂಮಾಗುಣ ವಿಶಿಷ್ಟರಾದ ವೇದವ್ಯಾಸ ದೇವರಿಗೆ ಅದನ್ನೆಲ್ಲ ಸಮರ್ಪಣೆ ಮಾಡಿ ಆ ಶುದ್ಧ ಬುದ್ಧಿಯಾದ ಯಾವ ಭೀಮಸೇನ ದೇವರಿದ್ದಾರೆ ಅದನ್ನು ಮಾಡಿ ತೋರಿಸಿದ್ದಾರೆ. ಯಾಕೆ ಅಂದ್ರೆ ವೇದ ಹೇಳ್ತದೆ ಈ ಕೆಲಸ ಮಾಡ್ತಾರೆ. ತಸ್ಮಿನ್ ನಪೋ ಮಾತರಿಶ್ವ ದಧಾತಿ. ಈಶಾವಾಸ್ಯೋಪನಿಷತ್ತಿನೊಳಗೆ ಈ ಮಾತು ಬರ್ತದೆ. ಮಾತರಿಶ್ವ ಅಂದ್ರೆ ಇದೆ ವಾಯುದೇವರು. ವಾಯುದೇವರೇ ಎಲ್ಲವನ್ನೂ ಕರ್ಮ ಸಮರ್ಪಣೆಯನ್ನು ಮಾಡುವರು. ನಾವು ಸಮರ್ಪಣೆ ಮಾಡ್ತೀವಿ ಅನ್ನೋ ಅರ್ಥ ಏನು? ಅದನ್ನು ಮತ್ತು ವಾಯುದೇವರೇ ಹೋಗಿ ಒಪ್ಪಿಸೋರು ಅನ್ನೋ ಅರ್ಥ. ಹೀಗಾಗಿ ಪ್ರಾತಃ ಪ್ರವೃತ್ತಿ ಸಾಯಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಹೇಳ್ತಾ ನಾವು ಎಲ್ಲ ಕರ್ಮಗಳನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ಅದ್ಭುತವಾದ ಸಂದೇಶವನ್ನ ಭೀಮಸೇನ ದೇವರು ಕೊಟ್ಟಿದ್ದಾರೆ. ಇನ್ನು ಕೆಲವು ವಾಕ್ಯಗಳು ಮಧ್ವಾವತಾರಕ್ಕೆ ಆಗುವ ಕಾರಣ, ಎಲ್ಲ ವಿಷಯಗಳನ್ನ ನಾಳೆ ದಿವಸ ನೋಡುತ್ತಾ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ 16 ಸರ್ಗವನ್ನ 10 ದಿನಗಳಲ್ಲಿ, ಮಂಗಳ ದಶಮಿ ಅಲ್ಲ ಸರ್, ಮಂಗಳ ದಶಮಿ ಆದ್ದರಿಂದ 5 ದಿವಸದಲ್ಲಿ 8 ಸರ್ಗ, ಇನ್ನು 5 ದಿವಸದಲ್ಲಿ 8 ಸರ್ಗ ಅಂತ ಹಿಂಗೆ ವಿಚಾರ ಮಾಡಿಕೊಂಡು ಮಾಡ್ತಾ ಪ್ರಯತ್ನ ಮಾಡಬೇಕು ಅಂತಿದೆ. ಗುರುಗಳ ಅನುಗ್ರಹದಿಂದ ಅದು ನೆರವೇರಬೇಕು ಅಂತ ಮತ್ತೆ ಪ್ರಾರ್ಥನೆ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು. ಕೊಡ್ತೀರಿ ಪೂರ್ತಿ ಕೊಡ್ತೀನಿ.